ಎಲ್ಲರಿಗೆ ನಮಸ್ಕಾರ. ನಾವು ಬೃಹದಾರಣ್ಯಕೋಪನಿಷತ್ತಿನ ಪರಿಚಯ ಮಾಡಿಕೊಳ್ತಾ ಇದ್ವಿ. ಅಲ್ಲಿ ಮುನಿಕಾಂಡ ಅಥವಾ ಯಾಜ್ಞವಲ್ಕೀಯ ಕಾಂಡದ ಮಧ್ಯದಲ್ಲಿ ನಾವಿದ್ದವು. ಆ ಒಂದು ಬ್ರಹ್ಮೋದ್ಯದಲ್ಲಿ ಬೇರೆ ಬೇರೆ ವಿದ್ವಾಂಸರು ಭಾಗವಹಿಸಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅಶ್ವತ್ಥರ ಇರಬಹುದು, ಭುಜ್ಯು ಇರಬಹುದು, ಉಶಸ್ತಿ ಚಾಕ್ರಾಯಣ ಇರಬಹುದು, ವಿದಗ್ಧ ಶಾಕಲ್ಯ, ಗಾರ್ಗಿ ಮೊದಲಾದಂಥವರು ಬೇಕಾದಷ್ಟು ಜನ ಅಂತ ಆ ಪ್ರಶ್ನೆಗಳನ್ನು ನಾನು ಯಾವುದನ್ನೂ ಸ್ಪಷ್ಟವಾಗಿ ಹೇಳದೆ, ಅದಕ್ಕೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರವನ್ನೂ ಹೇಳಲಿಲ್ಲ. ಅದಕ್ಕೆ ಕಾರಣ ಏನೆಂದರೆ, ಆ ಪ್ರಶ್ನೆಗಳು ಯಾವುವೂ ಕೂಡ ಆಧ್ಯಾತ್ಮಿಕ ಅಂತ ಅನ್ನಿಸಿಕೊಳ್ಳುವ ವೇದಾಂತದ ವಲಯಕ್ಕೆ ಬರುವಂಥವಲ್ಲ. ಅವು ಏನಿದ್ದರೂ ಆದಿದೈವಿಕ ಮತ್ತು ಆದಿಯಜ್ಞೀಯ ಅನ್ನುವ ಆ ವಲಯಕ್ಕೆ ಬರ್ತಕ್ಕಂಥವು. ಹೀಗಾಗಿ ಅವು ಕರ್ಮಕಾಂಡಕ್ಕೆ ಬರುವಂಥವಾಗಿವೆ, ಅಂದರೆ ಜ್ಞಾನಕಾಂಡದ ಆಚೆಗೆ ನಿಂತಂಥವು. ಮತ್ತು ಅವುಗಳು ಕೇವಲ ಶಾಸ್ತ್ರವಾಕ್ಯದ ಮೇಲೆ ನಿಲ್ಲುವಂಥವಷ್ಟೇ ಹೊರತು ಅನುಭವದ ಮೇಲೆ ಒಂದು ಸ್ವಲ್ಪವೂ ನಿಲ್ಲುವಂಥವಲ್ಲ. ಆ ಕಾರಣದಿಂದಲೇ ಸಾಕಷ್ಟು ಭಾಗವನ್ನು ಉಪನಿಷತ್ತಿನಲ್ಲಿ ಈ ಭಾಗಗಳು ಸಾಕಷ್ಟು ಭಾಗ ಈ ಒಂದು ವಿಚಾರಗಳಿಂದಲೇ ಉಪನಿಷತ್ತಿನಲ್ಲಿ ಇದ್ದದ್ದಾದರೂ ಕೂಡ ಅದರ ಗಾತ್ರಕ್ಕೆ ಎಷ್ಟು ದೊಡ್ಡ ವ್ಯಾಪ್ತಿ ಇದ್ದರೂ, ಅದರ ಬೃಹತ್ತೆ ಎಷ್ಟಿದ್ದರೂ, ಅದರ ಗುಣ ಮತ್ತು ಅದರ ಮಹತ್ತೆ ವೇದಾಂತದ ದೃಷ್ಟಿಯಿಂದ ಏನು ಅಲ್ಲ, ತೀರಾ ಗೌಣವಾದದ್ದು, ನಗಣ್ಯ ಅನ್ನುವ ದೃಷ್ಟಿಯಿಂದ ಹೇಳದೆ ಅದು ಯಾರೂ ತಪ್ಪಾಗಿ ತಿಳ್ಕೊಳ್ಬಾರ್ದು. ಯಾಕೆಂದರೆ ಲೋಕಗಳು ಎಷ್ಟು, ಅದರ ಯಾವುದರಲ್ಲಿ ಓತಪ್ರೋತವಾಗಿದೆ, ಮತ್ತು ಯಜ್ಞದಲ್ಲಿ ಋತ್ವಿಜರು ಯಾವ್ಯಾವ ಮಂತ್ರಗಳು ಹೇಳ್ತಾರೆ, ಅದು ಹೇಗೆ ಹೇಳ್ತಾರೆ, ಈ ರೀತಿಯಾದದ್ದು ಅದರಲ್ಲಿ ತಪ್ಪು ಸರಿ ಎಲ್ಲವೂ ಕೂಡ ಗ್ರಂಥಗತವಾಗಿ ಮಾತ್ರ ಆಗುವಂಥದ್ದು, ಬೇರೆ ಯಾವುದೂ ಅಲ್ಲ. ಅದನ್ನು ನೀವು ವೇದ ಅನ್ನೋದನ್ನು ಒಪ್ಪಿಕೊಂಡಾಗ, ಕರ್ಮಕಾಂಡ ಅನ್ನೋದು ಒಪ್ಪಿಕೊಂಡಾಗ ಬರುವಂಥದ್ದು. ಒಪ್ಪಿಕೊಳ್ಳದೆ ಏನು ಮಾಡ್ತೀವಿ, ಅದು ಹೇಳಿದೆಯಲ್ಲ ಅಂತಂದರೆ, ನಾವು ವೇದೋದಿತವಾದ ಎಷ್ಟೋ ಕರ್ಮಗಳನ್ನು ಮಾಡ್ತಿಲ್ಲ, ಮತ್ತು ವೇದೋದಿತವಲ್ಲದ ಎಷ್ಟೋ ಕರ್ಮಗಳನ್ನು ಮಾಡ್ತಿದ್ದೀವಿ. ಅಷ್ಟು ಮಾತ್ರವಲ್ಲ, ವೇದಾದಿ ಶಾಸ್ತ್ರಗಳು ಬೇಡ ಅನ್ನುವ ಕರ್ಮಗಳನ್ನು ಯಥೇಷ್ಟವಾಗಿ ಮಾಡ್ತಾಯಿದ್ದೀವಿ. ವೇದವಿಹಿತವಾದ ಕರ್ಮಗಳನ್ನು ಮಾಡ್ತಿಲ್ಲ, ವೇದ ನಿಷಿದ್ಧವಾದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ವೇದದ ಅನುಕ್ತ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಎಷ್ಟೋ ಇದೆ. ಮತ್ತು ಇದು ಯಾವುದೂ ತಪ್ಪಲ್ಲ. ವೇದೋಕ್ತವಾದ ಕರ್ಮ ಅಂತ ಏನಿದೆ ಅದನ್ನು ಮಾಡುವುದು ಸರಿ ಅಂತಲೂ ಅಲ್ಲ, ತಪ್ಪು ಅಂತಲೂ ಅಲ್ಲ. ಅದನ್ನು ಮಾಡದೇ ಇರೋದು ಸರಿ ಅಂತಲೂ ಅಲ್ಲ, ತಪ್ಪು ಅಂತಲೂ ಅಲ್ಲ. ಕಾರಣ, ವೇದದಲ್ಲಿ ಈ ಕೆಲವು ದೇವತೆಗಳು, ಈ ಲೋಕಗಳು, ಈ ರೀತಿಯಾದವನ್ನು ಇವುಗಳನ್ನು ನಂಬಿಕೊಂಡು ಇಂತಿಂಥ ಹೊತ್ತುಗಳಲ್ಲಿ, ಇಂತಿಂಥ ದಿವಸದಲ್ಲಿ ಇಂತಿಂಥ ಹವನಗಳನ್ನು, ಹೋಮಗಳನ್ನು ಮಾಡಬೇಕು, ಈ ರೀತಿಯಲ್ಲಿ ನಡ್ಕೊಳ್ಬೇಕು, ಹೀಗೆಲ್ಲ ಉಂಟು. ಅವುಗಳು ಅದರ ತತ್ವದೃಷ್ಟಿಯಿಂದ ಪ್ರಯೋಜನಕ್ಕಿರಬಹುದು. ಆ ತತ್ವದೃಷ್ಟಿಯಿಂದ ಪ್ರಯೋಜನ ಆಗುವಂಥವು ಇವತ್ತು ಎಷ್ಟೋ ಮಾಡ್ತಾಯಿದ್ದೀವಿ. ಈಗ ನಡೀತಾ ಇರತಕ್ಕಂಥ ನವರಾತ್ರ ಪರ್ವ ವೇದದಲ್ಲಿ ಉಕ್ತವಾದದ್ದಲ್ಲ. ಆದರೆ ನವರಾತ್ರ ಪರ್ವದಲ್ಲಿ ದೇವಿಯ ಉಪಾಸನೆಯ ರೂಪವಾಗಿ ಮಾಡುವಂಥದ್ದು ಯಾವುದುಂಟು, ಅದರ ತತ್ವ ವೇದಾಂತ ತತ್ವದ್ದೇ. ಅಲ್ಲಿ ಯಜ್ಞಯಾಗಾದಿಗಳ ರೂಪದ ಉಪಾಸನೆ ಏನಿದೆ, ಕರ್ಮಕಾಂಡೀಯವಾದಂಥ ತತ್ವಗಳು ಏನಿವೆ, ಅವು ಕಡೆಗೆ ಜ್ಞಾನಕಾಂಡಕ್ಕೆ ಬಂದಾಗ ಏನಾಗಿ ಸಂಭವಿಸುತ್ತವೆ ಅದು ಯುಕ್ತವೇ ಆಗಿದೆ. ಆದರೆ ಆ ರೂಪದ ಮಟ್ಟಿಗೆ ತಕರಾರು ಮಾಡುವಂಥದ್ದು ಬೇಕಿಲ್ಲ. ಅಂದರೆ ಸರಳವಾಗಿ ಹೇಳಬೇಕು ಅಂತಂದರೆ, ಕೆಲವು ಹೋಟೆಲ್ಗಳಲ್ಲಿ ದೋಸೆಯನ್ನು ಅಂಡಾಕಾರವಾಗಿ ಎಲಿಪ್ಟಿಕಲ್ಲಾಗಿ ಹುಯ್ತಾರೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ದೋಸೆಯನ್ನು ವರ್ತುಲಾಕಾರವಾಗಿ ಹಾಕ್ತಾರೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ದೋಸೆಯನ್ನು ಮಧ್ಯೆ ಛೇದ ಮಾಡಿ ಅದನ್ನೊಂದನ್ನು ಕೋಣಾಕಾರವಾಗಿ, ಅಂದರೆ ಕಾನಿಕಲ್ಲಾಗಿ ಶಂಕುವಿನ ಆಕಾರದಲ್ಲಿ ಇಟ್ಟುಕೊಡ್ತಾರೆ. ಮತ್ತು ಕೆಲವು ಹೋಟೆಲ್ಗಳಲ್ಲಿ ದೋಸೆಯನ್ನು ತ್ರಿಕೋಣಾಕಾರವಾಗಿ ಮಡಚ್ತಾರೆ. ಇನ್ನು ಕೆಲವು ಕಡೆ ಸುರುಳಿ ಸುತ್ತಾರೆ. ಇದರಿಂದ ದೋಸೆಯ ರುಚಿಗೆ ಏನಾದರೂ ವ್ಯತ್ಯಾಸ ಬರುತ್ತದೆಯಾ? ಅನುಭವ ವೇದ್ಯರಾದವರು ಹೇಳಿ. ಇಲ್ಲ, ಸ್ಪಷ್ಟ. ಆ ರೀತಿಯಲ್ಲೇ ರೂಪ ಮಾತ್ರ ನಿಷ್ಠೆ ಇರುವ ಪ್ರೆಸೆಂಟೇಷನ್ನಲ್ಲಿ ವ್ಯತ್ಯಾಸ ಇರತಕ್ಕಂಥದ್ರೊಳಗೆ ಏನು ಬರುವಂಥದ್ದಲ್ಲ. ಇದೇ ಈ ಕರ್ಮಕಾಂಡೀಯಾದಿಗಳು ಕಲೆಯಾಗಿದ್ದಿದ್ದರೆ ಖಂಡಿತ ವ್ಯತ್ಯಾಸ ಬರ್ತಾಯಿತ್ತು. ಲಾಲ್ಗುಡಿ ಜಯರಾಮನ್ನವರು ವಯಲಿನ್ನಲ್ಲಿ ನುಡಿಸಿದಂಥ ಕಲ್ಯಾಣಿಯನ್ನು ಕೇಳೋದಕ್ಕೆ ಹೋದಾಗ ಉಂಟಾಗುವ ಅನುಭವವೇ ಬೇರೆ, ಎಸ್ ಸುಬ್ಬಲಕ್ಷ್ಮಿಯವರು ಕಲ್ಯಾಣಿಯನ್ನು ಹಾಡಿದಾಗ ಉಂಟಾಗುವ ಅನುಭವವೇ ಬೇರೆ. ಅಷ್ಟು ಮಾತ್ರ ಬೇಡ, ಬಾಲಮುರಳಿ ಕೃಷ್ಣ ಹಾಡಿಯೂ ಹಾಡ್ತಾರೆ, ವಯಲಿನ್ ನುಡಿಸ್ತಾರೆ, ವಯೋಲ ನುಡಿಸ್ತಾರೆ, ವೀಣೆಯನ್ನು ಅಭ್ಯಾಸ ಮಾಡಿದ್ರಂತೆ. ಇವು ಪ್ರತಿಯೊಂದರೊಳಗೂ ಅವರೇ ಹಾಡುವಂಥ ಅವರದೇ ರಾಗ, ಅವ್ರದ್ದೇ ರಚನೆ,
ಅವ್ರದ್ದು ಮಹತಿಯೋ, ಲವಂಗಿಯೋ, ಸುಮುಖಮ್ಮೋ ಈ ರೀತಿಯಾದ ರಾಗಗಳನ್ನು ಅವರೇ ಆಯಾ ವಾದ್ಯದಲ್ಲಿ ನುಡಿಸಿದ್ರೆ ಒಂದೊಂದರೊಳಗೂ ಅದು ಟೆಕ್ಸ್ಚರ್, ಟಿಂಬರ್, ಟೋನ್ ಅಂತ ಏನು ನಾವು ಹೇಳ್ತೀವಿ ಅದೆಲ್ಲ ಬೇರೆ ಆಗುತ್ತವೆ. ಕಲೆಯಲ್ಲಿ ರೂಪ ಸ್ವರೂಪಗಳಿಗೆ ಅವಿನಾಭಾವ ಸಂಬಂಧ ಇದೆ. ಆದರೆ ತತ್ವ ಶಾಸ್ತ್ರ ಹಾಗಲ್ಲ. ರೂಪವೇ ಬೇರೆ, ಸ್ವರೂಪವೇ ಬೇರೆ. ಹೀಗಾಗಿ ರೂಪ ಏನಾದರೂ ಸ್ವರೂಪ ಮುಖ್ಯವಾಗುವುದರಿಂದ ನಮಗೆ ಅಲ್ಲೆಲ್ಲ ಇರುವಂಥ ಪ್ರಶ್ನೆಗಳು, ಚರ್ಚೆಗಳು ಅಷ್ಟಾಗಿ ಪ್ರಯೋಜನಕ್ಕೆ ಬರುವಂಥವು ಅಲ್ಲ. ಹೀಗಾಗಿಯೇ ನಾವು ಅಶ್ವಲ ಮೊದಲಿಗೆ ಯಜ್ಞೀಯವಾದಂಥ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಾನೆ. ಆರ್ತಭಾಗ ಭುಜ್ಯು, ಜಾರತ್ಕಾರವ ಅರ್ಥಭಾಗ, ಅವನು ಮನುಷ್ಯ ಮೃತನಾದ ಮೇಲೆ ಎಲ್ಲಿಗೆ ಹೋಗ್ತಾನೆ, ಏನಾಗ್ತಾನೆ, ಸಾವಿನ ಅನಂತರದ ಸ್ಥಿತಿ ಅಂತ ಕೇಳ್ತಾನೆ. ಅದು ನಂಬಿಕೆಗೆ ಸಂಬಂಧಪಟ್ಟಿದ್ದು. ಚಂದ್ರಲೋಕಕ್ಕೆ ಹೋಗ್ಬೋದು, ಸೂರ್ಯಲೋಕಕ್ಕೆ ಹೋಗ್ಬೋದು, ಇದೆಲ್ಲ ಬರುತ್ತದೆ ಉತ್ತರಗಳಾಗಿ. ಮತ್ತು ಅದಕ್ಕೆ ಕಾರಣವಾಗುವುದು ಜನ್ಮಾಂತರವಾದಂಥ ಕರ್ಮಗಳು. ಅದು ಹೌದೋ ಅಲ್ಲ ಅಂತ ನಾವು ಏನು ಹೇಳೋಕ್ಕಾಗೋಲ್ಲ. ತುಂಬ ಜನ ನನ್ನ ಕೇಳ್ತಾರೆ, ಪುನರ್ಜನ್ಮ ಉಂಟೆ ಇಲ್ಲವೇ, ಪರಲೋಕ ಉಂಟೆ ಇಲ್ಲವೇ ಅಂತ. ನಾನು ಅವರಿಗೆ ಪ್ರಾಮಾಣಿಕವಾಗಿ ಕೊಡುವ ಉತ್ತರ ಒಂದೇ. ಶಾಸ್ತ್ರದಲ್ಲಿ ಹೇಳಿದೆಯಪ್ಪ, ನಿಮಗೆ ಶಾಸ್ತ್ರದಲ್ಲಿ ನಂಬಿಕೆ ಉಂಟೋ ಅದನ್ನು ಒಪ್ಪಿಕೊಳ್ಳಿ. ನನಗೆ ಅನುಭವಕ್ಕೆ ಬಂದಿಲ್ಲ, ನನ್ನ ಪಾಡು ಬೇರೆ, ನೀವೇನು ಮಾಡ್ತೀರಾ ಅಂತ ನಾನು ಬಾಯಿ ಬಡ್ಕೋತೀನಿ. ನಿಮಗೇನು ಸಂಬಂಧಪಟ್ಟಿದ್ದದು? ನಾನು ಊಟ ಮಾಡಿದ್ರೆ ನಿಮಗೆ ತೃಪ್ತಿ ಆಗುತ್ತದೆಯೋ, ನಾನು ನಿದ್ರೆ ಮಾಡಿದ್ರೆ ನಿಮಗೆ ತೃಪ್ತಿ ಆಗುತ್ತದೆಯೋ? ಆಗುವಂಥದ್ದಲ್ಲ. ಹೀಗಾಗಿ ನಮಗೆ ಅವರು ಹಳ್ಳಕ್ಕೆ ಬಿದ್ದರೆ ನಾವು ಬಿದ್ವಿ, ಅದರಿಂದ ತೊಂದರೆ ಇಲ್ಲ, ಹಳ್ಳದಲ್ಲಿ ಕಂಪನಿ ಇದೆ ಅಂತ ಸಂತೋಷವೇ. ನನ್ನ ನಿಲುವನ್ನು ನಾನು ಹೇಳ್ತೀನಿ. ಯಾರೂ ಮೂರ್ಛೆ ಹೋಗಬಾರ್ದು, ಶೈತ್ಯೋಪಚಾರ ಮಾಡೋದಕ್ಕೆ ನನ್ನಲ್ಲಿ ಸಾಮಗ್ರಿ ಏನೂ ಇಲ್ಲ. ಇವೆಲ್ಲ ಕರ್ಮಕಾಂಡೀಯವಾದ ವಿಷಯಗಳು ಸಾಪೇಕ್ಷವಾದದ್ದರಿಂದ ದೇಶಕಾಲ ವಸ್ತು ಪರಿಚ್ಛೇದದಿಂದ ಭಿನ್ನವಾಗುತ್ತಲೇ ಇರುತ್ತವೆ. ಅದರಿಂದ ಅವುಗಳನ್ನು ಕುರಿತು ನಾವು ತಲೆಗೆ ಹಚ್ಚಿಕೊಂಡ್ರೆ ಎಲ್ಲಿವರೆಗೂ ಕಷ್ಟ ಬರುತ್ತದೆ ಅಂದರೆ, ಇವತ್ತು ಮಧ್ಯಾಹ್ನ ನನಗೆ ಸ್ನೇಹಿತರೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಈಗ ನಮ್ಮ ಒಬ್ಬರು ರಾಜಕೀಯ ನಾಯಕರು ಮಂಗಳೂರಿನ ಒಂದು ದೇವಾಲಯದಲ್ಲಿ ವಿಧವೆಯರಿಗೆ ಅರ್ಚಕತ್ವವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಚರ್ಚೆ ಆಯಿತು. ಇನ್ಯಾರೋ ದಿಗ್ಧಂತಿ ಸಿದ್ಧಾಂತಿ ಜ್ಯೋತಿಷ್ಕರು ಟಿ ವಿನಲ್ಲಿ ಅವರ ಜೊತೆಗೆ ಚರ್ಚೆ ಆಗಿ ಅವ್ರಿಗೂ ಇವ್ರಿಗೂ ಹೋರಾಟವಾಯಿತು. ನೀವು ಏನು ಅಭಿಪ್ರಾಯ ಪಡ್ತೀರಾ ಅಂತ. ನನಗೇನು ತಪ್ಪು ಕಾಣಿಸೋದಿಲ್ಲಪ್ಪ. ಅವ್ರ ದೇವಸ್ಥಾನ, ಅವ್ರ ಜನ ಏನಾದರೂ ಮಾಡಿಕೊಂಡ್ರು ಯಾವ ತೊಂದರೆಯೂ ಇಲ್ಲ. ಭಗವಂತನನ್ನು ಯಾರೂ ಪೂಜೆ ಮಾಡಬಹುದು, ಏನೋ ನಡೆಯಬಹುದಾದದ್ದು ನನಗೇನು ತೊಂದರೆ ಕಾಣಿಸೋಲ್ಲ. ಇದು ಅಶಾಸ್ತ್ರೀಯ, ಧರ್ಮಶಾಸ್ತ್ರ ವಿರುದ್ಧ ಅಂತೆಲ್ಲ ಅಂದರೆ, ನೀವು ಬದುಕಿರೋದು ಧರ್ಮಶಾಸ್ತ್ರ ವಿರುದ್ಧ ಅಂತ ನಾನು ಎಂಥ ಮಹಾಬ್ರಾಹ್ಮಣರಿಗೂ ವಾದ ಮಾಡಿ ಧರ್ಮಶಾಸ್ತ್ರಗಳನ್ನೇ ಮುಂದೆ ಇಟ್ಟು ಅವರು ಪ್ರಾಯಶ್ಚಿತ್ತವಾಗಿ ಒಂದು 100 ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ತುಷಾಗ್ನಿಯಿಂದ ಮೊದಲುಗೊಂಡು ಎಲ್ಲಿವರೆಗೂ ಪ್ರವೇಶ ಮಾಡಬೇಕು ಅಂತ ಸಾಬೀತು ಮಾಡಿ ತೋರಿಸಬಲ್ಲೆ. ಮೊದಲಿಗೆ ಬ್ರಾಹ್ಮಣ ಅಂತ ಅನಿಸ್ಕೊಂಡು ಹೊಲೆದ ಬಟ್ಟೆ ಹಾಕ್ಕೊಳ್ಬಾರ್ದು ಅನ್ನೋದ್ರಿಂದ ಶುರುವಾಗುತ್ತೆ. ಈ ಹೊತ್ತೇನಾದರೂ ಮನುಸ್ಮೃತಿ ಜಾರಿಗೆ ಬಂದರೆ ದಲಿತರೋ ಶೂದ್ರರೋ ಹೋರಾಟ ಮಾಡಬೇಕಾಗಿಲ್ಲ, ಮೊದಲು ಬ್ರಾಹ್ಮಣರು ಹೋರಾಟ ಮಾಡಬೇಕು, ಮನುಸ್ಮೃತಿ ಜಾರಿಗೆ ಬರಬಾರ್ದು ಅಂತ. ಆಸ್ತಿ ಮಾಡಿಕೊಳ್ಳೋ ಹಾಗಿಲ್ಲ ಬ್ರಾಹ್ಮಣ. ಯಾವ ಬ್ರಾಹ್ಮಣ ಬ್ರುವರು ಸಿದ್ಧ ಇದ್ದಾರೆ ಇದಕ್ಕೆ? ಒಂದು ದಿನಕ್ಕಾಗುವಷ್ಟು ಇಟ್ಕೊಂಡ್ರೆ ಪರವಾಗಿಲ್ಲ. ಆ ಹೊತ್ತಿಗೆ ಅಶ್ವಸ್ತನಿಕ ಅವನು ಶ್ರೇಷ್ಠನಾದವನು ಅಂತ. ಕುಂಭಿಧಾನ್ಯ 1 ವಾರಕ್ಕಾಗುವಷ್ಟು, ಯಾಯಾವರೀಯ, ಮಾಧುಕರಿ, ಮುಂಚವೃತ್ತಿ ಈ ರೀತಿಯಾದದ್ದನ್ನೆಲ್ಲ ಹೇಳಿದ್ದಾರೆ. ಸಮ್ಮಾನಾದ್ ಉದ್ವಿಜೇದ್ ವಿಪ್ರಹ ಅಂತ. ಇವತ್ತು ವಿಪ್ರ ವೇದಿಕೆಗಳಲ್ಲಿ ಎಷ್ಟು ಸನ್ಮಾನಗಳು ನಡೀತಾ ಇರುತ್ತೆ. ಎಲೆಕ್ಷನ್ನಲ್ಲಿ ಗೆದ್ದಂಥವರು ನಮ್ಮ ಬ್ರಾಹ್ಮಣರು ಯಾವ ಪಕ್ಷದವರಾದರೆ ಏನೋ ಅವರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಬರ್ತಾರೆ. ಸನ್ಮಾನ ಆದಾಗ ಬ್ರಾಹ್ಮಣ ಹೆದರ್ಕೊಳ್ಬೇಕಂತೆ, ಅವಮಾನ ಆದಾಗ ತುಂಬ ಒಳ್ಳೆಯದು ಅನ್ಬೇಕಂತೆ. ಮಾಡೋಣವೇ ಅವಮಾನವನ್ನು ಯಾರಿಗಾದರೂ? ಹೀಗೆ ಹೋದಾಗ ನಮಗೆ ಎಲ್ಲಿ ಸಿಗುತ್ತದೆ ಉತ್ತರ? ಅದರಿಂದ ಇವೆಲ್ಲ ಅಬದ್ಧವಾದದ್ದು. ನಾವು ಬೇರೊಂದೇ ಬದುಕನ್ನು ಬದುಕ್ತಾ ಇರುವಾಗ ಇನ್ನೊಂದು ಯಾವುದೋ ಬದುಕಿನ ಕಡೆಗೆ ನೆಚ್ಚಿಕೊಳ್ಳತಕ್ಕಂಥದ್ದು ಹೇಗಿದೆ ಅಂತಂದರೆ, ಗಂಡನ ಜೊತೆಗೆ ಇದ್ದು ಮಿಂಡನ ನೆನೆದಂತೆ ಆಗುತ್ತದೆ ಅಷ್ಟೆ, ಇನ್ನೇನೂ ಅಲ್ಲ. ಅದಲ್ಲ. ನಾವು ಬದಲಾಯಿಸಿಕೊಳ್ಳಬಲ್ಲವಾ? ಇಲ್ಲ. ಹಾಗಿದ್ದಾಗ ಯಾತಕ್ಕೆ ಈ ಚಾಪಲ್ಯ? ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಅಮೆರಿಕೆಯ ಡಾಲರ್ನ ಸುಪ್ಪತ್ತಿಗೆ ಮೇಲೆ ಮಲಗಿದಾಗ ಕನಸಿನಲ್ಲಿ ಬರುವುದೆಲ್ಲ ಭಾರತ ಅಂತ, ಭಾರತದ ಕನಸು ಅಂತ. ಇಲ್ಲಿ ಬರಬೇಕು, ಅಲ್ಲಿ ಚಪ್ಪರಿಸ್ಕೊಂಡಿದ್ದರೆ ಏನು ಪ್ರಯೋಜನ? ಈ ರಸ್ತೆಗಳಲ್ಲಿ ಒದ್ದಾಡಬೇಕು, ಈ ಪರ್ಮಿಟ್ಟು, ಲೈಸೆನ್ಸು, ಕೋಟಾ ಇತ್ಯಾದಿಗಳಲ್ಲಿ ಒದ್ದಾಡ್ಕೊಂಡಿರಬೇಕು. ಅದನ್ನು ಸಂತೋಷ ಅಂತ ಭಾವಿಸಬೇಕು, ಇಲ್ಲ ಅಲ್ಲಿಗೆ ಮರೆಯಬೇಕು.
ಹಾಗಾಗಿ ನಮ್ಮ ಜನಗಳಲ್ಲಿ ಏನಾಗಿದೆ ಅಂತಂದರೆ ಅದು ಸಿಗೋಲ್ಲ, ಇದು ಮನಸ್ಸಿಗಿಲ್ಲ. ಅರಸನ್ ನಂಬಿಕೊಂಡು ಪುರುಷನ ಮರೆತರು ಅಂತ ಗಾದೆ ಉಂಟು, ಅದು ಅಲ್ಲ. ಹೀಗಾಗಿ ಈ ಕರ್ಮಕಾಂಡೀಯವಾದ ವಿಷಯಗಳಲ್ಲಿ ಅವರವರಿಗೆ ಏನೇನು ಒಗ್ಗಿ ಬಂದಿದೆ ಅದನ್ನು ಮೂಗು ಬಾಯಿ ಕಣ್ಣು ಮುಚ್ಚಿಕೊಂಡು ಮಾಡಬೇಕು ಕೆಲಸ. ನವರಂಧ್ರಗಳನ್ನು ಮುಚ್ಚಿಕೊಂಡು ಅವರಿಗೆ ವಿಹಿತವಾದಂಥ ಕರ್ಮಕಾಂಡ ಅಂತ ಏನಿದೆ ಅವ್ರಿಗೆ ಒಪ್ಪಿದ್ದು ಕೈ ತೂಕ ಬಾಯಿ ಬಣ್ಣ ಅಂತ ಮಾಡಿ ಚಿತ್ತಶುದ್ಧಿ ಬರುತ್ತದೆ. ಆ ಗ್ಯಾರಂಟಿ ಇದೆ. ಪ್ರಾಮಾಣಿಕವಾಗಿ ಮಾಡಿದಂಥ ಸತ್ಕರ್ಮಕ್ಕೆ ಚಿತ್ತಶುದ್ಧಿ ಉಂಟಾಗುತ್ತದೆ. ಇನ್ಯಾವ ಫಲವೂ ಬರೋಲ್ಲ, ಇನ್ಯಾವ ಯೋಗ ಸಿದ್ಧಿಯೂ ಆಗೋಲ್ಲ, ಏನೊಂದು ಆಗೋಲ್ಲ. ನೀರಿನ ಮೇಲೆ ನಡೆಯೋಕ್ಕಾಗೋಲ್ಲ, ಬೆಂಕಿ ಒಳಗೆ ಹೋಗೋಕ್ಕಾಗೋಲ್ಲ, ಅಂತರಿಕ್ಷದಲ್ಲಿ ನಿಲ್ಲೋಕ್ಕಾಗೋಲ್ಲ, ಶೂನ್ಯದಿಂದ ಬಂಗಾರದ ಮಾವಿನಕಾಯಿ ಕೀಳೋಕ್ಕಾಗೋಲ್ಲ, ಏನನ್ನೂ ಮಾಡೋಕ್ಕಾಗೋಲ್ಲ, ಏನೂ ಮಾಡೋಕ್ಕಾಗೋಲ್ಲ ಅಷ್ಟೆ. ಹಾಗಾಗಿ ಇಲ್ಲಿ ಬರುವಂಥ ಎಷ್ಟೋ ವಿಷಯಗಳು ಆ ಬಗೆಯಾದದ್ದು. ಅದರಿಂದ ಉಪನಿಷತ್ತಿಗಾಗಲಿ ವೇದಕ್ಕಾಗಲಿ ಯಾವ ಬಹುಮಾನವೂ ಇಲ್ಲ, ಯಾವ ಅವಮಾನವೂ ಇಲ್ಲ. ಆ ಕಾಲದ ನಂಬಿಕೆಗಳನ್ನು ಮುಂದೆ ಇಟ್ಕೊಂಡು ಅದೇ ದೊಡ್ಡದು ಅಂತ ಪ್ರಶ್ನೆ ಕೇಳಿದ್ರು. ನನಗೆ ಈ ಇಡೀ ಪ್ರಕರಣ ನೋಡುವಾಗ ನೆನಪಿಗೆ ಬರುತ್ತದೆ, ನಾನು ಎಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದಾಗ ನನ್ನ ಸಹಪಾಠಿಯೊಬ್ಬ ಉತ್ತರ ಭಾರತದಿಂದ ಬಂದವನಿದ್ದ, ಕರೀಂ ಚೌಧರಿ ಅಂತ ಆತನ ಹೆಸರು. ನಿನಗೆ ಹಿಂದಿ ಬರುತ್ತಾ ಅಂತ ಕೇಳ್ದೆ. ಹಾಂ, ಹಮ್ ಸಚ್ಮುಟ್ ಹಿಂದಿ ಜಾನ್ತಾ ಹೂँ ಅಂತಂದೆ ನಾನು. ತಬ್ ಬತಾವ್ ಇಸ್ ಪದ ಕಾ ಮತ್ಲಬ್ ಕ್ಯಾ ಹೈ ಅಂತಂದ. ಬಹುಮೂಲ್ಯ, ನಿಶುಲ್ಕ, ಪ್ರಮೇಯ, ಸಿದ್ಧಾಂತ ಅಂತೆಲ್ಲ ಕೇಳ್ತಾ ಹೋದ. ಎಲ್ಲ ಸಂಸ್ಕೃತ ಶಬ್ದ. ಅವನು ಯಾವುದೋ ಉರ್ದು ಶಬ್ದ ಕೇಳಿದಿದ್ರೆ ನನಗೆ ಕಷ್ಟ ಆಗ್ತಾಯಿತ್ತು. ತಕ್ಲೀಫ್ ಅಂದಿದ್ರೆ ನನಗೆ ತಕ್ಲೀಫ್ ಆಗ್ತಾಯಿತ್ತು, ಮುಷ್ಕಿಲ್ ಅಂದಿದ್ರೆ ನನಗೆ ಮುಷ್ಕಿಲ್ ಆಗ್ತಾಯಿತ್ತು. ಅಂದರೆ ಅವನು ನನಗೆ ಅರ್ಥವಾಗದ್ದು ತನಗೆ ಅರ್ಥವಾಗದೇ ಇರೋದು ಅಂತ ಅಂದುಕೊಂಡ. ಅವನಿಗೆ ಸಂಸ್ಕೃತ ಪದಗಳು ಗೊತ್ತಿಲ್ಲ, ಹಾಗಾಗಿ ಅಲ್ಲಿ ಉರುಳಿಸ್ಬೋದು. ಅವನ ಹಿಂದಿ ಉರ್ದು ಪದಗಳಿಂದ ನಿರ್ಮಿತವಾಗಿತ್ತು. ಹಾಗಾಗಿ ಅದೇ ಹಿಂದಿಯೇ ಜಗತ್ತಲ್ಲೆಲ್ಲ ಇರೋದು, ನನಗೂ ಅದೇ ಬರೋದು. ಹಾಗಾಗಿ ಅಲ್ಲಿ ನನ್ನ ಪರೀಕ್ಷೆ ಮಾಡಿದ್ರೆ ಆಗುವಂಥದ್ದಲ್ಲ. ತನಗೆ ಯಾವುದು ಕಷ್ಟವೋ ಅದನ್ನು ಕೇಳಿದ್ರೆ ಅಂತ ನಾವು ಯಾವತ್ತೂ ಅಂದುಕೊಳ್ಳೋದಿದೆ. ನಮಗೆ ಯಾವುದು ಕಷ್ಟವೋ ಅದು ಬೇರೆಯವ್ರಿಗೂ ಕಷ್ಟವಾಗಿರುತ್ತದೆ ಅಂದುಕೊಂಡು ಆ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಆದರೆ ಅದು ಅವರಿಗೆ ಕೊಟ್ಟಿನ ಪಿಂಡಿ ಅಂತ ತೆಲುಗಿನಲ್ಲಿ ಹೇಳ್ತಾರಲ್ಲ, ಪಿಷ್ಟ ಪೇಷಣ, ಏನೂ ತೊಂದರೆ ಇಲ್ಲದೆ ಇರ್ಬೋದು. ಆಮೇಲೆ ಅಷ್ಟು ಹೇಳಿಬಿಟ್ಟು ಏತೋ ಹಿಂದಿ ನಹಿ ಹೈ ಅಂತಂದೆ. ಇದು ಹಿಂದಿನೇ ಅಲ್ಲ ಅಂತ, ಅಷ್ಟು ನನಗೆ ಸಂಸ್ಕೃತ ಅಂತ. ಅಂದರೆ ಆ ಅಶ್ವಲ ಮೊದಲಾದವರೆಲ್ಲ ಕೇಳ್ಕೊಂಡಿದ್ದು ಅವ್ರಿಗೆ ಯಾವುದು ದೊಡ್ಡದೋ ಪೆಡಂಭೂತವೋ ಅನ್ನುವಂಥ ಆ ಪ್ರಶ್ನೆಗಳನ್ನು. ಯಾಜ್ಞವಲ್ಕ್ಯರಿಗೆ ಅದು ಮಕ್ಕಳ ಆಟಿಕೆ, ಅದು ಗೊತ್ತಿದೆ. ಅದು ಒಂಥರ ಬೊಗಳೋನಾಗಿ ಮೂಳೆ ಹಾಕದಂತೆ. ಅದು ಕಚ್ಚಿ ಕಚ್ಚಿ ನಾಲಿಗೆಯನ್ನು ಗಾಯ ಮಾಡಿಕೊಂಡು ಆ ಗಾಯದಿಂದ ಸುರಿದ ನೆತ್ತರನ್ನೇ ಚಪ್ಪಡಿಸಿಕೊಂಡಿರುತ್ತದೆ ಅಂತಾರೆ. ಅದಕ್ಕೆ ಬೇಕು, ಆ ಮೂಳೆಯಲ್ಲಿ ಮಜ್ಜೆಯೂ ಇಲ್ಲ, ಮಾಂಸ ಮೊದಲೇ ಇಲ್ಲ, ಕಚ್ಚುವುದು ಮಾತ್ರ ಬಿಡಬೇಕು, ಆಗೋಲ್ಲ. ಬಬ್ಬಲ್ ಗಮ್ ಅಗದಂತೆ ಏನೂ ಬರೋಲ್ಲ, ದವಡೆ ನೋವು ಬರುತ್ತಷ್ಟೆ. ಆ ರೀತಿಯಾದಂಥ ಪ್ರಶ್ನೆಗಳು ಅವು. ಹಾಗಾಗಿ ಅವುಗಳಿಗೆ ಸಾರ್ಥಕ್ಯವನ್ನು ಹೇಳಬೇಕು ಅಂದರೆ ವೇದಾಂತದಿಂದ ಸಾರ್ಥಕ್ಯ ಹೇಳಬೇಕು. ನೇರವಾಗಿ ವೇದಾಂತದಿಂದ ಸಾರ್ಥಕ್ಯ ಹೇಳುವಾಗ ಯಾಕೆ? ಇದು ಬಕಬಂಧನ ನ್ಯಾಯ. ಕೊಕ್ಕರೆಯನ್ನು ಹಿಡಿಯೋದು ಹೇಗೆ ಅಂತಂದರೆ ಏನಿಲ್ಲ, ನಡುಬೇಸಿಗೆಯಲ್ಲಿ ನಟ್ಟ ನಡುವಿನ ದಿನದಲ್ಲಿ, ದಿನ ಮಧ್ಯದಲ್ಲಿ ದಡಕ್ಕೆ ಬಂದಾಗ, ಕೆರೆಯ ಅಥವಾ ನದಿಯ ದಡಕ್ಕೆ ಕೊಕ್ಕರೆ ಬಂದಾಗ ಅದರ ಕಣ್ಣಿಗೆ ಸೂರ್ಯನ ಝಳ ಬಿದ್ದು ಕಣ್ಣು ಒಂದು ಕ್ಷಣ ಮುಚ್ಚುತ್ತದೆ. ಆ ಕ್ಷಣದಲ್ಲಿ ತಲೆಯ ಮೇಲೆ ಒಂದು ಬೆಣ್ಣೆ ಮುದ್ದೆ ಇಡಿ. ಆಗ ಆ ಬೆಣ್ಣೆ ಮುದ್ದೆ ಸೂರ್ಯನ ಝಳಕ್ಕೆ ಕರಗುತ್ತಾ ಕಣ್ಣಿಗೆ ಇಳಿದು ಅದು ಕಣ್ಣನ್ನು ಪೂರ್ತಿಯಾಗಿ ಮುಚ್ಚಿಕೊಳ್ಳುತ್ತೆ. ಆಗ ಕುತ್ತಿಗೆ ಹಿಡ್ಕೊಳ್ಳಿ ಅಂತ. ಅದೇನು ಕರಗ ಹೊತ್ತಂತೆ ಹಾಗೇ ಹೊತ್ಕೊಂಡಿರುತ್ತೆ ಆ ಬೆಣ್ಣೆ ಮುದ್ದೆಯನ್ನು. ಒಂದು ಕ್ಷಣ ಕಣ್ಣು ಮುಚ್ಚಿದಾಗಿ ಬೆಣ್ಣೆ ಮುದ್ದೆಯೇ ಇಡಬಹುದಾದವ್ರಿಗೆ ಅದರ ಕೊರಳು ಹಿಡಿಯೋಕ್ಕಾಗೋದಿಲ್ವ? ಈ ರೀತಿಯಾಗಿ ಕರ್ಮಕಾಂಡೀಯ ವಿಷಯವನ್ನೆಲ್ಲವನ್ನೂ ಕೂಡ ಜ್ಞಾನಕಾಂಡಕ್ಕೆ ಜಗ್ಗಿ ಜಗ್ಗಿ ಸಮನ್ವಯ ಮಾಡುವುದು. ಆರ್ಯ ಸಮಾಜದ ಬಹಳ ಮಹೋನ್ನತರಾದ ನೇತಾರರು ನಮ್ಮ ದಯಾನಂದ ಸರಸ್ವತಿಯವರು, ಆಮೇಲೆ ಅರವಿಂದರು, ಕಪಾಲಿ ಶಾಸ್ತ್ರಿಗಳು, ಅವರುಗಳ ಗುರುಗಳಾಗಿದ್ದ ಎಡಬೆಡಂಗಿ ವಾಸಿಷ್ಠ ಗಣಪತಿ ಮುನಿಗಳು, ಒಂದು ಕಡೆಗೆ ರಮಣರಲ್ಲಿ ಅಚಲವಾದ ಶ್ರದ್ಧೆ ಇಟ್ಟುಕೊಂಡು ಇನ್ನೊಂದು ಕಡೆ ಈ ಥರ ಅತಂತ್ರಗಳನ್ನು ಮಾಡಿಕೊಂಡಂಥ ಮಹಾ ಮೇಧಾವಿ, ಮಹಾ ದಿಗ್ಧಂತಿ, ದೊಡ್ಡ ಅವಧಾನಿಗಳಾದವರು, ಮಹಾವಿದ್ವಾಂಸರು. ದೊಡ್ಡ ವಿದ್ವಾಂಸರಿಗೆ ಕನ್ಫ್ಯೂಷನ್ನು. ಈ ರೀತಿಯಾದ ಎಸೋಟೆರಿಕ್ ಮೀನಿಂಗ್ ಆಫ್ ದಿ ವೇದ ಅಂತ ಅಂಟಿಸ್ಕೊಂಡು ಬೇಕಾದಷ್ಟು ಜನ ಬಂದರು. ಏನೂ ಇಲ್ಲ. ಅದು ಮಗು ಸತ್ತರೂ ತೊಟ್ಲು ಬಟ್ಟೆ ವಾಸನೆ ಹೋಗಲಿಲ್ಲ ಅಂತ ಗಾದೆ ಇದೆ. ಆ ರೀತಿಯಾಗಿ ಆಗುತ್ತದೆ. ಎಲ್ಲಕ್ಕೂ ಎಳೆದು 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 ಅಧ್ಯಾತ್ಮಾರ್ಥ ಮಾಡೋದು ಬೇಕಿಲ್ಲ. ಅದನ್ನು ಹಾಗೆ ತೊಗೊಂಡ್ರೆ ಆಯಿತು. ಅದು ಹಾಗೆ ತಗೊಂಡಾಗ ಅದು ಗೌಣ ಅಂತ ಗೊತ್ತಾಗುತ್ತದೆ. ನಾವು ವೇದದ ಪ್ರತಿಶಬ್ದಕ್ಕೂ ಕೂಡ ಸಾರ್ಥಕ್ಯವನ್ನು ಕಲ್ಪಿಸಬೇಕು ಅಂತ ಹೋದಾಗ ಅದು ವೇದ ಸ್ವರೂಪವೇ ಆಗಿರೋದಿಲ್ಲ.
ನ ಸರ್ವತ್ರ ಧ್ವನಿರಾಗಿಣ ಭಾವ್ಯಂ ಅಂತ ಆನಂದವರ್ಧನ ಹೇಳ್ತಾನೆ. ಎಲ್ಲ ಕಾವ್ಯದ ಎಲ್ಲ ಭಾಗಗಳಲ್ಲೂ ಧ್ವನಿ ಇರುತ್ತದೆ ಅಂತ ನಾವು ಜಿದ್ದು ಹಿಡ್ಕೊಂಡು ಹೋಗಬೇಕಾಗಿಲ್ಲ. ಏನಾಗುತ್ತದೆ, ನಾವು ಅಡುಗೆಗೆ ಅಂತ ಎಷ್ಟೋ ಪದಾರ್ಥಗಳನ್ನು ತಂದಿರ್ತೀವಿ, ತರಕಾರಿ, ಅದರ ಪ್ರತಿಯೊಂದು ಭಾಗದಲ್ಲಿಯೂ ಸಾರ ಇದೆ, ಪ್ರತಿಯೊಂದನ್ನು ಅಡುಗೆ ಮಾಡಿ ತಿನ್ನಬೇಕು ಅಂದರೆ ಇಲ್ಲ ಇವನು ದನ ಆಗಬೇಕು ಅಥವಾ ಹಂದಿ ಆಗಬೇಕು, ಇಲ್ಲವೇ ಇವನು ಹೊಟ್ಟೆ ಕೆಡಬೇಕು. ತ್ಯಾಜ್ಯ ಕೆಲವಿರುತ್ತೆ, ಪೂಜ್ಯ ಕೆಲವಿರುತ್ತವೆ, ಗೌಣ ಕೆಲವಿರುತ್ತವೆ, ಮುಖ್ಯ ಕೆಲವಿರುತ್ತವೆ. ಆ ರೀತಿಯಾಗಿ ವೇದವಾದರೂ ಅಷ್ಟೇ, ಬೈಬಲ್ ಆದರೂ ಅಷ್ಟೇ, ಕುರಾನ್ ಆದರೂ ಅಷ್ಟೇ. ಹೀಗಾಗಿ ನಿರ್ಮಮವಾದ ರೀತಿಯಿಂದ ನೋಡಬೇಕು. ಶಂಕರರು ತಮ್ಮ ಭಾಷ್ಯಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ಸೂಚನೆ ಕೊಡ್ತಾರೆ. ನಾನು ಹೇಳಿದೆ, ಇದೆಲ್ಲವೂ ಕೂಡ ಆಖ್ಯಾಯಿಕೆ ಬ್ರಹ್ಮವಿದ್ಯಾ ಸ್ತುತಿಗಾಗಿ ಬಂದಿದೆ. ದೊಡ್ಡದು ಬ್ರಹ್ಮವಿದ್ಯೆ ಅಂತ ಹೇಳೋದಕ್ಕೆ ಎಂತೆಂಥ ವಿದ್ವಾಂಸರು ಏನೆಲ್ಲ ಪ್ರಶ್ನೆ ಕೇಳಿದ್ರು ಬಾಯಿ ಬಡ್ದ. ಇದು ಬ್ರಹ್ಮಜ್ಞಾನಿ ಇರ್ತಕ್ಕಂಥ ತಾಕತ್ತು ಅಷ್ಟೇ, ಅದನ್ನು ತಿಳ್ಕೊಳ್ಳಿ. ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತಾರಲ್ಲ, ಆ ರೀತಿಯಾದದ್ದು. ಹೀಗೆ ಹೇಳಿ ವೇದಕ್ಕೆ ಅವಮಾನ ಮಾಡಬೇಕು ಅಂತಲ್ಲ, ಈ ರೀತಿಯಾದ ಭಾಗಗಳು ಬರುತ್ತವೆ. ಹಾಗಾಗಿ ನಾನು ಆ ಪ್ರಶ್ನೆಗಳನ್ನು ವಿಸ್ತರಿಸಲಿಲ್ಲ. ಭುಜ್ಯು ಅವನು ಕೇಳ್ತಾನೆ, ಕರ್ಮಫಲ ಯಾವ ರೀತಿಯಾದದ್ದು ಅಂತ, ಮತ್ತು ವಿಷಯೇಂದ್ರಗಳಿಂದ ಗ್ರಸ್ತನಾಗಿ ಇರ್ತಕ್ಕಂಥ ಆತ್ಮ ಇದಾನೋ ಇಲ್ಲವೋ ಅಂತನ್ನುವಂಥದ್ದು. ಆಮೇಲೆ ಬ್ರಹ್ಮಜ್ಞಾನಿಗೆ ಇರ್ತಕ್ಕಂಥ ಸನ್ಯಾಸಿಗೆ ವಿಧಿವಿಧಾನಗಳು ಯಾವುದು ಅನ್ನುವುದಕ್ಕೆ ಆನುಷಂಗಿಕವಾಗಿ ಬರ್ತಕ್ಕಂಥದ್ದು. ಮತ್ತು ಪಂಚಭೂತಗಳ ವಿವಿಧ ಲೋಕಗಳ ತಾರತಮ್ಯ ಸೂಕ್ಷ್ಮ, ಅದು ಗಾರ್ಗಿ ಕೇಳ್ತಕ್ಕಂಥ ಪ್ರಶ್ನೆಯಾಗಿದೆ. ಆಮೇಲೆ ಪ್ರಾಣಿಗಳೆಲ್ಲ ಯಾವ ಸೂತ್ರದಿಂದ ಓತಪ್ರೋತರಾಗಿದ್ದಾರೆ ಅನ್ನೋದು ಉದ್ದಾಲಕ 6ನೆಯ ಪ್ರಶ್ನೆಯಾಗುತ್ತದೆ. ಆಮೇಲೆ ಗಾರ್ಗಿ ಮತ್ತೆ ಆ ಓತಪ್ರೋತತೆ, ಪ್ರಪಂಚದ ಜಗತ್ತಿನ ವಿಶ್ವದ ಏಕಸೂತ್ರತೆಯ ಬಗ್ಗೆ ಕೇಳ್ತಾಳೆ. ಆಮೇಲೆ ದೇವತೆಗಳ ಸಂಖ್ಯೆ ಎಷ್ಟು, ದೇವತೆಗಳ ಸ್ವರೂಪ ಏನು, ಈ ರೀತಿಯಾದದ್ದನ್ನು ವಿದಗ್ಧ ಶಾಕಲ್ಯ ಕೇಳುವಂಥದ್ದು. ಹೀಗೆಲ್ಲ ಬರುತ್ತದೆ. ಇವುಗಳೆಲ್ಲಕ್ಕೂ ಮಹತ್ವ ಇಲ್ಲ ಅಂತಲ್ಲ, ಆದರೆ ವೇದಾಂತದ ಪರಮತಾತ್ಪರ್ಯದಲ್ಲಿ ಯಾವ ಮಹತ್ವವೂ ಇಲ್ಲ. ಅದು ಬ್ರಹ್ಮವಿದ್ಯೆಗೆ ಅವರು ಬರಲೇ ಇಲ್ಲ. ಕಾರಣ ಅವರು ಯಾರೂ ಬ್ರಹ್ಮಜ್ಞಾನಿಗಳಾಗಿರಲಿಲ್ಲ, ಯಾಜ್ಞವಲ್ಕ್ಯರೊಬ್ಬರೇ ಆಗಿದ್ದು. ಅದರಿಂದಲೇ ನಾವು ಆಮೇಲೆ ನೋಡ್ತೀವಿ, ನಿಜವಾಗಿ ಆ ಜ್ಯೋತಿರ್ಬ್ರಾಹ್ಮಣ ಪ್ರಕರಣದಲ್ಲಿ ಬರುವಂಥದ್ದೇ ದೊಡ್ಡದಾದದ್ದು ಅಂತ ಗೊತ್ತಾಗುತ್ತದೆ. ಈ ಕಾರಣದಿಂದಲೇ ಆ ಜ್ಯೋತಿರ್ಬ್ರಾಹ್ಮಣ ಪ್ರಕರಣದಲ್ಲಿ ಬರುವಂಥದ್ದು ತುಂಬ ವಿಸ್ತೃತವಾದದ್ದು. ಆ ಒಂದು ಜ್ಯೋತಿರ್ಬ್ರಾಹ್ಮಣ ಪ್ರಕರಣ 1ರ ಮೇಲೆ ಸುರೇಶ್ವರರು ವಾರ್ತಿಕಿಯನ್ನು ಬರೆದಿದ್ದಾರಲ್ಲ, ಅದು ಸುಮಾರು 1052 ವಾರ್ತಿಕ ಶ್ಲೋಕಗಳಿಂದ ಕೂಡಿರತಕ್ಕಂಥದ್ದು. ಅಷ್ಟು ವಿಸ್ತಾರವಾಗಿ ಅದರ ವಿವರಣೆಯನ್ನು ಮಾಡುವಂಥದ್ದಾಗಿದೆ. ಹೀಗಾಗಿ ಅತ್ತ ಕಡೆಗೆ ನಾವು ಗಮನ ಹರಿಸುವಂಥದ್ದಾಗಬೇಕು ಅನ್ನುವ ದೃಷ್ಟಿಯಿಂದ ಈಗ ನಾವು ಆ ಕಡೆಗೆ ನೋಡೋಣ. 4ನೇ ಅಧ್ಯಾಯಕ್ಕೆ ಬರ್ತಿದ್ದೀವಿ. 4ನೇ ಅಧ್ಯಾಯದಲ್ಲಿ ಜನಕನ ಆಸ್ಥಾನದಲ್ಲಿ ಅನೇಕರು ಇದ್ದರು. ಯಾಜ್ಞವಲ್ಕ್ಯರು ಬರ್ತಾರೆ. ಜನಕೋಹ ವೈದೇಹ ಆಸಾಂಚಕ್ರೆ ಅತಃ ಯಾಜ್ಞವಲ್ಕ್ಯ ಆವವ್ರಾಜ ತಂ ಹೋವಾಚ ಯಾಜ್ಞವಲ್ಕ್ಯ ಕಿಮರ್ಥಮಚಾರೀ ಪಶೂನಿಚ್ಛನ್ ಅಣ್ವಂತಾನಿತಿ. ಯಾಜ್ಞವಲ್ಕ್ಯರು ಬಂದಾಗ ಜನಕ ಕೇಳ್ತಾನೆ, ಏನು ಯಾಜ್ಞವಲ್ಕ್ಯರೇ ಬಂದದ್ದು, ನಿಮಗೆ ಗೋವುಗಳು ಬೇಕಾಗಿದೆಯಾ ಅಥವಾ ಏನಾದರೂ ನಾನು ಪ್ರಶ್ನೆಗಳು ಕೇಳಬೇಕಾಗಿದೆಯಾ ಅಂತ. ಉಭಯಮೇವ ಸಂಭ್ರಾಡಿತಿ ಹೋವಾಚ, ನನಗೆ ಗೋವುಗಳು ಬೇಕು, ನಿಮ್ಮ ಜ್ಞಾನ ಏನು ಅದನ್ನು ತಿಳಿಯಲೂ ಬೇಕು ಅಂತ. ಅಂದರೆ ಯಾಜ್ಞವಲ್ಕ್ಯರಿಗೆ ಯಾವ ಹಂಗು ಲಂಗು ಲಗಾಮಿಲ್ಲವಾದ್ದರಿಂದ ಕೊಟ್ಟರೂ ಸರಿ ಬಿಟ್ಟರೂ ಸರಿ, ಕೊಡ್ತೀನಿ ಅಂತೀಯಾ ತೊಗೋತೀನಿ, ಬೇಡ ಅಂತೀಯಾ ಬಿಡ್ತೀನಿ ಅಂತ. ಆಮೇಲೆ ಸರಿ ಹೇಳಿ, ನಿಮಗೆ ಏನೇನು ಗೊತ್ತಿದೆ, ನಿಮಗೆ ಯಾರ್ಯಾರು ಏನೇನು ಹೇಳಿದ್ದಾರೆ, ಯತ್ತೆ ಕಶ್ಚಿತ್ ಅಬ್ರವೀತ್ ಛೃಡವಾಮೇತಿ, ಏನೇನು ನಿಮಗೆಲ್ಲ ಹೇಳಿದ್ದಾರೆ, ಆಲ್ ದಟ್ ಇನ್ಫಾರ್ಮೇಷನ್, ಆಲ್ ದ ಸ್ಟಫ್ ನಾನ್ಸೆನ್ಸ್ ಅನ್ನುವ ಅರ್ಥದಲ್ಲಿ ಎಲ್ಲವನ್ನೂ ಹೇಳ್ತಾ ಬನ್ನಿ ಅಂತ. ಆಗ ಒಬ್ಬೊಬ್ಬರಾಗಿ ಹೇಳ್ತಾರೆ. ಜಿತ್ವಾ ಶೈಲಿನಿ ಅನ್ನೋರು ಹೇಳ್ತಾರೆ, ವಾಕ್ಯೇ ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ. ಹೌದು, ಅದು ಬಹಳ ಮುಖ್ಯವಾದದ್ದು. ವಾಕು ತುಂಬ ದೊಡ್ಡದು. ವಾಕ್ಯನ ಮೂಲಕವೇ ಜ್ಞಾನ, ತಿಳುವಳಿಕೆ, ವೇದಾದಿಗಳು ಎಲ್ಲವೂ ಋಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವಾಂಗಿರಸ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕ ಸೂತ್ರಾಣಿ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ವಾಕ್ಯಿಂದ. ವಾಚೈವ ಸಮ್ರಾಟ್ ಪ್ರಜ್ಞಾಯಂತೆ ವಾಗ್ವೈ ಸಮ್ರಾಟ್ ಪರಮಂ ಬ್ರಹ್ಮ ನೈನಂ ವಾಗ್ ಜಹಾತಿ ಸರ್ವಾಣ್ಯೇವಂ ಭೂತಾನ್ಯಭಿಕ್ಷರಂತಿ. ಇದೆಲ್ಲ ಹೌದು, ವಾಕು ದೊಡ್ಡದಾದದ್ದು, ಮಾತಿಲ್ಲದೆ ಯಾವುದೂ ಇಲ್ಲ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲಿಯು, ಮಾತಿನಿಂ ಸರ್ವಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಸರ್ವಜ್ಞ ಹೇಳೋದನ್ನೆಲ್ಲ ಇದೇ ರೀತಿಯಲ್ಲಿ ಹೌದು. ಆದರೆ
ನೀನು ಕೊಡುವುದನ್ನು ನಾನು ಗ್ರಹಿಸೋದಿಲ್ಲ. ಪಿತಾಮೇ ಅಮನ್ಯತ ನ ಅನುಶಿಷ್ಯ ಹರೇತ ಇತಿ. ನಮ್ಮಪ್ಪ ಹೇಳಿದ್ರು ಒಬ್ಬನಿಗೆ ಸರಿಯಾಗಿ ವಿದ್ಯೆ ಹೇಳಿದೆ ಏನೂ ತಗೋಬಾರ್ದು ಅಂತ. ಹಾಗಾಗಿ ನೀವು ಹೇಳಿದ್ದು ಕೇಳಿದೆ, ಇದು ಅಷ್ಟಕ್ಕಷ್ಟೇ. ನೀವು ಗೋವುಗಳನ್ನು ಕೊಡ್ತೀನಿ ಅಂದರೆ ನಾನು ತೊಗೊಳ್ಳಲ್ಲ. ಯಾಕೆಂದರೆ ನಿಮಗೆ ನಾನು ಕ್ವಾಲಿಟೇಟಿವ್ ಆಗಿ ಏನಾದರೂ ಸ್ಟಫ್ ಆ್ಯಂಡ್ ಗೂಡ್ಸನ್ನು ಡೆಲಿವರ್ ಮಾಡಿದೆ, ನಿಮಗೆ ವಿವೇಕದ ವಿಚಾರವನ್ನು ನಾನು ಹೇಳಿದೆ, ಏನನ್ನೂ ಸ್ವೀಕರಿಸಬಾರದು ಅಂತ. ಅವರ ಯಾಜ್ಞವಲ್ಕ್ಯರ ಎಥಿಕ್ಸ್ ನೋಡಿ ಯಾವ ರೀತಿಯಾಗಿದೆ. ಮೌಲ್ಯ ಪ್ರಜ್ಞೆ, ಪ್ರಾಮಾಣಿಕವಾದ ಜ್ಞಾನವನ್ನು ಹೇಳದೆ ಏನನ್ನೂ ಸ್ವೀಕರಿಸಬಾರದು. ನಿಜವಾಗಿ ಗುರುವಾಗದೆ ಗುರುದಕ್ಷಿಣೆ ಇಲ್ಲ. ನೀವೀಗ ಹೇಳ್ತಾ ಇರೋದನ್ನು ಕೇಳಿದ್ದೀನಿ, ವಾಗ್ಬ್ರಹ್ಮ ಏಕದೇಶೀಯವಾದದ್ದು ಅಷ್ಟೇ ಅಂತ. ಅದಾದ ಮೇಲೆ ಪ್ರಾಣವೇ ಬ್ರಹ್ಮ ಅಂತ ಉದಂಕ ಶೌಲ್ಬಾಯನ ಹೇಳಿದ್ದು ಅಂತ. ಹೌದು, ಪ್ರಾಣೋ ವೈ ಬ್ರಹ್ಮೇತಿ, ಅದು ನಿಜ, ಆದರೆ ಅದು ಪೂರ್ಣವಲ್ಲ. ಹಾಗೆಯೇ ಬರ್ಕುವಾರ್ಕ್ಷ ಅನ್ನುವ ಋಷಿಗಳು ಹೇಳಿದ್ದು ಚಕ್ಷುರ್ಬ್ರಹ್ಮ, ಕಣ್ಣೇ ಬ್ರಹ್ಮ. ಗರ್ಧಬಿ ವಿಪೀತ ಭಾರದ್ವಾಜ ಅವರು ಹೇಳಿದ್ದು ಶ್ರೋತ್ರ ಬ್ರಹ್ಮ, ಕಿವಿಯೇ ಬ್ರಹ್ಮ. ಸತ್ಯಕಾಮ ಜಾಬಾಲ ಹೇಳಿದ್ದು ಮನೋಬ್ರಹ್ಮ, ಮನಸ್ಸು ಬ್ರಹ್ಮ ಅಂತ. ಮತ್ತು ವಿದಗ್ಧ ಶಾಕಲ್ಯ ಹೇಳಿದ್ದು ಹೃದಯವೇ ಬ್ರಹ್ಮ ಅಂತ. ಇವೆಲ್ಲವೂ ತಪ್ಪಲ್ಲ. ಈಗ ಮೈ ಅಂದರೆ ಕೈಯ, ಕೈಯೂ ಹೌದು ಆದರೆ ಕೈಯೇ ಮೈಯಲ್ಲ. ಮೈ ಅಂದರೆ ಕಾಲು ಹೌದು ಆದರೆ ಕಾಲೇ ಅಲ್ಲ. ಮೈ ಅಂದರೆ ಹೊಟ್ಟೆಯೂ ಹೌದು ಆದರೆ ಹೊಟ್ಟೆಯೇ ಮೈಯಲ್ಲ. ಈ ರೀತಿಯಾಗಿ ಏಕದೇಶೀಯವಾದದ್ದು ನೀವು ಮಾಡಿಕೊಂಡು ಬಂದ ಬ್ರಹ್ಮೋಪಾಸನೆಯಲ್ಲ, ಸರ್ವದೇಶೀಯವಾದದ್ದಂಥದ್ದು ಅಲ್ಲ ಅನ್ನುವುದನ್ನು ಹೇಳಿ ಎರಡನೇ ಪ್ರಕರಣದಲ್ಲಿಯೇ ವಿಶೇಷವಾಗಿ ಬರುವಂಥದ್ದು ಅತ್ಯಂತ ಅದ್ಭುತವಾದಂಥ ವಿಷಯಗಳಿಗೆ ಪೀಠಿಕೆಯಾಗುತ್ತದೆ. ನೋಡಿ, ಇದಲ್ಲ, ಇದನ್ನು ಸರಿಯಾಗಿ ಹೇಳಬೇಕು ಅಂತಂದರೆ ಇವು ಏಕದೇಶೀಯವಾದ್ದರಿಂದ ಪೂರ್ಣ ಸಮಾಧಾನ ಇಲ್ಲ ಅಂತ. ಅಂಗುಳ ಆರಲಿಲ್ಲ ಆತ್ಮ ತಣಿಯಲಿಲ್ಲ ಅನ್ನುವ ಗಾದೆ ಇದೆಯಲ್ಲ, ಹಾಗೆ. ಆಗ ಕೂರ್ಚಾದ್ ಉಪಾವಸರ್ಪನ್ ಉವಾಚ ನಮಸ್ತೆಸ್ತು ಯಾಜ್ಞವಲ್ಕ್ಯ ಅನುಮಾಶಾಧೀತಿ. ಎದ್ದು ನಿಂತುಕೊಂಡು ಆಸನದಿಂದ, ಸ್ವಾಮಿ ಯಾಜ್ಞವಲ್ಕ್ಯನೇ, ದಯಮಾಡಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಆದೇಶ ಮಾಡಿ, ನನಗೆ ಉಪದೇಶ ಮಾಡಿ ಅಂತ ಅಂದಾಗ ಆಗ ಹೇಳ್ತಾರೆ ನೋಡಿ, ಒಂದು ದೀರ್ಘವಾದ ಪ್ರಯಾಣ ಮಾಡೋದಕ್ಕೆ ಇಚ್ಛೆ ಇರತಕ್ಕಂಥವನು ಹೇಗೆ ಮಹಾಂತಮ್ ಅಧ್ವಾನಂ ಸಮೇಷ್ಯನ್, ಅಧ್ವಾನಮೇಷ್ಯನ್, ದೊಡ್ಡ ದಾರಿಯಲ್ಲಿ ತುಂಬ ದೀರ್ಘ ಪ್ರಯಾಣ ಮಾಡಬೇಕು ಅನ್ನೋನು ರಥಂ ವಾ ನಾವಂ ವಾ ಸಮಾದದೀತ, ರಥವನ್ನು ನೌಕೆಯನ್ನು ತೆಗೆದುಕೊಳ್ಳಬೇಕು. ಆ ರೀತಿಯಾಗಿ ತುಂಬ ಬಲಿಷ್ಠವಾದ ಮಾಧ್ಯಮ ಇಟ್ಕೊಳ್ಬೇಕು, ದೊಡ್ಡದಾದಂಥ ಮಾರ್ಗ ಬೇಕಾಗುತ್ತದೆ, ಅದನ್ನು ಇಟ್ಟುಕೊಳ್ಬೇಕು ನೀವು ಅಂತ. ಹಾಗಾದರೆ ಹೇಗೆ, ಯಾವ ರೀತಿಯಾಗಿ ಮಾಡಬೇಕು ಅಂತಂದಾಗ ಅವರು ಹೇಳ್ತಾರೆ, ಈ ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು. ಇದು ಹಲವು ಕಡೆ ಬರುವಂಥದ್ದು, ಐತರೇಯಾದಿ ಉಪನಿಷತ್ತುಗಳಲ್ಲಿ ಬರುವಂಥದ್ದು. ಪರೋಕ್ಷ ಪ್ರಿಯಾಯ ವೈ ದೇವಾ ಪ್ರತ್ಯಕ್ಷ ದ್ವಿಷಃ. ಪರೋಕ್ಷ ಅನ್ನುವುದರ ಬಗ್ಗೆ ಸಾಕಷ್ಟು ವಿವರಿಸಿದೆ. ಅಂದರೆ ಅದು ನೇತಿ ಕ್ರಮ ಅಂತ. ಪ್ರತ್ಯಕ್ಷ ಅಂದರೆ ಇತಿಕ್ರಮ, ಪರೋಕ್ಷ ಅಂದರೆ ನೇತಿಕ್ರಮ ಅಂತ. ಹೀಗೆ ಅಂತಲ್ಲದೆ ಹೀಗಲ್ಲ ಅಂತ ಹೇಳುವುದಿದೆಯಲ್ಲ, ಅದು ಪರೋಕ್ಷ. ಹೀಗಾಗಿ ಅಧ್ಯಾರೋಪಾಪವಾದ ಅನ್ನುವ ಪ್ರಕ್ರಿಯೆ ಪರೋಕ್ಷ ಪ್ರಕ್ರಿಯೆ. ಆ ಮೂಲಕವಾಗಿ ಬ್ರಹ್ಮಾನುಭವವನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕಾದದ್ದು. ಇದು ರಸಮಾರ್ಗದಲ್ಲಿ ಧ್ವನಿ ಪ್ರಕ್ರಿಯೆ ಅಂತ ಆದದ್ದು. ಧ್ವನಿ ಈಸ್ ದಿ ಫೇಲ್ಯೂರ್ ದಟ್ ಸಕ್ಸೀಡ್ಸ್ ಅಂತ ಆಚಾರ್ಯ ಎಂ ಹಿರಿಯಣ್ಣನವರು ಹೇಳಿದ್ರಲ್ಲ, ಆ ರೀತಿಯಲ್ಲಿ ಬರುವಂಥದ್ದು. ಕಲೆಯ ಮಾರ್ಗ, ವೇದಾಂತದ ಮಾರ್ಗ ಒಂದೇ, ಅದು ಪರೋಕ್ಷ ಮಾರ್ಗ. ಹಾಗೆಯೇ ನಮಗೂ ಕೂಡ ಪ್ರೀತಿ ವಿಶ್ವಾಸಗಳು ಪ್ರತ್ಯಕ್ಷವಾದಾಗ ಅಲ್ಲ. ಯಾರು ನಮ್ಮನ್ನು ಎದುರಿಗೆ ಕೂಡಿಸಿಕೊಂಡು ನೀವು ತುಂಬ ಒಳ್ಳೆಯವರು, ನೀವು ತುಂಬ ದೊಡ್ಡವರು ಅಂದರೆ ಏನೋ ಬಂತು ಅಪಾಯ, ಯಾವುದೋ ಲಾಭಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ. ಅದೇ ಇನ್ನೊಬ್ಬರ ಹತ್ರ ಅವ್ರು ಹೇಳ್ಕೊಂಡ್ರೆ ಇಂಥ ದೊಡ್ಡವರು ನೋಡಿ ಮರೆಯಲ್ಲೂ ನೆನೆದರು ಅಂತ ಮಾಡಿಕೊಳ್ತೀವಿ. ಅಂದರೆ ಪರೋಕ್ಷ ನಮಗೂ ಇಷ್ಟವಾಗುವಂಥದ್ದು. ಲೋಕ ವ್ಯವಹಾರದಲ್ಲೂ ಪರೋಕ್ಷ ಬಹಳ ಬಹಳ ಬೇಕಾದದ್ದು. ಗುಪ್ತದಾನ ಅಂತ ಹೇಳ್ತಾರಲ್ಲ, ಅದು ಪರೋಕ್ಷವೇ. ಯಾವುದು ಶ್ರೇಷ್ಠವೋ ಅದೆಲ್ಲ ಪರೋಕ್ಷವಾಗಿ ಧ್ವನಿತವಾಗಿ ಬರುವಂಥದ್ದು. ಈ ಕ್ರಮ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಕಣ್ಣುಗಳಲ್ಲಿ ಇಂದ್ರಾಣಿಯರು ಇರತಕ್ಕಂಥದ್ದಾಗುತ್ತದೆ. ಒಂದು ಕಣ್ಣಲ್ಲಿ ಇಂದ್ರ, ಮತ್ತೊಂದು ಕಣ್ಣಲ್ಲಿ ಇಂದ್ರಾಣಿ, ಶಚಿ ಅಥವಾ ವಿರಾಟ್ ಅಂತ ಕರೀತಾರೆ. ಆ ರೀತಿಯಾಗಿ ಈ ಜಗತ್ತೆಲ್ಲವೂ ಕೂಡ ಇದಂತ ಅನ್ನುವ ಆತ್ಮವಸ್ತುವಿನಿಂದ ನಿರ್ಮಿತವಾದದ್ದು, ಅಹಂತ ಅನ್ನುವಂತಹ ಆತ್ಮವಸ್ತುವಿನಿಂದ ಗ್ರಹೀತವಾಗತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಹಾಗಿದ್ದಾಗ ಈ ಜಗತ್ತು ಅನ್ನುವುದೇ ಜಗತ್ತಾಗಿ ಇಲ್ಲವಲ್ಲ, ಏನು ಗತಿ? ಭಯ ಬೇಡ. ಅಭಯಂ ವೈ ಜನಕ ಪ್ರಾಪ್ತೋಸಿ. ನಿಮಗೆ ಭಯವೇ ಇಲ್ಲ, ಎರಡನೇ ವಸ್ತು ಅನ್ನೋದಿಲ್ಲವಾದರೆ ನೀವು ಯಾತಕ್ಕೆ ಚಿಂತೆ ಮಾಡಬೇಕಾಗುತ್ತದೆ? ಹೇಗೆ ಎರಡನೇ ವಸ್ತುವೇ ಇಲ್ಲ ಅನ್ನೋದು ಹೇಗೆ ಗೋಚರವಾಗುತ್ತದೆ? ರಾಗದ್ವೇಷಗಳಿಗೆಲ್ಲ ಮೂಲ ಕಾರಣವಾದದ್ದು ಅನ್ಯತ್, ಅನ್ಯ
ಅನ್ಯಾ ಅನ್ನುವ ಭಾವ ಅದು ಎಲ್ಲಿ ಇಲ್ಲ ಅಂದಾಗ ಈ ಮೂರನೇ ಬ್ರಾಹ್ಮಣವಾದ ಜ್ಯೋತಿರ್ಬ್ರಾಹ್ಮಣ ಪ್ರಕರಣ ತುಂಬ ವಿಸ್ತೃತವಾಗಿ ಬರುತ್ತದೆ. ಅದು ವೇದಾಂತದ ಬುನಾದಿಯೇ ಆದಂಥ ಅಧ್ಯಾರೋಪಾಪವಾದ ಯುಕ್ತಿಯನ್ನು ಅದರ ಒಂದು ಪ್ರಕ್ರಿಯೆಯಾದಂಥ ಒಂದು ವಿಭಾಗವಾದ ಅವಸ್ಥಾತ್ರಯವನ್ನು ಒಳಗೊಂಡದ್ದಾಗುತ್ತದೆ. ಇದು ಶಂಕರರ ಒಂದು ಪ್ರಸಿದ್ಧ ಶ್ಲೋಕ ಅಂತ ಲೋಕದಲ್ಲಿ ವ್ಯಾಪ್ತಿ ಉಂಟು. ಅದು ಏಕಶ್ಲೋಕಿ ಅಂತಲೂ ಕರೀತಾರೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೋ ಪ್ರದೀಪಾದಿಕಂ ಅಂತ ಶ್ಲೋಕ ಆರಂಭವಾಗುತ್ತದೆ. ಯಾಜ್ಞವಲ್ಕ್ಯ ಕಿಂ ಜ್ಯೋತಿರಯಂ ಪುರುಷ ಇತಿ ಆದಿತ್ಯ ಜ್ಯೋತಿ ಸಮ್ರಾಡಿತಿ ಹೋವಾಚ ಆದಿತ್ಯೇನೈವಾಯಂ ಜ್ಯೋತಿಷಾಸ್ತೆ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯೇತೀತಿ ಏವಮೇವೈತದ್ ಯಾಜ್ಞವಲ್ಕ್ಯ. ಈ ರೀತಿಯಾಗಿ ಸಂವಾದ ಆಗುತ್ತದೆ. ನಮಗೆ ಕಾಣಿಸುವಂಥ ಜ್ಯೋತಿ ಬೆಳಕು ಯಾವುದು? ಸೂರ್ಯ. ಸೂರ್ಯ ಇಲ್ಲದಿದ್ದರೆ ಆಗುವಂಥದ್ದೇ ಅಲ್ಲ. ಅದು ಸರಿ. ಅಸ್ತಮಿತ ಆದಿತ್ಯ ಯಾಜ್ಞವಲ್ಕ್ಯ. ಸೂರ್ಯ ಮುಳುಗಿದಾಗ ಯಾವುದು? ಚಂದ್ರಮಸ, ಚಂದ್ರ ಸೂರ್ಯ ಮುಳುಗಿದಾಗ. ರಾತ್ರು ಭಾನುಮಾನ ಹನಿಮೆ ರಾತ್ರೋ ಪ್ರದೀಪಾದಿಕಂ. ಚಂದ್ರ ಇಲ್ಲದೆ ಇದ್ದಾಗ ದೀಪದ ಬೆಳಕು ಇತ್ಯಾದಿಯಾಗಿ. ಅಗ್ನಿನೈವಾಯಂ ಜ್ಯೋತಿಷಾಸ್ತೆ ಪಲ್ಯಯತೆ. ಈಗ ಅಗ್ನಿ, ಚಂದ್ರನೂ ಇಲ್ಲ, ಅಮಾವಾಸ್ಯೆಯಲ್ಲಿ ದೀಪ ಬೆಳಗಬೇಕು, ಅಗ್ನಿ ಆಯಿತು. ಮಳೆಗಾಲದಲ್ಲಿ ವಿದ್ಯುತ್ತೂ ಆಗಬಹುದು, ಅದು ಕ್ಷಣಿಕವಾದದ್ದು ನಿಜ. ಶಾಂತೇ ಅಗ್ನೌ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ ವಾಗೇ ವಾಸ್ಯ ಜ್ಯೋತಿರ್ಭವತಿ. ನಮಗೆ ಅರಿವಾಗುವುದು ಹೇಗೆ? ಕತ್ತಲು, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ವಿದ್ಯುತ್ತಿಲ್ಲ, ಅಗ್ನಿಯೂ ಇಲ್ಲ ಅಂದಾಗ ಹೇಗೆ? ಏನಪ್ಪ ಅಲ್ಲಿ ನೀನಿದೆಯಾ, ಇಲ್ಲಿ ನಾನಿದ್ದೀನಾ ಅಂತ ಧ್ವನಿಯಿಂದಾಗಿ ನೀನು ಅಡ್ಡ ಬರಬೇಡ, ನೀನು ದೂರ ಇರು ಅಂತ ವಾಗೇವ ಜ್ಯೋತಿ, ಮಾತನ್ನು ಜ್ಯೋತಿಯಾಗಿ ಮಾಡಿಕೊಂಡು ಹೋಗ್ತೀವಿ. ಮಾತೂ ಹೋದಾಗ, ಶಬ್ದವೂ ಅಡಗಿದಾಗ ಯಾವುದು? ಆತ್ಮಜ್ಯೋತಿ. ನಮಗೆ ಯಾರೂ ಅಡ್ಡ ಇದ್ದಾರೆ ಅಂತ ಒಂದು ಫೀಲ್ ಬರುತ್ತಲ್ಲ, ಅದು. ಎಲ್ಲ ವಸ್ತುಗಳನ್ನು ಕಾಣೋದಕ್ಕೆ ಬೆಳಕು ಅದರ ಮೇಲೆ ಬೀಳಬೇಕು. ಕತ್ತಲೆಯನ್ನು ಕಾಣೋದಕ್ಕೆ ಯಾವ ಬೆಳಕು ಬೀಳಬೇಕು? ಕತ್ತಲೆ ಮೇಲೆ ಟಾರ್ಚ್ ಬಿಡೋಕ್ಕೆ ಸಾಧ್ಯವೇ? ಯಾವುದೂ ಅಲ್ಲ. ಕತ್ತಲೆಯನ್ನು ಒಳಬೆಳಕಿನಿಂದ ನಾವು ಕಾಣ್ತೀವಿ. ಬೆಳಕಿನ ಅಭಾವ ಅನ್ನುವ ಕತ್ತಲೆಯನ್ನು ನಾವು ಒಳಬೆಳಕಿನಿಂದ ಕಾಣ್ತೀವಿ. ಹೀಗೆ ಆತ್ಮಜ್ಯೋತಿಯಿಂದಲೇ ಜಗತ್ತೆಲ್ಲವೂ ಅರಿವಿಗೆ ಬರ್ತಾ ಇರುವಂಥದ್ದು. ಇದು ಎಚ್ಚರದಲ್ಲಿ ನಡೀತಕ್ಕಂಥದ್ದು. ಇನ್ನು ಸ್ವಪ್ನದಲ್ಲಿ ಏನಾಗುತ್ತದೆ? ಆ ಒಳಬೆಳಕು ಒಳಗೆ ಸೇದಿಕೊಂಡಿದೆ, ಹೊರಗಿನ ಇಂದ್ರಿಯ ದ್ವಾರಗಳು ಮುಚ್ಚಿಕೊಂಡಿವೆ. ಆದರೆ ಒಳಗೆ ಮನಸ್ಸು ಅನ್ನುವ ಅಂತರಿಂದ್ರಿಯ ಕೆಲಸ ಮಾಡ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಅವಸ್ಥೆಯೇ ಆಗಿದೆ. ಆ ಅವಸ್ಥೆಯಲ್ಲಿ ಮತ್ತೊಂದು ಶರೀರವೇ ಬಂದಿದೆ, ಮತ್ತಷ್ಟು ಇಂದ್ರಿಯಗಳು ಬಂದಿವೆ, ಮತ್ತೊಂದು ಪ್ರಪಂಚವೇ ಆಗಿದೆ. ತುಂಬ ಜನ ಕನಸನ್ನು ಎಚ್ಚರದ ಅನುಭವಗಳ ನೆನಪು ಅಂತ, ಎಚ್ಚರದ ಅನುಭವಗಳ ಪ್ರತಿಕ್ರಿಯೆ ಅಂತ ಹೀಗೆಲ್ಲ ಹೇಳ್ತಾ ಹೋಗಿದ್ದಾರೆ. ಪಾಶ್ಚಾತ್ಯರಲ್ಲಿ ಅದೇ ರೀತಿಯಾಗಿ ಆ ಒಂದು ಸ್ವಪ್ನ ಸಿದ್ಧಾಂತ, ಅನಾಲಿಸಿಸ್ ಆಫ್ ಡ್ರೀಮ್ ಅಂತ ಯಾವುದಿದೆ ಅದನ್ನು ಮಾಡ್ತಾರೆ. ಆದರೆ ಅಪ್ಪಟ ವೇದಾಂತಿಗಳು ಅದನ್ನು ಒಪ್ಪೋದಿಲ್ಲ. ಎಚ್ಚರದಷ್ಟೇ ಸ್ವತಂತ್ರವಾದ ಪ್ರತ್ಯೇಕವಾದ ಅವಸ್ಥೆ ಕನಸು ಕೂಡ ಅಂತ. ಯಾಕೆಂದರೆ ನಿಮಗೆ ಕನಸಿನಲ್ಲಿ ಎಂದಾದರೂ ಇದು ಎಚ್ಚರದ ಅರಿವು, ಇದು ಎಚ್ಚರದ ಶೇಷ ಅಂತ ಅನಿಸಿದೆಯಾ? ಎದ್ದ ಮೇಲೆ ನಮಗನ್ನಿಸ್ತಾ ಇದೆ. ಅಂದರೆ ಜಾಗೃತಿನ ಅಭಿನಿವೇಶ, ದಿ ಬಯಾಸ್ ಆಫ್ ವೇಕ್ಫುಲ್ ಸ್ಟೇಟ್ ಅನ್ನೋದು ಕನಸನ್ನು ಜಾಗೃತಿನ ಅಧೀನ ಅಂತ ಮಾಡ್ತಾ ಇದೆ. ನಮಗೆ ಯಾವತ್ತೂ ಎಚ್ಚರದ ಈ ಅಹಂಕಾರ ಮಿಕ್ಕೆಲ್ಲವನ್ನು ಅದಕ್ಕೆ ಅಧೀನವಾಗಿಯೇ ನೋಡುವಂತೆ ಮಾಡುತ್ತದೆ. ಆದರೆ ಆಯಾ ಅವಸ್ಥೆಗಳನ್ನು ಅನುಭವಿಸ್ತಾ ಇರುವಾಗ ನಮಗೆ ಅದು ಹಾಗೇ ತೋರುತ್ತದೆ, ಅದು ಸ್ವತಂತ್ರ ಅಂತಲೇ ತೋರುತ್ತದೆ. ಎಚ್ಚರದಲ್ಲಿ ಕನಸಿನ ನೆನಪಿಲ್ವೋ, ಎಚ್ಚರದಲ್ಲಿ ಸುಷುಪ್ತಿಯ ನೆನಪಿಲ್ವೋ ಅಂತ ಕೇಳಬಹುದು. ಕನಸಿನಲ್ಲಿ ಎಚ್ಚರದ್ದು ಎಷ್ಟೆಷ್ಟೋ ನೆನಪಾಗ್ತಾ ಇರುತ್ತೆ, ಸುಷುಪ್ತಿಯಲ್ಲಿ ಎರಡರದೂ ಇಲ್ಲ. ಹೀಗಾಗಿ ಕನಸಿನಲ್ಲಿ ಎಚ್ಚರದ ಎಷ್ಟೋ ಅವಶೇಷ ಉಳಿದಿರುತ್ತೆ, ಆದರೆ ಕನಸು ಎಚ್ಚರದ ಅಧೀನವಲ್ಲ. ಎಚ್ಚರದಲ್ಲಿ ಕನಸಿನ ಎಷ್ಟೋ ಅವಶೇಷಗಳಿವೆ, ಹಾಗಂದ ಮಾತ್ರಕ್ಕೆ ಅದು ಕನಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿಲ್ಲ. ಇಂಥ ಕನಸು ಬರಲಿ ಅಂತ ನಾವು ಅಂದುಕೊಂಡು ಮಲಗೋದಕ್ಕೆ ಸಾಧ್ಯವ? ಇಷ್ಟು ನೋಡಿದ್ರೆ ಸಾಕು, ನಮಗೆ ಗೊತ್ತಾಗುತ್ತದೆ ಕನಸು ಅನ್ನುವುದು ಸ್ವತಂತ್ರವಾದ ಅಸ್ತಿತ್ವ, ಅದು ಪ್ರತ್ಯೇಕವಾದಂಥ ಸ್ಥಿತಿ, ಅದು ಪ್ರತ್ಯೇಕವಾದ ಅವಸ್ಥೆ ಅಂತ. ಹೀಗಾಗಿ ಆಲ್ ಸ್ಟೇಟ್ಸ್, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ದೇ ಆರ್ ಈಕ್ವಲ್ ಆ್ಯಂಡ್ ಇಂಡಿಪೆಂಡೆಂಟ್ ಅನ್ನುವುದನ್ನು ನಾವು ಮೊದಲ ಪಾಠವಾಗಿ ಕಲಿಯಬೇಕು. ಇದನ್ನು ತುಂಬ ಜನ ವೇದಾಂತಿಗಳು ಅಂದುಕೊಂಡವರು ಮಾಡೋದಿಲ್ಲ. ಹೀಗೆ ಇದರ ಅನಾಲಿಸಿಸ್ ನಾವು ಎಚ್ಚರದಲ್ಲಿ ಮಾಡೋದ್ರಿಂದ ಅದು ಎಚ್ಚರದ್ದೇ ಹೌದು ಅಂತ ಆಗಿಬಿಡುತ್ತೆ. ಆದರೆ ಸ್ವಪ್ನದಲ್ಲೂ ಮಾಡಬಹುದು, ಆಗಬಹುದು, ನಮಗೆ ಗೊತ್ತಿಲ್ಲ. ಆದರೆ ಸರಿ,
ಅದು ಸ್ವಪ್ನಕ್ಕೆ ಸಂಬಂಧಪಟ್ಟಿದ್ದು. ಈಗ ಸದ್ಯ ಎಚ್ಚರದಲ್ಲಿದ್ದೀವಿ, ಹಾಗಾಗಿ ಮಾಡ್ತಾ ಇದ್ದೀವಿ. ಹೀಗಾಗಿ ತುರಿಯ ಅನ್ನುವಂಥದ್ದು ಜಾಗ್ರತ್ ಸ್ವಪ್ನ ಸುಷುಪ್ತಿಗಳ ಮೂರಲ್ಲೂ ಕೂಡ ನೆಲೆ ನಿಂತ ಸಾಕ್ಷಿಭಾವ ಹೊರತು ಅದು ಪ್ರತ್ಯೇಕವಾದ ನಾಲ್ಕನೆಯ ಅವಸ್ಥೆ ಅಲ್ಲ. ಈ ಮೂರು ಅವಸ್ಥೆಗಳ ಒಂದು ಸಮಷ್ಟಿಯ ಚೈತನ್ಯದ ನೆಲೆಯೇ ಆಗಿರ್ತಕ್ಕಂಥದ್ದು. ಎಚ್ಚರದ ಕನಸಿನ ಗಾಢನಿದ್ರೆಯಲ್ಲಿ ಇರುವ ಸಾಕ್ಷಿ ಏನಿದೆ ಅದು ಆಲ್ ಪರ್ವೇಡಿಂಗ್, ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಅಂತ ತಿಳ್ಕೊಳ್ತಕ್ಕಂಥದ್ದು. ಹೀಗಾಗಿ ಕನಸಿನ ವಿವರಗಳನ್ನು ಕೊಡ್ತಾರೆ. ಅಲ್ಲಿ ನ ತತ್ರ ರಥಾಹ ನ ತತ್ರ ರಥಯೋಗಾ ನ ಪಂಥಾನೋ ಭವಂತಿ. ಅಲ್ಲಿ ರಥಗಳಿಲ್ಲ, ರಥಯೋಗ, ಅಶ್ವಗಳಿಲ್ಲ, ಹಾದಿಗಳು ಇಲ್ಲ, ಆದರೂ ಎಲ್ಲವೂ ನಡೀತಾ ಇರುತ್ತೆ. ನಮಗಿದು ಯಾವುದೂ ಸುಳ್ಳು ಅಂತ ಅನಿಸೋಲ್ಲ. ಎಚ್ಚೆತ್ತ ಮೇಲೆ ಸುಳ್ಳು ಅಂತ ಗೊತ್ತಾಗುತ್ತೆ. ಜಾಗ್ರತ್ತು ಆ ರೀತಿಯಲ್ಲೇ ಆದಂಥದ್ದು, ಅದು ಸಾಪೇಕ್ಷವಾದದ್ದು ಅಂತ. ಆಮೇಲೆ ಮತ್ತು ಒಂದು ಅಂಶವನ್ನು ಉಪನಿಷತ್ತು ಹೇಳುತ್ತದೆ. ಈ ಎಚ್ಚರ ಕನಸು ಅನ್ನುವಂಥದ್ದು ಯಾವುದುಂಟು, ಆ ಎರಡು ದಡಗಳ ನಡುವೆ ತದ್ಯಥಾ ಮಹಾಮತ್ಸ್ಯ ಉಭೇ ಕುಲೆ ಅನುಸಂಚರತಿ ಪೂರ್ವಂಚಾಪರಂಚ ಇವಮೇವ ಯಂ ಪುರುಷ ಏತಾ ಉಭಾವ್ ಅಂತ ಅನುಸಂಚರತಿ ಸ್ವಪ್ನಾಂತಂಚ ಬುದ್ಧಾಂತಂಚ. ಈ ನಮ್ಮ ವ್ಯಕ್ತಿತ್ವ ಒಂದು ಕಡೆ ಜಾಗ್ರತ್ತು ಅನ್ನುವ ದಡ, ಮತ್ತೊಂದು ಕಡೆ ಸ್ವಪ್ನ ಅನ್ನುವ ದಡ, ಎರಡೂ ದಡಗಳಲ್ಲಿ ಓಡಾಡಿಕೊಂಡಿರ್ತಕ್ಕಂಥ ಮೀನಿನ ಹಾಗೆ ಇರುವಂಥದ್ದಾಗಿದೆ. ತದ್ಯಥಾ ಅಸ್ಮಿನ್ನಾಕಾಶೇಷ್ಯೇನೋ ವಾ ಸುಪರ್ಣೋ ವಾ ವಿಪರಿಪತ್ಯ ಶ್ರಾಂತ ಸಂಹತ್ಯ ಪಕ್ಷೋ ಸಂಲಯಾಯೈವ ಧ್ರಿಯತೆ ಏವಮೇವಾಯಂ ಪುರುಷ ಏತಸ್ಮಾ ಅಂತ ಯಥಾವತಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ. ಇನ್ನು ಹಕ್ಕಿ ಒಂದು ಎಲ್ಲ ಕಡೆ ಹಾರಿ ಹಾರಿ ಹೋಗಿ ತೆಪ್ಪಗೆ ಸ್ವಸ್ಥವಾಗಿ ಒಂದು ಕಡೆ ಕೂತ್ಕೊಳ್ಳುತ್ತಲ್ಲ, ಆ ರೀತಿ ಆಗುವಂಥದ್ದು ಸುಷುಪ್ತಿ. ರಾಮಕೃಷ್ಣರು ಹೇಳ್ತಾರೆ, ಒಂದು ಹಡಗಿನಲ್ಲಿ ಪಕ್ಷಿ ಒಂದು ಪ್ರಯಾಣ ಮಾಡಿಬಿಡ್ತು, ಸಮುದ್ರದ ನಡುವಿಗೆ ಬಂತು. ಈ ಪ್ರಯಾಣ ಬೇಡ, ನಾನು ತನ್ನ ಜಾಗಕ್ಕೆ ಹೋಗೋಣ ಅಂತ ಸುಮಾರು ದೂರ ಹಾರಿತು. ಎಲ್ಲಿ ಹೋದರೂ ದಡ ಕಾಣ್ತಾ ಇಲ್ಲ, ಮತ್ತೆ ಬಂದು ಹಡಗಿನ ಮೇಲೆ ಕೂತ್ಕೊಳ್ಳುತ್ತೆ. ಆ ರೀತಿಯಾಗಿ ಪೂರ್ಣವಾಗಿ ಶ್ರಾಂತಗೊಂಡ ಜೀವ ವಿಶ್ರಾಂತಿಯನ್ನು ಪಡೆಯುವ ಕಾಲ. ಆಗ ಯಾವ ಕಾಮವೂ ಯಾವ ಬೈಕಿಯೂ ಇಲ್ಲ, ಯಾವ ಕನಸೂ ಇಲ್ಲ, ಯಾವ ಎಚ್ಚರವೂ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ಅದು ತುಂಬ ದೊಡ್ಡದಾದ ಸ್ಥಿತಿ. ಅದು ಬೆಂಚ್ ಮಾರ್ಕ್ ಆಗಬೇಕು. ದುರ್ದೈವ ನಮ್ಮ ಆಧುನಿಕ ಮನಃಶಾಸ್ತ್ರದಿಂದ ಮೊದಲುಗೊಂಡು ಆಧುನಿಕ ವಿಕಾರ ವಿಚಾರವಾದಿಗಳು ಅಂತ ಎಲ್ಲ ಇರುವವರಿಗೆ, ಸುಮಾರು ಜನ ವೇದಾಂತಿಗಳು ಅನ್ನುವ ವೇದಾಂತಾಭಾಸಿಗಳು ಎಲ್ಲರೂ ಕೂಡ ಎಚ್ಚರದ ಹಿಡಿತದಲ್ಲೇ ಹೋಗ್ತಾರೆ. ಎಚ್ಚರದ ಹಿಡಿತದಲ್ಲಿಯೇ ನಾನು ಈ ಜಾತಿಯವನು, ನಾನು ಈ ಮತದವನು, ನಾನು ಗಂಡು, ನಾನು ಹೆಣ್ಣು, ನಾನು ಬುದ್ಧಿವಂತ, ನಾನು ಪೆದ್ದ, ನಾನು ಶ್ರೀಮಂತ, ನಾನು ಬಡವ, ನಾನು ಭಾರತೀಯ, ನಾನು ವಿದೇಶೀಯ, ಈ ರೀತಿಯಾದ ಸಕಲ ಉಪಾಧಿಗಳನ್ನು ಇಟ್ಟುಕೊಂಡು ತನ್ನ ಮೂಲಕ ಮಾಡ್ತಾರೆ. ಹೀಗಲ್ಲವಾದರೆ ಜಂತೂನಾಂ ನರಜನ್ಮ ದುರ್ಲಭತರಂ ಪುಂಸ್ತ್ವಂ ತಥೋ ವಿಪ್ರತ ಅಂತೆಲ್ಲ ಹೇಳಿದ್ದಾರೆ ಶಂಕರರು ವಿವೇಕ ಚೂಡಾಮಣಿ ಆರಂಭದಲ್ಲಿ. ಹಾಗಾಗಿ ಗಂಡಸಾದವನಿಗೆ, ಭಾರತೀಯನಾದವನಿಗೆ, ಬ್ರಾಹ್ಮಣನಾದವನಿಗೆ ಮೋಕ್ಷಕ್ಕೆ ಬೇಕಾದ ಅರ್ಹತೆ ಯಾರೂ ನಂಬೋಕ್ಕಾಗೋಲ್ಲ. ಅಂದರೆ ಹೀಗೆ ಇದೆಲ್ಲ ಎಚ್ಚರದ ಬಯಾಸ್ನಿಂದ ನಮಗೆ ಅಧಿಕಾರ ಅಂತ. ಪ್ರಾಬಬಿಲಿಟಿ ಇರ್ಬೋದೇನೋ. ಈಗ ಒಬ್ಬ ವಿದ್ಯಾರ್ಥಿನಿ ಇಬ್ಬರನ್ನು ನೋಡಿದ್ರೆ ನಮ್ಮ ಈ ಹೊತ್ತಿನ ದೇಶದ ಪರಿಸ್ಥಿತಿಯಲ್ಲಿ ಅವರಿಗೆ ಓದ್ತಾ ಇರುವಾಗ ತಮ್ಮ ಸ್ವತಂತ್ರಿಸಿ ಕೆಲಸ ಮಾಡೋದಕ್ಕೆ ಆಗೋಲ್ಲ. ಅಪ್ಪ ಅಮ್ಮಂದರೆ ಹಂಗಲ್ಲಿರ್ತಾರೆ. ಓದು ಮುಗಿದು ತಮ್ಮ ಕೆಲಸ ಅಂತಾಗಿ, ಸಂಪಾದನೆ ಅಂತಾಗಿ, ಎಕನಾಮಿಕ್ ಇಂಡಿಪೆಂಡೆನ್ಸ್ ಅನ್ನೋದು ಬಂದಾಗ ಒಂದಿಷ್ಟು ಮಾಡಬಹುದು ಅಂದರೆ, ಈ ಹೊತ್ತು ಪಾಪ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಲೂ ಒಂದು ಸ್ವಲ್ಪ ಪಾರತಂತ್ರ್ಯ ಇರುತ್ತದೆ. ಮತ್ತು ಬೇಗ ಮದುವೆ ಮಾಡಿ ಎಲ್ಲಾದರೂ ಕಟ್ಟಿಬಿಡೋಣ ಅನ್ನುವಂಥ ತವಕ ಧಾವಂತ ತಂದೆ ತಾಯಿಗಳಿಗಿರುತ್ತದೆ. ಹಾಗಾಗಿ ನಿಜವಾಗಿ ತಮ್ಮ ಬದುಕು ತಮ್ಮದಾಗಿ ಮಾಡಿಕೊಳ್ಳುವ ಅವಕಾಶ ಯಾವುದುಂಟು, ಎಕನಾಮಿಕ್ ಫ್ರೀಡಮ್, ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಸೋಷಿಯಲ್ ಸ್ಟೆಬಿಲಿಟಿ ಅನ್ನೋದು ಬಂದಾಗ ಅವರಿಗೆ ಮುಂದೆ ಇನ್ನೊಂದು ಯಾರ್ದೋ ಬದುಕಿನಲ್ಲಿ ನಾವು ಹೋಗೋದು, ನಮ್ಮ ಬದುಕಿನಲ್ಲಿ ಇನ್ಯಾರೋ ಬರುವುದು ಅನ್ನುವ ಸಾಪೇಕ್ಷ ಸ್ಥಿತಿಗೆ ನಡುವೆ ಕಡಿಮೆ ಅಂತರ ಉಂಟು. ಈಗಲೂ ಹೆಣ್ಣಿಗೆ 22-23ಕ್ಕೆ ಹುಡುಕೋದಕ್ಕೆ ಆರಂಭ ಮಾಡ್ತಾರೆ, ಅಥವಾ ಆಯಮ್ಮನೇ ಹುಡುಕೊಳ್ಳಬಹುದು. ಒಟ್ಟಿನಲ್ಲಂತೂ ಅವರಿಗೆ ಓದು 21 ವರ್ಷಕ್ಕೆ ಮುಗಿಯುತ್ತೆ ಅಂದರೆ ಹಾರ್ಡ್ಲಿ 2 or 3 years, 1 or 2 years ಉಳಿಯುತ್ತದೆ. ಅದೇ ಒಬ್ಬ ಗಂಡು ಹುಡುಗನಿಗೆ 21 ವರ್ಷಕ್ಕೆ ಡಿಗ್ರಿ ಮುಗಿಯುತ್ತದೆ ಅಂದರೆ ಅವನಿಗೆ 28ಕ್ಕೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈಗ ಬಿಡಿ ಹೈಸ್ಕೂಲಲ್ಲೇ ಹುಡುಕೊಂಡು ಬಿಡ್ತಾ ಇದ್ದಾರೆ. ಆ ವೈಪರೀತ್ಯ ಏನು ಮಾಡೋಣ. ಅರೆ ಸಾಮಾನ್ಯ ಸ್ವಾಸ್ಥ್ಯ ಅಂತ ಇರುವಂಥ ಸಮಾಜದಲ್ಲಿ ಇವನಿಗೆ ಒಂದು 7-8 ವರ್ಷಗಳ ಕಾಲ ಆ ಫ್ರೀಡಮ್ನ ಅನುಭವಿಸುವ ಅವಕಾಶ ಉಂಟು. ವಿವೇಕಿಯಾದನೋ ಬೇಕಾದಂತೆ ಮಾಡಿಕೊಳ್ಳಬಲ್ಲ. ನನ್ನ ಕೆಲವರು ಗೆಳೆಯರಿದ್ದಾರೆ,
ಆ ಅವಧಿಯಲ್ಲಿ ಬೇಕಾದಷ್ಟು ಜ್ಞಾನವನ್ನು ಪಡ್ಕೊಂಡ್ರು, ಸಾಹಿತ್ಯ ಓದಿದ್ರು, ಸಂಗೀತ ತಿಳ್ಕೊಂಡ್ರು, ನೃತ್ಯದ ಸ್ವಾರಸ್ಯ ತಿಳ್ಕೊಂಡ್ರು, ಶಾಸ್ತ್ರಗಳಲ್ಲಿ ಸಾರ ಯಾವುದು ಅಸಾರ ಯಾವುದು ಅಂತ ಗ್ರಹಿಸಿಕೊಂಡ್ರು, ಲೋಕೋಪದೇಶವನ್ನು ಏನು ಅಂತ ಸ್ವೀಕಾರ ಮಾಡಿಕೊಂಡ್ರು, ಪರಿಜ್ಞಾನವನ್ನು ಪಡ್ಕೊಂಡ್ರು, ಲೋಕ ಸಂಗ್ರಹ ಮಾಡಿಕೊಂಡ್ರು. ಇನ್ನು ಕೆಲವರು ಮಾಡಿಕೊಳ್ಳಲಿಲ್ಲ, ಹಾಗೆ ಹೋಗ್ತಾರೆ. ಆದರೆ ಈ ರೀತಿಯ ಪಾಸಿಬಿಲಿಟಿ ಅನ್ನೋದು ಹೆಚ್ಚಿರಬಹುದು. ಇವತ್ತು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಗಂಡಸರಿಗೆ ಇರಬಹುದು. ಪ್ರಕೃತಿಯು ಒಂದು ಮಟ್ಟಕ್ಕೆ ಸಹಕಾರಿ ಆಗಿರಬಹುದು. ಆದರೆ ಎಲ್ಲ ಕಾಲದಲ್ಲಿಯೂ ಹೀಗಿರುತ್ತೆ ಅಂತ ಹೇಳೋಕ್ಕಾಗೋಲ್ವಲ್ಲ, ಎಲ್ಲ ದೇಶದಲ್ಲಿಯೂ ಹೀಗಿರುತ್ತೆ ಅಂತ ಹೇಳೋಕ್ಕಾಗೋಲ್ವಲ್ಲ. ಹಾಗೆ ಒಂದು ಕಾಲದಲ್ಲಿ ಬ್ರಾಹ್ಮಣ ಅನ್ನಿಸ್ಕೊಂಡವರಿಗೆ ಈ ಗ್ರಂಥಾದಿಗಳ ಆನುಕೂಲ್ಯ ಇತ್ತು, ಒಂದು ವಾತಾವರಣ ಇತ್ತು ಅಂದರೆ ಈ ಕಾಲದಲ್ಲಿ ಎಲ್ಲರಿಗೂ ಎಲ್ಲವೂ ಸಿಗ್ತಾ ಇದೆ, ಎಲ್ಲರಿಗೂ ಯಾವುದೂ ಸಿಗ್ತಾ ಇಲ್ಲ ಅಥವಾ ಯಾವುದೂ ಬೇಕಾಗಿಲ್ಲ. ಹಾಗಿದ್ದಾಗ ಏನು ವರ್ಣದಲ್ಲಿ, ಏನು ಲಿಂಗದಲ್ಲಿ ಬರುವಂಥ ಮಹತ್ವ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ನಾವು ಆಧುನಿಕ ಕಾಲದಲ್ಲಿಯೂ ಕೂಡ ಸಾಂಪ್ರದಾಯಿಕರು ಅನ್ನುವಂಥವ್ರು ಈ ಆಗ್ರಹಗಳನ್ನು ಇಟ್ಕೊಂಡಿರ್ತಾರೆ. ಇದು ಹೆಣ್ಣಿಗಲ್ಲ, ಇದು ಗಂಡಿಗೆ ಮಾತ್ರ. ಗೊತ್ತದೆ, ವಿಧವೆ ಅರ್ಚಕ ಆಗಬಹುದಾ? ಸ್ವಾಮಿ ಮನುಷ್ಯ ಮಾತ್ರ ಎಲ್ಲ ಆಗಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಕ್ವಿಪ್ಮೆಂಟ್ ಅಷ್ಟೇ, ಇನ್ಯಾವುದೂ ಇಲ್ಲ. ಎಲ್ಲವೂ ಸಾಧ್ಯ ಇದೆ. ತುಂಬ ಜನ ಬಹಳ ಕೆಟ್ಟದಾದ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ, ಅನುಚಿತವಾದದ್ದನ್ನು ಮಾಡ್ತಾರೆ. ಸಂಭವನೀಯತೆ ಸಾಧ್ಯತೆಗಳು ಬೇರೆ. ಈವನ್ ಇಫ್ ಒನ್ ಥಿಂಗ್ ಈಸ್ ಪಾಸಿಬಲ್, ಒನ್ ಪರ್ಸನ್ ಕ್ಯಾನ್ ಡೂ ಇಟ್, ಇಟ್ ಈಸ್ ಪಾಸಿಬಲ್ ಅಂತಲೇ ತೆಗೆದುಕೊಳ್ಬೇಕಾಗುತ್ತದೆ. ಹೀಗೆ ಕಂಡಾಗ ನಾವು ಸುಷುಪ್ತಿಯನ್ನು, ಗಾಢ ನಿದ್ರೆಯನ್ನು ರೆಫರೆನ್ಸ್ ಆಗಿಟ್ಟುಕೊಳ್ಬೇಕು. ಯಾಕೆಂದರೆ ಅಲ್ಲಿ ಗಂಡಿನ ನಿದ್ರೆ, ಹೆಣ್ಣಿನ ನಿದ್ರೆ, ಬ್ರಾಹ್ಮಣನ ನಿದ್ರೆ, ವೈಶ್ಯನ ನಿದ್ರೆ, ಶೂದ್ರನ ನಿದ್ರೆ, ಭಾರತೀಯನ ನಿದ್ರೆ, ವಿದೇಶಿಯನ ನಿದ್ರೆ, ಮಗುವಿನ ನಿದ್ರೆ, ಮುದುಕನ ನಿದ್ರೆ, ರೋಗಿಯ ನಿದ್ರೆ, ಯಾವ ವ್ಯತ್ಯಾಸವೂ ಇಲ್ಲ. ಅತ್ರ ಪಿತಾ ಅಪಿತಾ ಭವತಿ, ಮಾತಾ ಅಮಾತಾ, ಲೋಕ ಅಲೋಕಾ, ದೇವ ಅದೇವಾ, ವೇದಾ ಅವೇದಾ, ಅತ್ರ ಸ್ಥೇನ ಅಸ್ತೇನೋ ಭವತಿ, ಭ್ರೂಣ ಅಭ್ರೂಣ, ಚಂಡಾಲ ಅಚಂಡಾಲ, ಪೌಲ್ಕಸ ಅಪೌಲ್ಕಸ, ಶ್ರಮಣ ಅಶ್ರಮಣ, ತಾಪಸ ಅತಾಪಸ, ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ಈ ಸುಷುಪ್ತಿಯಲ್ಲಿ ಅಪ್ಪ ಅಪ್ಪನಲ್ಲ, ಅಮ್ಮ ಅಮ್ಮನಲ್ಲ, ಲೋಕ ಲೋಕವಲ್ಲ, ದೇವರು ದೇವರಲ್ಲ, ವೇದಗಳು ವೇದಗಳಲ್ಲ, ಕಳ್ಳ ಕಳ್ಳನಲ್ಲ, ಭ್ರೂಣ ಹತ್ಯ ಸ್ತ್ರೀ ಹತ್ಯ ಬ್ರಹ್ಮತ್ಯಾದಿಗಳು ಮಾಡಿದವನು ಅವನಲ್ಲ, ಚಂಡಾಲ ಚಂಡಾಲ ಅಲ್ಲ, ಪೌಲ್ಕಸ ಅಂತಂದರೆ ಅದು ಒಂದು ಪ್ರತಿಲೋಮ ವಿವಾಹ, ಶೂದ್ರ ಮತ್ತು ಕ್ಷತ್ರಿಯ ಇವರಲ್ಲಿ ಹುಟ್ಟಿದಂಥದ್ದು. ಹೀಗೆ ಯಾರೂ ಯಾವುದೂ ಅಲ್ಲ, ಪುಣ್ಯ ಪುಣ್ಯವಲ್ಲ, ಪಾಪ ಪಾಪವಲ್ಲ, ತಪಸ್ವಿ ತಪಸ್ವಿ ಅಲ್ಲ, ಅವನು ಅದು ವ್ಯಕ್ತಿ ಯಾವುದೂ ಕೂಡ ಭಯಶೋಕ ಮೋಹಗಳನ್ನೆಲ್ಲ ದಾಟಿರುವಂಥ ಸ್ಥಿತಿ ಅಂತ. ಇದಕ್ಕಿಂತ ಸ್ಪಷ್ಟವಾಗಿ, ಇದಕ್ಕಿಂತ ನಿಚ್ಚಳವಾಗಿ ಇನ್ನು ಯಾವ ಉಪನಿಷತ್ತು, ಯಾವ ವೇದವೂ, ಯಾವ ಮತಗ್ರಂಥವೂ, ಯಾವ ಮತಾಚಾರ್ಯರು ಹೇಳಿಲ್ಲ, ಹೇಳೋದಕ್ಕೆ ಆಗೋಲ್ಲ. ಇದು ಬೃಹದಾರಣ್ಯಕದ ದೊಡ್ಡತನ, ಇದು ಯಾಜ್ಞವಲ್ಕ್ಯ ದರ್ಶನ. ನಮ್ಮ ಜ್ಞಾನ ಪರಂಪರೆ ಅಂತ ನೋಡಿದಾಗ ಎದ್ದು ತೋರುವ ಹೆಗ್ಗುರುತಾಗಿ ಭಗವಾನ್ ಯಾಜ್ಞವಲ್ಕ್ಯರು ನಿಲ್ತಾರೆ, ಭಗವಾನ್ ಶ್ರೀಕೃಷ್ಣ ನಿಲ್ತಾನೆ, ಗೌಡಪಾದ ಶಂಕರಾದಿಗಳು ನಿಲ್ತಾರೆ. ಈ ನೆಲೆಯನ್ನು ಮುಟ್ಟಿದವರಾಗಿ ಈ ಡಿಕ್ಲರೇಷನ್ ಮಾಡಿಕೊಳ್ಳೋದಕ್ಕೆ ಎಷ್ಟು ಜನ ಮತಾಚಾರ್ಯರುಗಳಿಗೆ, ಎಷ್ಟು ಜನ ಸ್ವಾಮಿಗಳಿಗೆ, ಎಷ್ಟು ಜನ ಸನ್ಯಾಸಿಗಳಿಗೆ, ಎಷ್ಟು ಜನ ಪ್ರವಚನಪಟುಗಳಿಗೆ, ಎಷ್ಟು ಜನ ಬಾಬಾಗಳಿಗೆ, ಎಷ್ಟು ಜನ ಸೆಲ್ಫ್ ಸ್ಟೈಲ್ಡ್ ಇದರಲ್ಲಿ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಡೈಯಿಂಗ್, ಆರ್ಟ್ಫುಲ್ ಲಿವಿಂಗ್, ಆರ್ಟ್ಫುಲ್ ಅಂದರೆ ಕಳ್ಳತನ ಮೋಸ ವಂಚನೆ ಅಂತ ಅರ್ಥ, ಇದೆಲ್ಲ ಮಾಡಿಕೊಂಡವ್ರಿಗೆ ಎಷ್ಟು ಜನಕ್ಕಾಗುತ್ತದೆ? ಆಗೋಲ್ಲ. ವೇದವೇ ಅಲ್ಲಿ ವೇದಗಳು ವೇದಗಳಾಗಿ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಯಾವ ಕುರಾನು, ಯಾವ ಬೈಬಲ್ ಹೇಳುತ್ತದೆ, ಯಾವ ಧಮ್ಮಪದ ಹೇಳುತ್ತದೆ, ಯಾವ ಜಿನಾನುಶಾಸನ ಹೇಳುತ್ತದೆ? ಯಾವುದು ಹೇಳಲ್ಲ. ಯಾಜ್ಞವಲ್ಕೀಯ ದರ್ಶನ, ಔಪನಿಷದ ದರ್ಶನ, ವೇದಾಂತವೇ ಹೇಳುವುದು. ಆ ಕಾರಣದಿಂದ ಅದು ದೊಡ್ಡದು. ಇದು ತನ್ನನ್ನು ತಾನು ತನ್ನ ವ್ಯಕ್ತಿತ್ವದಿಂದ ಇಲ್ಲ, ತನ್ನ ಉಪಾಧಿಯಿಂದ ಇಲ್ಲ ಅಂತ ನಿರಸನ ಮಾಡಿಕೊಳ್ಳುವುದಿದೆಯಲ್ಲ, ಅದು ತುಂಬ ದೊಡ್ಡದಾದ ಸ್ಥಿತಿ. ನಾನು ಪಡೆಯೋಕ್ಕಾಗಿಲ್ಲ, ಅದು ದೊಡ್ಡದು ಅಂತ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅಷ್ಟೇ, ವಿತ್ ಆಲ್ ಮಾಡೆಸ್ಟಿ ನಾನು ಹೇಳ್ತಿದ್ದೀನಿ. ಅರೆ ಇದು ದೊಡ್ಡದು ಅಂತ ಗೊತ್ತಾಗುವ ಪ್ರಜ್ಞೆ ಮಾತ್ರ ಉಂಟು. ಯದ್ವೈತನ್ನ ಪಶ್ಯತಿ ಪಶ್ಯನ್ ವೈತನ್ನ ಪಶ್ಯತಿ ನ ಹಿ ದ್ರಷ್ಟು ದೃಷ್ಟೇರ್ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತತಃ ಅನ್ಯದ್ವಿಭಕ್ತಂ ಯತ್ ಪಶ್ಯೇತ್. ಅವನು ಸುಷುಪ್ತಿಯಲ್ಲಿ ಯಾವುದನ್ನೂ ನೋಡದೇ ಇರೋದಕ್ಕೆ ಕಾರಣ, ಅವನು ನೋಡ್ತಾ ಇದ್ದರೂ ಕೂಡ ಎರಡನೇದೊಂದು ನೋಡುವುದು ಇರದೇ ಇರೋದರಿಂದ ನೋಡಲ್ಪಡುವುದು, ಅವನು ದೃಶ್ಯ ಇಲ್ಲದೆ ಬರೀ ದ್ರಷ್ಟೃ ಮಾತ್ರ ಇದ್ದಾನೆ. ದೆರ್ ಈಸ್ ನೋ ಆಬ್ಜೆಕ್ಟ್ ಟು ವಾಚ್, ಇಟ್ಸ್ ಓನ್ಲಿ ಒನ್ಸ್ ಓನ್ ಸೆಲ್ಫ್ ಅನ್ನುವ ಸಬ್ಜೆಕ್ಟ್ ಉಂಟು. ಕಣ್ಣು ಬಿಟ್ಟು ಇನ್ಯಾವ ನೋಟವೂ ಇಲ್ಲ, ಕಿವಿ ಬಿಟ್ಟು ಇನ್ಯಾವ ಶಬ್ದವೂ ಇಲ್ಲ, ಮೂಗು ಬಿಟ್ಟು ಇನ್ಯಾವ ವಾಸನೆಯೂ ಇಲ್ಲ, ನಾಲಿಗೆ ಬಿಟ್ಟು ಮತ್ಯಾವ ಪದಾರ್ಥವೂ ಇಲ್ಲ, ಚರ್ಮ ಬಿಟ್ಟು ಮತ್ಯಾವ ವಸ್ತುವೂ ಇಲ್ಲ ಸ್ಪರ್ಶಕ್ಕೆ, ಮನಸ್ಸು ಬಿಟ್ಟು ಇನ್ಯಾವುದೂ ಇಲ್ಲ, ಈ ಪಂಚೇಂದ್ರಿಯಗಳೂ ಇಲ್ಲ.
ಯಾವುದೂ ಇಲ್ಲ. ಇರುವಂಥದ್ದು ತಾನು ಆನಂದ ಸ್ವರೂಪಿ ಅನ್ನುವಂಥದ್ದು. ಯದ್ವೈ ತನ್ನ ಜಿಘ್ರನ್ ವೈ ತನ್ನ ಜಿಘ್ರತಿ ನ ಘ್ರಾತು ಘ್ರಾತ್ರೇರ್ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ಅಂತ ಯದ್ವೈ ತನ್ನ ರಸಯತೆ ಶಬ್ದ ಸ್ಪರ್ಶ ರೂಪ ರಸಗಂಧ ಯದ್ವೈ ತನ್ನ ಶೃಣೋತಿ ಯದ್ವೈ ತನ್ನ ಸ್ಪೃಶತಿ ಯದ್ವೈ ತನ್ನ ವಿಜಾನಾತಿ ಯದ್ವೈ ತನ್ನ ಮುನುತೆ. ಹೀಗಾಗಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯವೂ ಇಲ್ಲ, ಆನಂದಮಯತ್ವವೂ ಇಲ್ಲ, ಆನಂದ ಮಾತ್ರ ಉಂಟು ಅಂತನ್ನುವಂಥದ್ದು. ಯತ್ರವಾ ಅನ್ಯದಿವ ಸ್ಯಾತ್ ತತ್ರ ಅನ್ಯಃ ಅನ್ಯತ್ ಪಶ್ಯೇತ್ ಅನ್ಯಃ ಅನ್ಯಜ್ಜಿಘ್ರೇತ್ ಅನ್ಯಃ ಅನ್ಯದ್ರಸಯೇತ್ ಅನ್ಯಃ ಅನ್ಯತ್ವದೇತ್ ಅನ್ಯಃ ಅನ್ಯಚ್ಛೃಣುಯಾತ್ ಅನ್ಯಃ ಅನ್ಯನ್ಮನ್ವೀತ ಅನ್ಯಃ ಅನ್ಯತ್ ಸ್ಪೃಶೇತ್ ಅನ್ಯಃ ಅನ್ಯದ್ವಿಜಾನೀಯಾತ್. ಇನ್ನೊಂದು ಏನಾದರೂ ಇದ್ದರೆ ಯತ್ರವಾ ಅನ್ಯದಿವ ಸ್ಯಾತ್, ಇನ್ನೊಂದು ಇದೆಯೋ ಎಂಬಂತೆ ಇದ್ದಿದ್ದರೆ, ಅನ್ಯದಿವ ಅನ್ನುವ ಇವ ಅವ್ಯಯ ಹಾಕಿದ್ದಾರಲ್ಲ, ಮತ್ತೊಂದು ಇದೆಯೋ ಎಂಬಂತೆ ಇದ್ದಿದ್ದರೆ ಅದನ್ನು ಕಂಡುವೋ ಎಂಬಂತೆ, ಅದನ್ನು ಕೇಳಿದುವೋ ಎಂಬಂತೆ, ಅದನ್ನು ಮುಟ್ಟಿದುವೋ ಎಂಬಂತೆ, ಅದನ್ನು ಚಿಂತಿಸಿದುವೋ ಎಂಬಂತೆ, ಅದನ್ನು ನಿಶ್ಚಯಿಸಿದುವೋ ಎಂಬಂತೆ ಇವೆಲ್ಲ ಆಗುತ್ತದೆ. ಅದು ಮತ್ತೆ ಯಾವುದೂ ಇಲ್ಲ. ಸಲೆಲ ಏಕೋ ದ್ರಷ್ಟಾದ್ವೈತೋ ಭವತಿ ಯೇಷ ಬ್ರಹ್ಮಲೋಕ ಸಮ್ರಾಡಿತಿ ಹೈನ ಮನುಷ್ಯಶಾಸ ಯಾಜ್ಞವಲ್ಕ್ಯ ಪರಮಾಗತಿರ್ಯೇಷಾಸ್ಯ ಪರಮಾ ಸಂಪತ್ ಯೇಷೋಸ್ಯ ಪರಮೋಲೋಕ ಯೇಷೋಸ್ಯ ಪರಮ ಆನಂದ ಏತಸ್ಯೇವಾನಂದಾಸ್ಯಾನ್ಯಾನಿ ಅನ್ಯಾನಿ ಭೂತಾನಿ ಮಾತ್ರ ಮುಪಜೀವಂತಿ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಮುಪಜೀವಂತಿ. ಅಲ್ಲಿ ನೀರು ಅಖಂಡವಾಗಿರುವಂತೆ, ಯಥಾ ನದ್ಯಸ್ಯಂದಮಾನಾ ಸಮುದ್ರಂ ಪ್ರವಿಶ್ಯ ನಾಮರೂಪೇ ವಿಹಾಯ ಪ್ರವಿಶಂತಿ ನಾಮರೂಪೇ ವಿಹಾಯ, ನಾಮರೂಪಗಳನ್ನೆಲ್ಲ ಬಿಟ್ಟಿರುವಂತೆ ಹಾಗೆ ಸ್ವಚ್ಛವು ಏಕವೂ ಆಗಿ ದೃಷ್ಟಮಾತ್ರವಾಗಿ ಜ್ಞಾನಿ ಮಾತ್ರವಾಗಿ ಜ್ಞಾತೃ ಮಾತ್ರವಾಗಿ ಅದು ಜ್ಞೇಯ ವಸ್ತು ಇಲ್ಲ, ಮೇಯ ವಸ್ತು ಇಲ್ಲ. ಮಾತಾ ಅಳೀತಕ್ಕಂಥವನು, ಮಂತ ತಿಳಿತಕ್ಕಂಥವನು, ಜ್ಞಾತ ಅರಿಯತಕ್ಕಂಥವನು, ಬೋದ್ಧ ಅಂದರೆ ಭಾವಿಸತಕ್ಕಂಥವನು, ಭೋಕ್ತಾ ಭೋಗಿಸ್ತಕ್ಕಂಥವನು. ಹೀಗಾಗಿ ಭೋಜ್ಯ ವಸ್ತು ಇಲ್ಲ, ಮನ್ಯಮಾನ ವಸ್ತು ಇಲ್ಲ, ವಿದ್ಯಮಾನ ವಸ್ತು ಇಲ್ಲ, ಬೋಧ್ಯಮಾನ ವಸ್ತು ಇಲ್ಲ ಅಂತ ಅದರ್ ಸೆನ್ಸ್ ಅನ್ನುವಂಥದ್ದೇ ಇಲ್ಲದೆ ಆದಂಥದ್ದು. ಹಾಗಾಗಿ ದ್ವೈತರಹಿತವಾಗಿ ಅದ್ವೈತ ಭವತಿ ಅಂದರೆ ಎರಡಿಲ್ಲದಂಥ ಸ್ಥಿತಿ ಬಂದು ಆಗುವಂಥದ್ದು. ಏಷಾ ಬ್ರಾಹ್ಮೀ ಸ್ಥಿತಿ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮನಿರ್ವಾಣ ಮೃಚ್ಛತಿ ಅಂತ ಗೀತೆ ಹೇಳಿದ ಬ್ರಾಹ್ಮೀ ಸ್ಥಿತಿಯೂ ಇದೆ. ಇದು ಸಮ್ರಾಟ್, ಇದು ವಿರಾಟ್, ಇದು ಸ್ವರಾಟ್. ಈ ಸ್ಥಿತಿ ಪರಮ ಆನಂದ, ಇದು ಪರಮಲೋಕ. ಇದಕ್ಕಿಂತ ಮಿಗಿಲಾದದ್ದಿಲ್ಲ. ವೈಕುಂಠವಿಲ್ಲ, ಕೈಲಾಸವಿಲ್ಲ, ಸ್ವರ್ಗವಿಲ್ಲ, ನರಕವಿಲ್ಲ, ಈಡನ್ ಗಾರ್ಡನ್ ಇಲ್ಲ, ಜನ್ನತ್ತಿಲ್ಲ, ಯಾವುದೂ ಇಲ್ಲ. ಇಲ್ಲಿಯೇ ಈಗಲೇ ತುಂಬ ಜನಕ್ಕೆ ಇಹಲೋಕದ ಭೋಗ ಹೆಚ್ಚಾಗಿ ಸ್ವರ್ಗ ಬೇಕು, ವೈಕುಂಠ ಬೇಕು, ಕೈಲಾಸ ಬೇಕು, ಅಲ್ಲಿ ಚರಂಡಿ ಬಾಚಬೇಕು, ಇನ್ನೇನೂ ಇಲ್ಲ. ಅಲ್ಲಿ ಬಂಗಾರದ ಚರಂಡಿ ಇರುತ್ತದೆ, ವಜ್ರಖಚಿತವಾದಂಥ ಪೊರಕೆ ಕೊಡ್ತಾರೆ, ಪ್ಲಾಟಿನಮ್ಮು, ಇರಿಡಿಯಮ್ಮು, ಟೈಟೇನಿಯಮ್ಮು, ಟಾಂಟಾಲಮ್ಗಳಲ್ಲಿ ಮೊರ ಮಾಡಿಕೊಡ್ತಾರೆ. ನಿಮಗೆ ಅಪ್ಪಟ ರೇಷ್ಮೆಯ, ಇನ್ನೂ ಹೇಳಬೇಕು ಅಂತಂದರೆ ಟಿಶ್ಯೂ ಬಟ್ಟೆ ಅಂತಾರೆ, ಒಂದು ಎಳೆ ರೇಷ್ಮೆ ಒಂದು ಎಳೆ ಜರಿ ಇರುತ್ತೆ, ಆ ರೀತಿಯಾದ ಗ್ಲೌಸ್ಗಳು ಕೊಡ್ತಾರೆ. ನೀವು ಮಲಮೂತ್ರವನ್ನೇ ಎತ್ತಬೇಕಾಗುತ್ತದೆ. ವೈಕುಂಠದ ವಾಸದ ಆನಂದ ಇರುತ್ತದೆ. ಯಾವುದಕ್ಕೆ ಬೇಕು ಆ ವೈಕುಂಠ, ಆ ಕೈಲಾಸ? ಅಲ್ಲಿಯೂ ಕೈಂಕರ್ಯ, ಅಲ್ಲಿಯೂ ದಾಸ್ಯ, ಅಲ್ಲಿಯೂ ಸೇವೆ, ಅಲ್ಲಿಯೂ ಸ್ವಾಮಿ, ಅಲ್ಲಿಯೂ ಪ್ರಮೋಷನ್ನು, ಅಲ್ಲಿಯೂ ಡಿಮೋಷನ್ನು, ಅಲ್ಲಿಯೂ ಇನ್ಕ್ರಿಮೆಂಟು, ಅಲ್ಲಿಯೂ ರಿಗ್ರೆಷನ್ನು, ಅಲ್ಲಿ ಡಿಬಾರ್ ಆಗೋದು, ಅಲ್ಲಿ ಸಸ್ಪೆಂಡ್ ಆಗೋದು. ಯಾತಕ್ಕೆ ಬೇಕು? ಎಲ್ಲವೂ ಜಗತ್ತಿನ ರೆಪ್ಲಿಕಾ ಆದ ಯಾವ ಪರಲೋಕವೂ ಇಲ್ಲ, ಶತಸಿದ್ಧವಾದದ್ದು. ನಮಗೆ ಇಹಲೋಕದ ಮೋಹ ಅದನ್ನೆಲ್ಲ ಮಾಡಿಸ್ತಾ ಇದೆ. ಇಲ್ಲಿ ಅತೃಪ್ತ ಕಾಮಗಳನ್ನು ಅಲ್ಲಿ ಮಾಡಿಕೊಳ್ತಕ್ಕಂಥದ್ದು ಹೇಗಿರುತ್ತದೆ ಅಂದರೆ ಪೋರ್ನೋಗ್ರಫಿ ನೋಡಿದಂತೆ ಇರುತ್ತದೆ. ತಮಗೆ ಸಾಕ್ಷಾತ್ತಾಗಿ ವ್ಯಕ್ತಿಗಳು ಸಿಗೋಲ್ಲ ಅಂತಂದರೆ ಅದನ್ನು ಸಿ ಡಿಗಳಲ್ಲಿ ನೋಡಬೇಕು, ಕ್ಯಾಸೆಟ್ಟಲ್ಲಿ ನೋಡಬೇಕು ಅಂತ ಬ್ಲೂ ಫಿಲಮ್ಮು, ಗ್ರೀನ್ ಫಿಲಮ್ಮು, ವೈಟ್ ಫಿಲಮ್ಮು ಸುಡುಗಾಡು ನೋಡ್ತಾ ಇರ್ತಕ್ಕಂಥದ್ದಾಗುತ್ತದೆ. ಇದು ಪರಲೋಕ ಅಂದರೆ ಬ್ಲೂ ಫಿಲ್ಮೇ, ಇನ್ನೇನೂ ಅಲ್ಲ. ಅದು ಸಾಕ್ಷಾತ್ತಲ್ಲ, ಅದೊಂದು ಭ್ರಮೆ. ನಮಗೆ ಇಲ್ಲಿ ಸಿಗೋಲ್ಲ ಅಲ್ಲಿ ಸಿಗುತ್ತದೆ ಅಂತ ಚಪ್ಪರಿಸ್ಕೊಳ್ತಾ ಇರ್ತೀವಿ. ಇನ್ಯಾವುದೂ ಅಲ್ಲ, ಅತ್ಯಂತ ಗರ್ಹಣೀಯವಾದದ್ದು, ತಿರಸ್ಕಾರ್ಯವಾದದ್ದು. ಜ್ಞಾನಿಯಾದವನಿಗೆ ಅದು ಯಾವುದೂ ಬೇಕಿಲ್ಲ, ಜ್ಞಾನಿ ಆಗಬೇಕು ಅನ್ನೋನಿಗೂ ಅದು ಯಾವುದೂ ಬೇಕಿಲ್ಲ. ಯಾವುದೋ ಒಂದು ಹಂತಕ್ಕೆ ಪ್ರರೋಚನೆಯಾಗಿ ಬೇಕಾಗಬಹುದು. ಆದರೆ ದುರ್ದೈವ ಇಲ್ಲಿ ಎಲ್ಲ ದೊಡ್ಡ ಪ್ರಶ್ನೆ ಕೇಳೋಕ್ಕೆ ಬಂದಿದ್ದೀರ. ಉಪನಿಷತ್ತನ್ನು ಕೇಳ್ತೀವಿ ಅಂತಂದರೆ ಇದನ್ನು ಕೇಳೋಕ್ಕೆ ಸಿದ್ಧವಾಗಲೇಬೇಕು. ತಿಪ್ಪೆ ಸಾರಿಸೋಕ್ಕಾದರೆ ಹೋಗಿ ಜಾಡ್ಮಾಲಿಗಳ ಜೊತೆ ಇರಿ, ಕಾರ್ಪೊರೇಷನ್ನಲ್ಲಿರಿ, BCC ತೊಟ್ಟಿಯಲ್ಲಿರಿ, ಚರಂಡಿಯಲ್ಲಿ ಇರಿ, ವೃಷಭಾವತಿ ಏನಾಗಿದೆ ಅಲ್ಲಿ ಇರಿ ಅಂತಂತೀನಿ ಅಷ್ಟೇ. ಕೇಳಬೇಕಾದದ್ದು ವೇದಾಂತ ಅಂದರೆ ಈ ಕಠೋರ ವಾರ್ತೆಗಳನ್ನು ಕೇಳೋಕ್ಕೆ ಸಿದ್ಧವೇ ಆಗಬೇಕು. ಅಹಂಕಾರವನ್ನು ನಿರ್ದಯವಾಗಿ ಮನಸ್ಸಿನ ಮಾತ್ರದಿಂದ ತಾತ್ಕಾಲಿಕವಾಗಿ ಅದು ಸುಟ್ಟುಕೊಳ್ಳೋಕ್ಕಾಗದೇ ಇದ್ದರೆ ವೇದಾಂತ ಬರುವಂಥದ್ದಲ್ಲ. ಹಾಗಾಗಿ ಇದು ಪರಮಾನಂದ.
ಈ ಆನಂದದ ಮಾತ್ರ ಒಂದು ತುಣುಕನ್ನೇ ಇಟ್ಟುಕೊಂಡು ಎಲ್ಲ ಜೀವರಾಶಿಗಳು ಬದುಕ್ತಾ ಇವೆ ಅಂತ. ಕ ಪ್ರಾಣ್ಯಾತ್ ಕೋ ವ ಅನ್ಯಾತ್ ದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ತೈತ್ರಿಯ ಹೇಳ್ತಲ್ಲ. ಈ ಎಲ್ಲ ಕಾಸ್ಮಿಕ್ ಸ್ಪೇಸ್, ಈ ಬ್ರಹ್ಮಾಂಡದಲ್ಲಿ, ಈ ಮಹಾಕಾಶದಲ್ಲಿ, ಈ ಚಿದಾಕಾಶದಲ್ಲಿ ಆನಂದ ಅನ್ನುವುದಿಲ್ಲದೆ ಇದ್ದರೆ ಯಾರು ಒಂದು ಕ್ಷಣ ಉಸಿರಾಡೋಕ್ಕಾಗ್ತಾ ಇತ್ತು, ಒಂದು ಕ್ಷಣ ಮಿಸುಕೋಕ್ಕಾಗ್ತಾ ಇತ್ತು, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನುವಂಥ ಸ್ಥಿತಿ ಇದೆಯಲ್ಲ ಅದು. ಇದನ್ನು ಜನಕರಿಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಕೊಡ್ತಾರೆ. ಆಮೇಲೆ ತೈತ್ರಿಯದಲ್ಲಿ ಬರ್ತಕ್ಕಂಥ ಆನಂದ ಮೀಮಾಂಸೆ ಉಂಟಲ್ಲ, ಸಯೋ ಮನುಷ್ಯಾಣಾಂ ರಾದ್ಧ ಸಮೃದ್ಧೋ ಭವತಿ ಅನ್ಯೇಷಾಮಧಿಪತಿ ಮಾನುಷ್ಯಕೈರ್ಭೋಗ್ಯೈ ಸಂಪನ್ನತಮಸ ಮನುಷ್ಯಾಣಾಂ ಪರಮ ಆನಂದ. ತೈತ್ರಿಯದಲ್ಲಿ ಬರ್ತಲ್ಲ, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಅಸ್ಯಾ ಸರ್ವಾ ಪೃಥ್ವಿ, ಎಲ್ಲ ಪೃಥ್ವಿಯು ಅವನ ಕೈಕಳಿಗಿರ್ತಕ್ಕಂಥದ್ದು. ಏಷ ವೈಮಾನುಷ ಆನಂದ ಅಂತ ತೈತ್ರಿಯ ಹೇಳ್ತೀವಿ. ಇದು ಒಂದು ಮನುಷ್ಯ ಆನಂದ. ಅವನು ಆರೋಗ್ಯವಂತನಾಗಿರಬೇಕು, ದೃಢಕಾಯನಾಗಿರಬೇಕು, ಪ್ರಜ್ಞಾಶಾಲಿಯಾಗಿರಬೇಕು, ಜಿತೇಂದ್ರಿಯನಾಗಿರಬೇಕು, ಜಗತ್ತಿನ ಸಮಸ್ತ ಭೋಗ ಸಂಪತ್ತಿಯೂ ಅವನ ಅಧೀನದಲ್ಲಿರಬೇಕು, ದೀರ್ಘಾಯುವಾಗಿರಬೇಕು, ಇಂದ್ರಿಯ ಪಾಠವ ಹೊಂದಿರಬೇಕು. ಹಾಗಿದ್ದವನು ಅನುಭವಿಸಬಲ್ಲ ಪರಿಪೂರ್ಣ ಆನಂದ ಒಂದು ಅಳತೆ ಅಂತ. ಅದೇ ಅತ ಏಷತಂ ಮನುಷ್ಯಾಣಾಮಾನಂದ ಸ ಏಕ ಪಿತೃಣಾಂ ಜಿತಲೋಕಾನಾಮಾನಂದ. ಅದು ಪಿತೃಗಳ ಆನಂದ, 100 ಆದಂಥ ಮನುಷ್ಯ ಆನಂದ. ಅತ ಏಷತಂ ಪಿತೃಣಾಂ ಜಿತಲೋಕಾನಾಮಾನಂದ ಸ ಏಕೋ ಗಂಧರ್ವಲೋಕ ಆನಂದ. ಆ 100 ಪಿತೃಲೋಕದ ಆನಂದ ಒಂದು ಗಂಧರ್ವಲೋಕ ಆನಂದ. ಅದಕ್ಕೆ 100 ಆದಂಥದ್ದು ಕರ್ಮದೇವತೆಗಳ ಆನಂದ. ಕರ್ಮಜ ದೇವತೆಗಳು, ಕಾಯಜ ದೇವತೆಗಳು, ಆಜಾನಜ ದೇವತೆಗಳು ಅಂತೆಲ್ಲ ತೈತ್ರಿಯ ಹೇಳುತ್ತದೆ. ಇದು ಇನ್ನೊಂದು ಸ್ಕೇಲು. ಎಲ್ಲ ಸ್ಕೇಲುಗಳು ಟೆಂಟೇಟಿವ್, ಇದಕ್ಕೇನು ಅಳತೆ ಇಲ್ಲ. ತುಂಬ ದೊಡ್ಡದು ಬ್ರಹ್ಮಾನಂದ ಅಂತ ಹೇಳುವುದಕ್ಕಷ್ಟೇ ಬರ್ತಕ್ಕಂಥದ್ದು. ಈ ಎಲ್ಲ ಆಖ್ಯಾಯಿಕೆಗಳನ್ನು, ಅಂದರೆ ಹಿಂದೆ ನಡೆದಂಥ ವಿದಗ್ಧ ಶಾಕಲ್ಯಾದಿಗಳ ಜೊತೆ ಆದ ಸಂವಾದವನ್ನು ಶಂಕರರು ಇದು ಬ್ರಹ್ಮವಾದದ, ಬ್ರಹ್ಮಜ್ಞಾನಿಯ, ಬ್ರಹ್ಮವಿದ್ಯೆಯ ಸ್ತುತಿರೂಪವಾದ ಆಖ್ಯಾಯಿಕೆ ಅಂತಂದರೆ ಅದೇ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತ ಹೇಳಿದ್ದಾರೆ ಅಂತಲೇ ತಾತ್ಪರ್ಯ ಅಂತ ನೆನ್ನೆಯೂ ತಿಳಿಸಿದ್ದೆ. ಆಚಾರ್ಯರಿಗೆ ಗೊತ್ತಿದೆ. ಅಂದರೆ ಅವರು ಪಾಪ ಆ ಕಾಲದ ಪ್ರೆಷರ್ಸಿಂದ, ಅದರ ಮರ್ಯಾದೆಯಿಂದ ಒಂದು ಸೂಚ್ಯವಾಗಿ ಹೇಳಿದ್ರು. ನಾನು ತುಂಬ ಹಸಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವರಿದ್ದ 1300 ವರ್ಷಗಳ ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಇರುವ ವ್ಯತ್ಯಾಸದಿಂದಾಗಿ ನಾನು ಕಟುವಾಗಿ ಹೇಳ್ತೀನಿ ಇಲ್ಲ 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 ಅಂತ. ಅವರು ಇದು ಇಲ್ಲ ಅಂತ ನೀವು ಅಂದುಕೊಳ್ಬೇಕು, ಅದು ಇಲ್ಲ, ಆದರೆ ಇದೆ ಅಂತ ನೀವು ಭಾವಿಸ್ಕೊಳ್ಳುವಂತೆ ಕಥೆ ಇದೆ ಅಂತ ಅಷ್ಟೇ. ಕಥೆ ಇದೆ ಅಂತ ಅಂದುಕೊಂಡ್ರೆ ಕಥೆ ಮಟ್ಟಿಗೆ ಸ್ವಾರಸ್ಯ, ನಿಜವಾಗಿ ಇಲ್ಲ ಅಂತ ಹೇಳಬೇಕು ಅಂತ. ಅಳಿಯ ಅಲ್ಲ ಮಗಳ ಗಂಡ ಅಂತ ಸುತ್ತಿ ಬಳಸಿ ಶಂಕರರು ಹೇಳ್ತಾರೆ. ನಾನು ನೇರವಾಗಿ ಹೇಳಿದ್ದೀನಿ, ಅಷ್ಟು ಬಿಟ್ಟು ಇನ್ಯಾವುದು ವ್ಯತ್ಯಾಸವಿಲ್ಲ ಅಂತ ಹೇಳ್ತಿದ್ದೀನಿ. ಅದನ್ನು ಹೇಳುವುದಕ್ಕಾದರೂ ಅಂಥ ಜ್ಞಾನಿಗಳ ಬರವಣಿಗೆ, ಆ ಪರಂಪರೆ ಅದೇ ಹೆಚ್ಚಿನ ಆಧಾರ. ಹೀಗೆ ಮುಂದೆ ಮುಂದೆ ಹೋಗಿ ಶ್ರೋತ್ರಿಯ ವಾದಂಥ ಪ್ರಜಾಪತಿಯ ಆನಂದ, ಪಾಪರಹಿತರಾದ ಅವರ್ಜಿನನಾದ ಅಕಾಮಹತವಾದಂಥ ಆನಂದ, ಅದು ಬ್ರಹ್ಮಲೋಕದ ಆನಂದ. ಹಾಗೆ ಬ್ರಹ್ಮಲೋಕದ ಈ ಮಹೋನ್ನತವಾದ ಆನಂದ ಯಾವುದಿದೆ ಅದು ಸಮ್ರಾಟ್, ಅದು ವಿರಾಟ್, ಅದು ಸೋಹಂ ಭಗವತೆ ಸಹಸ್ರಂ ದದಾಮಿ. ಆಗ 100,000 ಗೋವುಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಹೇಳಿ ಸಂತೋಷ ಪಡಿಸೋದಕ್ಕೆ ನೋಡ್ತಾನೆ. ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅತಃ ಯಾಜ್ಞವಲ್ಕೋ ವಿಭಯಾಂಚಕಾರ. ಯಾಜ್ಞವಲ್ಕ್ಯರು ಅಂಜದರಂತೆ. ಮೇಧಾವಿ ರಾಜ ಸರ್ವೇಭ್ಯೋ ಮಾಂತೇಭ್ಯ ಉದರೋತ್ಸೀದಿತಿ. ಇವನು ತನ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿರ್ಬಂಧ ಮಾಡ್ತಾ ಇದ್ದಾನ ಅಂತ ಅಂದುಕೊಳ್ತಾರೆ. ಪ್ರಶ್ನೆಗಳ ನಿರ್ಣಯಕ್ಕೆ ನಿರ್ಬಂಧ ಅಂದರೆ ಈ ರೀತಿಯಾದ ಪ್ರಲೋಭನೆಯಿಂದ ಉತ್ತರ ತೆಗೆದುಕೊಳ್ಳೋದಕ್ಕೆ ಆತ ಆಸೆ ಪಡ್ತಾ ಇದ್ದಾನ ಅಂತ. ಕೊಟ್ಟು ಪಡೆಯುವಂಥದ್ದಲ್ಲ, ಬಿಟ್ಟು ಪಡೆಯುವಂಥದ್ದು. ನನ್ನಲ್ಲಿದೆ ಇದನ್ನು ಕೊಡ್ತೀನಿ ಅಂತಲ್ಲ, ನನ್ನಲ್ಲಿರುವುದೆಲ್ಲ ಬಿಡ್ತೀನಿ ಅಂತಾಗ ವೇದಾಂತ ಸಿಗುತ್ತದೆ ಅಷ್ಟೇ. ಇದನ್ನು ಕೊಳ್ಳುವುದಕ್ಕಾಗುವಂಥದ್ದಲ್ಲ. ಇಟ್ಸ್ ನಾಟ್ ಎ ಕಮಾಡಿಟಿ, ಇಟ್ಸ್ ಎ ಫೀಲಿಂಗ್, ಇಟ್ಸ್ ಎ ಸ್ಟೇಟ್ ವಿಚ್ ಹ್ಯಾಸ್ ಟು ಬಿ ರಿಯಲೈಸ್ಡ್ ಬೈ ರಿನೌನ್ಸಿಯೇಷನ್ ಆ್ಯಂಡ್ ನಾಟ್ ಬೈ ಎನ್ ಅನೌನ್ಸಿಯೇಷನ್. ಹೀಗೆ ಈ ವಿಷಯವನ್ನು ಹೇಳ್ತಾರೆ. ಆಮೇಲೆ ಬ್ರಹ್ಮದ ಇದಂ ಬ್ರಹ್ಮಾಯಾತಿ ಇದಂ ಆಗಚ್ಚತೀತಿ. ಆ ಬ್ರಹ್ಮವು ಬರುತ್ತದೆ, ನಮ್ಮ ಆನಂದಾನುಭವವನ್ನು ನಮಗೆ ತಂದು ಕೊಡುತ್ತದೆ ಅನ್ನುವ ಭರವಸೆಯಿಂದ ಸಾಧನೆಯನ್ನು ಮಾಡಬೇಕಾದದ್ದನ್ನು ಹೇಳಿ ಪ್ರಾಣೋತ್ಕ್ರಮಣ ಯಾವ ರೀತಿಯಾಗಿ ಆಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಅದು ಮತ್ತೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಶಾಸ್ತ್ರಮಾತ್ರವಾದಂಥದ್ದು. ಅಂದರೆ ಪ್ರಾಣ ಹೋಗುವ ಕಾಲದಲ್ಲಿ ವಾಗ್ವೃತ್ತಿ ಹೋಗಿ ಮನೋವೃತ್ತಿಯಲ್ಲಿ, ಮನೋವೃತ್ತಿ ಹೋಗಿ ಪ್ರಾಣವೃತ್ತಿಯಲ್ಲಿ ಸೇರಿಕೊಳ್ತಕ್ಕಂಥದ್ದಾಗುತ್ತದೆ.
ಈ ರೀತಿಯಾಗಿ ಕ್ರಮಕ್ರಮದಿಂದ ಇಂದ್ರಿಯಗಳೆಲ್ಲ ಒಳಗೊಳಗೆ ಸೇದಿಕೊಂಡು ಕಡೆಗೆ ಅಂತಃಕರಣ ವಿಶಿಷ್ಟವಾಗಿ ಅಲ್ಲಿಂದ ಅದು ಉತ್ಕ್ರಮಣವನ್ನು ಮಾಡುವಂಥದ್ದು ಅಂತ ಬರುತ್ತದೆ. ಇದು ವೇದಾಂತಕ್ಕೆ ಮುಖ್ಯವಾದದ್ದಲ್ಲ. ವೇದಾಂತಕ್ಕೆ ಜೀವನ್ಮುಕ್ತಿಯೇ ಬೇಕಾದದ್ದು, ವಿದೇಹ ಮುಕ್ತಿ ಅಲ್ಲ. ವಿ ವಾಂಟ್ ಡಿಮಾಂಡ್ ಡ್ರಾಫ್ಟ್ಸ್, ನೋ ಪೋಸ್ಟ್ ಡೇಟೆಡ್ ಚೆಕ್ಸ್. ಜೀವನ್ಮುಕ್ತಿಯೇ ಡಿಮಾಂಡ್ ಡ್ರಾಫ್ಟ್, ವಿದೇಹ ಮುಕ್ತಿಯೇ ಪೋಸ್ಟ್ ಡೇಟೆಡ್ ಚೆಕ್. ಆ ಕಾರಣದಿಂದ ಅದಕ್ಕೆ ಯಾವ ದೊಡ್ಡ ಬೆಲೆಯೂ ಇಲ್ಲ. ಸತ್ತ ಮೇಲೆ ನಾನು ಏನಾಗ್ತೀನಿ ಅನ್ನೋದನ್ನು ಕಟ್ಟಿಕೊಂಡು ಏನು ಇಲ್ಲ, ಅದಾಗ್ತೀನಿ ಇದಾಗ್ತೀನಿ ಅಂದರೆ ಈಗ ನಾನು ಸಾಯಿಸ್ತೀನಿ ನನ್ನ ಒಪ್ಕೋತೀಯಾ ಅಂತ ಕೇಳಬೇಕು. ತುಂಬ ಮೋಸದ ಮಾತುಗಳು ಆಡ್ತಾರೆ, ತುಂಬ ಸುಳ್ಳು ಮಾತುಗಳು ಆಡ್ತಾರೆ, ತುಂಬ ಬೂಟಾಟಿಕೆಯ ಮಾತುಗಳನ್ನು ಆಡ್ತಾರೆ. ಅಂಗೈಯಲ್ಲಿ ಆಕಾಶ ತೋರಿಸಿ ತಲೆ ಸವರಿ ಮರಳು ಮಾಡತಕ್ಕಂಥದ್ದು ಯಾವತ್ತಿಗೂ ನಡೆಯುವಂಥದ್ದಲ್ಲ. ನಿರ್ದಯವಾಗಿ ಈಗ ಇಲ್ಲಿ ಅನ್ನೋದನ್ನು ತೋರ್ಪಡಿಸಿಕೊಡಬೇಕು. ಮಕ್ಕಳು ಒಪ್ಪೋದಿಲ್ಲ. ನಾಳೆ ಕೊಡ್ತೀನಿ ಅಂದರೆ ಬೇಡ ಈಗಲೇ ಕೊಡು ಅಂತಾರೆ. ಮಕ್ಕಳಿಗಿರುವಷ್ಟು ಬುದ್ಧಿ ನಮಗಿಲ್ಲದೆ ಇದ್ದರೆ ಹೇಗೆ? ಒಳ್ಳೆಯ ಕೆಲಸ ಮಾಡ್ಕೊಂಡಿರೋ ನನಗೆ ಕೈಲಾಸ ಸಿಗುತ್ತದೆ ಅಂತಂದರೆ ಅದು ಎಂಥದ್ದು ಈಗಲೇ ಕೊಡಿ, ಕೈಯಲ್ಲಿ ಲಾಸ್ ಆಗೋಕ್ಕೆ ನನಗಿಷ್ಟ ಇಲ್ಲ, ಇಡೀ ನನ್ನ ಮುಂದೆ ಅಂತಂದರೆ. ಹೀಗಾಗಿಯೇ ವೇದಾಂತದ ಬಗ್ಗೆ ಜನಕ್ಕೆ ವಿಶ್ವಾಸ ಹೋಯಿತು, ಉಪನಿಷತ್ತಿನ ಬಗ್ಗೆ ಜನಕ್ಕೆ ಪ್ರೀತಿ ಹೋಯಿತು, ಅನುಭವನಿಷ್ಠತೆಯ ಬಗ್ಗೆ ಆದರ ಹೋಯಿತು. ಬೂಟಾಟಿಕೆ ಟಕ್ಕು ಮಾಡುವುದರಿಂದ ಒಮ್ಮೆ ನನಗೆ ನನ್ನ ವಯಸ್ಸಿನವರೇ ಆದಂಥ ಒಬ್ಬರು ಸ್ನೇಹಿತರು ತೀರಿಕೊಂಡರು. ಈಗ ಇನ್ನೂ 1 ವರ್ಷವೂ ಆಗಿಲ್ಲ. ಅವರ ಶವ ಇತ್ತು, 100 ಜನ ಸೇರಿದ್ರು. ಅವರ ಪತ್ನಿ ಪಾಪ ದುಃಖ ಪಡ್ತಾ ಕೇಳಿದ್ರು, ಗಣೇಶವರೇ ನನಗೆ ಹೇಳಿ, ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಲಿಲ್ಲ, ಈ ಸ್ಥಿತಿ ನಮಗೆ ಯಾಕೆ ಬಂತು, ಇವ್ರು ಯಾಕೆ ಹೀಗಾದರು ಅಂತ. ನಾನು ಯಾವ ಉತ್ತರ ಕೊಡಬೇಕು ಹೇಳಿ? ಅಮ್ಮ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದೇ ಆಗುತ್ತದೆ, ಒಳ್ಳೆಯದು ಮಾಡಿದವ್ರಿಗೆ ಒಳ್ಳೆಯದೇ ಆಗುತ್ತದೆ ಎನ್ನುವಂಥ ಸಿದ್ಧಾಂತವಿಲ್ಲ. ಅದೊಂದು ನಂಬಿಕೆ ಅಷ್ಟೆ. ನಮ್ಮ ತೀಟೆ ನಾವು ಒಳ್ಳೇದು ಮಾಡಬೇಕು ಅಷ್ಟೆ. ನಾನು ಶ್ರುತಿಶುದ್ಧವಾಗಿ ಹಾಡಬೇಕು, ನನ್ನ ಪ್ರಾರಬ್ಧ, ನನಗಿಷ್ಟ ಅಷ್ಟೆ. ಶ್ರುತಿಶುದ್ಧವಾಗಿ ಹಾಡಿಬಿಟ್ರೆ ಸ್ವರ್ಗ ಸಿಗುತ್ತದೆ ಅಂತಿಲ್ಲ. ಯಾಜ್ಞವಲ್ಕ್ಯ ಸ್ಮೃತಿ ಹೇಳ್ಬೋದು, ವೀಣಾವಾದನ ತತ್ವಜ್ಞ ಶ್ರುತಿಜಾತಿ ವಿಶಾರದ ತಾಲಜ್ಞಶ್ಚಾಪ್ರಯಾಸೇನ ಮೋಕ್ಷ ಮಾರ್ಗೇ ಗಚ್ಚತಿ ಅಂತ ಯತಿಧರ್ಮ ಪ್ರಕರಣದಲ್ಲಿ ಹೇಳುತ್ತದೆ. ನನಗೆ ಗೊತ್ತಿಲ್ಲ ಅದು ಮೋಕ್ಷಕ್ಕೆ ಹೋಗ್ತೀನೋ ಮತ್ತೊಂದಕ್ಕೆ ಹೋಗ್ತೀನೋ ಸತ್ತ ಮೇಲೆ. ಬದುಕಿರುವಾಗ ನನಗೆ ಶ್ರುತಿಶುದ್ಧವಾಗಿ ಹೇಳಿಕೊಂಡ್ರೆ ನೆಮ್ಮದಿ ಅಷ್ಟೇ. ವಿ ಹ್ಯಾವ್ ಟು ಡೂ ಇಟ್, ಫಾರ್ ದೇರ್ ಇಸ್ ನೋ ಅದರ್ ಗೋ ಫಾರ್ ಮೀ. ನನಗದು ಇಷ್ಟ, ನಾನು ಅದನ್ನು ಮಾಡ್ತೀನಿ ಅಂತ ಮಾಡಬೇಕೇ ಹೊರತು ನನಗಿನ್ನೇನೋ ಒಳ್ಳೆಯದಾಗುತ್ತದೆ ಅಂತಲ್ಲ. ಇನ್ಯಾರು ಹೇಳ್ತಾರೆ ಕೆಟ್ಟದ್ದಾಗುತ್ತೆ ಅಂತ ಬಿಟ್ಬಿಡ್ತೀರಾ ಇದನ್ನು? ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಪರಮಾರ್ಥವಾಗಿ ನಾವು ನಿಶ್ಚಯ ಮಾಡಿಕೊಳ್ಳದೆ ಆಗೋಲ್ಲ. ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಡೆಮಾಕ್ರಸಿ ಆ್ಯಂಡ್ ರೀಸನಿಂಗ್. ಈ ವಿಚಾರವಾದದ, ಸ್ವಾತಂತ್ರ್ಯವಾದದ ಒಂದು ಯುಗ ಬಂದಾಗ ಪ್ರತಿಯೊಬ್ಬರೂ ಬ್ರಹ್ಮಜ್ಞಾನಿಗಳಾಗದೆ ತಪ್ಪೋದಿಲ್ಲ. ಎವ್ರಿ ಪರ್ಸನ್ಸ್ ಕ್ವೆಶ್ಚನ್ ವಿಲ್ ಅಲ್ಟಿಮೇಟ್ಲಿ ಲೀಡ್ ಟು ಎ ಫಿಲಸಾಫಿಕಲ್ ಡಿಸ್ಕೋರ್ಸ್ ಆ್ಯಂಡ್ ಒನ್ ಹ್ಯಾಸ್ ಟು ಡಿಸೈಡ್ ಫಾರ್ ಹಿಸ್ ಸೆಲ್ಫ್ ಆರ್ ಹರ್ ಸೆಲ್ಫ್. ಮಾಡಿಕೊಳ್ಳಲೇಬೇಕು ಆ ನಿಶ್ಚಯವನ್ನು, ಬೇರೆ ದಾರಿಯೇ ಇಲ್ಲ. ಯಾಕೆಂದರೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ತಲೆಗೆ ಅಂಟಿಸ್ತೀವಿ ಅನ್ನೋದಕ್ಕೆ ಆಗೋಲ್ಲ. ಹಿಂದೆ ಆದರೆ ನಿಮಗೆ ಪುಸ್ತಕ ಇಲ್ಲ, ಇಂಟರ್ನೆಟ್ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ, ಹೇಳಿದ್ದೇ ಉಳಿಯಿತು ಅಂತ ಇರ್ತಿತ್ತು. ಈಗ ಹಾಗಿಲ್ಲ. ತಲೆ ಕೆಡಿಸೋದಕ್ಕೆ 1000 ಜನ ಇರ್ತಾರೆ, ನನ್ನಂಥವ್ರು 1,00,000 ಜನ ಇರ್ತಾರೆ ತಲೆ ಕೆಡಿಸೋದಕ್ಕೆ. ಏನು ಮಾಡ್ತೀರ? ಸೆಂಟಿಪೀಡ್, ಮಿಲ್ಲಿಪೀಡ್ ಅಂತ ಕರೀತಾರೆ, ಬಸವನ ಹುಳು ಇತ್ಯಾದಿ ಆದಂಥದ್ದು. 1000 ಕಾಲು 1,00,000 ಕಾಲುಗಳು ಅಂತ ಇರ್ತವೆ. ನೀನು ಯಾವ ಕಾಲನ್ನು ಮುಂದೆ ಇಡ್ತೀಯಾ ಅಂದರೆ ಅದು ತಲೆ ಕೆಟ್ಟು ಮುಂದಕ್ಕೂ ಹೋಗದೆ ಹಿಂದಕ್ಕೂ ಇರದೆ ಒದ್ದಾಡುತ್ತದಂತೆ. ಆ ರೀತಿಯಾಗಿ ದರ್ ಆರ್ ಟೂ ಮೆನಿ ಕುಕ್ಸ್ ಟು ಸ್ಪಾಯಿಲ್ ಯುವರ್ ಬ್ರಾತ್. ಹೆಚ್ಚು ಈ ಥರ ವೇದಾಂತದ ಭಾಷಣಗಳಿಗೆ ಬರಬೇಡಿ. ನಾನು ನಿನ್ನೆ ಅದಕ್ಕಾಗಿ ಬಹಳ ಕಟುವಾಗಿ ಹೇಳಿದ್ದು. 1000 ರೀತಿಯಲ್ಲಿ ಹೇಳ್ತಾರೆ, ಅನೈಕಾಂತಿಕವಾಗಿ ಇರುತ್ತದೆ. 1000 ಮಾಹಿತಿಗಳನ್ನು ಕೊಡ್ತಾರೆ. 5 ಬಗೆಯ ಎಣ್ಣೆಯಲ್ಲಿ 5 ದೀಪ ಹಚ್ಚಿದರೆ ನಿಮಗೇನೋ ಆಗುತ್ತದೆ, ಪ್ರಳಯವನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೋ ಅವಿವೇಕಿ ಮುಂಡೆ ಮಗ ಹೇಳ್ದ. ನಡೀತು ಎಲ್ಲ. ಅವತ್ತು ಯಾವ ಅಂಗಡಿನಲ್ಲಿ ಎಣ್ಣೆ ಸಿಗಲಿಲ್ಲ, ಪ್ರಳಯವನ್ನು ನಿಲ್ಲಿಸಲಿಲ್ಲ, ಏನೂ ಮಾಡಲಿಲ್ಲ. ಅಂದರೆ ಈ ಥರ ಲೋಕದಲ್ಲಿ ಬಹಳ ಇದ್ದಾಗ, ವೆನ್ ಯು ಆರ್ ಓವರ್ಲೋಡೆಡ್ ವಿತ್ ಇನ್ಫಾರ್ಮೇಷನ್, ವೆನ್ ಯು ಹ್ಯಾವ್ ಕಾನ್ಸ್ಟಿಪೇಷನ್ ಆಫ್ ಥಾಟ್ಸ್ ಆ್ಯಂಡ್ ಡಯೇರಿ ಆಫ್ ಇನ್ಫಾರ್ಮೇಷನ್, ವಾಟ್ ಟು ಡೂ? ಆ ಸಂದರ್ಭದಲ್ಲಿ ನಾವೇ ಯೋಚನೆ ಮಾಡಿಕೊಳ್ಬೇಕು. ಅದಕ್ಕೆ ಸಹಾಯಕವಾಗಿ ಬರ್ತಕ್ಕಂಥದ್ದು ಉಪನಿಷತ್ತು. ಹಾಗಾಗಿ ಉಪನಿಷತ್ತು ಹೇಳುತ್ತದೆ, ಇತಿನು ಕಾಮಯಮಾನ ಅಥ ಅಕಾಮಯಮಾನ ಯಹ ಅಕಾಮೋ ನಿಷ್ಕಾಮ ಅಪ್ತಕಾಮ ಆತ್ಮಕಾಮ ನ ತಸ್ಯ ಪ್ರಾಣಾವುತ್ಕರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಯಾವನು ಸಕಲ ಕಾಮನೆಗಳನ್ನು ಬಿಟ್ಟಿದ್ದಾನೋ, ಆಪ್ತಕಾಮನಾಗಿ, ಆತ್ಮಕಾಮನಾಗಿ, ಆಪ್ತಕಾಮ ಅಂದರೆ ಎಲ್ಲವನ್ನು ಪಡ್ಕೊಂಡಿದ್ದೀನಿ, ಇನ್ನೇನೂ ಬೇಕಾಗಿಲ್ಲ ಅನ್ನುವಂಥದ್ದು.
ಆಪ್ತಕಾಮ. ಆತ್ಮಕಾಮ ಅಂದರೆ ನನಗೆ ನಾನೇ ಇನ್ಯಾವುದೂ ಅಲ್ಲ, ಸಚ್ಚಿದಾನಂದ ಘನ ಅನ್ನುವ ಸ್ಥಿತಿಯಲ್ಲಿದ್ದಾನಲ್ಲ, ಅವನ ಪ್ರಾಣ ಹೋಗೋದಿಲ್ಲ. ತಾನು ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ, ಹೊರಗಿನ ಪ್ರಾಣ ಇಲ್ಲ, ಒಳಗಿನ ಪ್ರಾಣ ಇಲ್ಲ ಅಂದರೆ ಹೋಗೋದೆಲ್ಲಿಗೆ, ಬರೋದೆಲ್ಲಿಗೆ. ಹೀಗಾಗಿ ಅವನು ಬ್ರಹ್ಮೈವ ಸನ್, ದೇಹಧಾರಿಯಾಗಿದ್ದಾಗಲೂ ಬ್ರಹ್ಮವಾಗಿದ್ದು ದೇಹ ಬಿಟ್ಟಾಗಲೂ ಬ್ರಹ್ಮವೇ ಆಗಿರುತ್ತಾನೆ ಅನ್ನುವಂಥದ್ದು ಇಲ್ಲಿ ಬರ್ತಕ್ಕಂಥದ್ದು. ಹೀಗೆ ಈ ಜನಕ ಯಾಜ್ಞವಲ್ಕ್ಯ ಸಂವಾದದಲ್ಲಿ ಮನೋಹರವಾಗಿ ಈ ಎಲ್ಲ ವಿಷಯಗಳು ಬರ್ತವೆ. ಆಮೇಲೆ ಈಶಾವಾಸ್ಯದ ಕೆಲವೊಂದು ಮಾತುಗಳು ಬರ್ತವೆ. ಅದು ನಾನು ಈಶಾವಾಸ್ಯದ ಸಂದರ್ಭದಲ್ಲಿಯೇ ಹೇಳುವಂಥದ್ದಾಗಿದ್ದರಿಂದ ಮತ್ತೆ ಅದರ ಪುನರುಕ್ತಿ ಅನ್ನುವಂಥದ್ದು ಬೇಕಿಲ್ಲ. ಅದಾದ ಮೇಲೆ ಸನ್ಯಾಸ ಅಂದರೆ ಯತಿಧರ್ಮದ ಪ್ರಕರಣವನ್ನು ಕುರಿತು ಕೆಲವೊಂದು ಮಾತುಗಳು ಹೇಳ್ತಾರೆ. ಆತನಿಗೆ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಾಂ ಚರಂತಿ ಯಾಹ್ಯೇವ ಪುತ್ರೈಷಣಾ ಸಾ ವಿತ್ತೈಷಣಾ ಯಾ ವಿತ್ತೈಷಣಾ ಸಾ ಲೋಕೈಷಣಾ ಉಬೇಹ್ಯೇತೆ ಏಷಣೇ ಇವ ಭವತಃ. ಸನ್ಯಾಸಿಯಾದವನಿಗೆ ಪುತ್ರೈಷಣ ಅಂದರೆ ಸಂತಾನದ ಬಯಕೆ, ವಿತ್ತೈಷಣ ಸಂಪತ್ತಿಯ ಬಯಕೆ, ಲೋಕೈಷಣ ಈ ಜಗತ್ತಿನಿಂದ ಆಗಬೇಕಾದದ್ದು ಇದೆ ಅನ್ನುವುದು ಯಾವುದೂ ಇಲ್ಲದೆ ಅವನು ಕರತಲ ಭಿಕ್ಷಾ ತರುತಲ ವಾಸ ಹಾಗಿರ್ತಾನೆ. ಹೀಗಾಗಿ ಸಕಲ ಕಾಮನೆಗಳಿಂದ ರಹಿತನಾಗಿ, ಅಕಾಮ ಹತನಾಗಿ, ನೆಮ್ಮದಿಯಿಂದ ಬಂಧರಹಿತನಾಗಿ ಇರ್ತಾನೆ. ಹಾಗಾಗಿ ಅಗೃಹ್ಯೋ ನಹಿ ಗೃಹ್ಯತೆ, ಅಶೀರ್ಯೋ ನಹಿ ಶೀರ್ಯತೆ, ಅಸಂಗೋ ನಹಿ ಸಜ್ಜತೆ, ಅಸಿತೋ ನ ವ್ಯತತೆ ನ ರಿಷ್ಯತಿ, ಏತತ್ ಹೈವೇತೆ ನ ತರತ ಇತಿ. ಹಾಗಾಗಿ ಅತಃ ಪಾಪಂ ಅಕರವಮಿತಿ ಅತಃ ಕಲ್ಯಾಣಂ ಅಕರವಮಿತಿ ಉಭೇವು ಹೈವೇಶ ಏತೇ ತರತಿ ನೈನಂ ಕೃತ ಕೃತೇ ತಪಥ. ಹಾಗಾಗಿ ಅವನು ಯಾವುದಕ್ಕೂ ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ, ತಗ್ಗುವುದಿಲ್ಲ, ಬಗ್ಗುವುದಿಲ್ಲ, ಸಕ್ತಿ ಇಲ್ಲ, ಆಸಕ್ತಿ ಇಲ್ಲ, ಬಂಧರಹಿತನಾಗಿ, ವ್ಯಥಾರಹಿತನಾಗಿ ಇದು ಪಾಪ ಇದು ಪುಣ್ಯ ಅನ್ನುವ ಚಿಂತೆಗಳಿಲ್ಲದೆ ಎಲ್ಲವನ್ನೂ ದಾಟಿರತಕ್ಕಂಥವನಾಗ್ತಾನೆ. ವಿರಜ ವಿಪಾಪ್ಮ ಆಗಿರುವಂಥವನು ಶಾಂತದಾಂತನಾಗಿ ಅವನಿರ್ತಾನೆ. ಹಾಗಾಗಿ ಭೂತ್ವಾ ಆತ್ಮನ್ಯೇವಾತ್ಮಾನಂ ಪಶ್ಯತಿ ಸರ್ವಮಾತ್ಮಾನಂ ಪಶ್ಯತಿ ನೈನಂ ಪಾಪ್ಮಾ ತರತಿ ಸರ್ವಂ ಪಾಪ್ಮಾನಂ ತರತಿ. ಆ ಕಾರಣದಿಂದ ಅವನು ವಿಪಾಪೋ ವಿರಜ ಅವಿಚಿಕಿತ್ಸೋ ಬ್ರಾಹ್ಮಣೋ ಭವತಿ. ಅವನು ವಿರಜ ರಜೋಗುಣವಿಲ್ಲದೆ, ವಿಪಾಪ ಪಾಪವಿಲ್ಲದೆ, ಅವಿಚಿಕಿತ್ಸ ಯಾವುದೇ ಗೊಂದಲ ಕನ್ಫ್ಯೂಷನ್ ಇಲ್ಲದೆ ಬ್ರಹ್ಮವನ್ನು ಪಡೆದವನಾಗಿ ಇರ್ತಾನೆ. ಇದು ಬ್ರಾಹ್ಮಣ್ಯ ನಿಜವಾದದ್ದು. ಆಚಾರ್ಯರು ಹೇಳ್ತಾರೆ, ಪ್ರಾಗೇ ತಸ್ಮಾತ್ ದರ್ಶನಾತ್ ಗೌಣಂ ತರ್ಸ್ಯ ಬ್ರಾಹ್ಮಣ್ಯಂ. ಈ ಆತ್ಮಜ್ಞಾನಕ್ಕೆ ಮುಂಚೆ ನಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳೋದು ಜುಜ್ಬೀತನ ಅಂತ. ಈಗ ನಡೆಯದ ನಾಣ್ಯ 10 ಪೈಸಾ, 4 ಆಣೆ, 2 ಪೈಸಾ, 3 ಪೈಸಾ ಉಫ್ ಅಂತ ಉದರೆ ಗಾಳಿಯಲ್ಲಿ ಹಾರು ಹೋಗ್ತಕ್ಕಂಥ 1 ಕಾಸು, ಇವನ್ನು ಇಟ್ಟುಕೊಂಡು ನನಗೂ ದುಡ್ಡಿದೆ ಅಂತ ಅನ್ನುವುದು ಎಷ್ಟು ಗೇಲಿಯೋ ಆ ಮಟ್ಟಕ್ಕೆ ಗೇಲಿ ಬೆನ್ನು ಕೆರೆಕೊಳ್ಳುವ ಸಾಧನ ಮಾತ್ರವಾಗಿ ಯಜ್ಞೋಪವೀತ ಉಳಿದಂಥ ಬ್ರಾಹ್ಮಣಾಧಮ. ಅದಲ್ಲ, ಬ್ರಹ್ಮಜ್ಞಾನವೇ ಮುಖ್ಯವಾದದ್ದು ಅಂತನ್ನುವುದನ್ನು ಹೇಳ್ತಾರೆ. ಹೀಗಾಗಿ ಅದು ಬಹಳ ದೊಡ್ಡದಾದದ್ದು, ಅದು ನಿಶ್ಚಯವಾದದ್ದು ಅಂತ. ಅದಕ್ಕೆ ಇಡೀ ನೀನು ಈ ಒಂದು ಜ್ಞಾನವನ್ನು ಕೊಟ್ಟಿದ್ದರಿಂದ ನಿನಗೆ ರಾಜ್ಯವನ್ನೇ ಕೊಟ್ಟುಬಿಡ್ತೀನಿ, ನಿನಗೆ ಸರ್ವಸ್ವನ್ನೂ ಕೊಡ್ತೀನಿ, ವಿದೇಹಾನ್ ದದಾಮಿ. ಮತ್ತು ಅಷ್ಟು ಮಾತ್ರವಲ್ಲ, ಮಾಂಚಾಪಿ ಸಹ ದಾಸ್ಯ ಏತಿ, ನಾನೇ ನಿನಗೆ ದಾಸನಾಗ್ಬಿಡ್ತೀನಿ ಅಂತ ಜನಕ ಹೇಳ್ತಾನೆ. ಆಗ ಇವರು ಹೇಳ್ತಾರೆ, ಬೇಡಪ್ಪ, ಅವ್ಯಾವುದೂ ನನಗೆ ಬೇಡ, ನಿನಗೆ ಬಂತಲ್ಲ ಅಭಯಂ ಹಿ ವೈ ಬ್ರಹ್ಮಭವತಿ ಯಯೇವಂ ವೇದ. ನಿನಗೆ ಅಭಯ ಬಂತಲ್ಲ, ಅದಕ್ಕಿಂತ ಇನ್ನೇನು ಬೇಕಾದದ್ದು, ಯಾವುದೂ ನನಗೆ ಬೇಡದ್ದು ಅಂತ ಯಾಜ್ಞವಲ್ಕ್ಯರು ಬಿಡ್ತಾರೆ. ಅಂದರೆ ಈ ಆತ್ಮಜ್ಞಾನ ಅನ್ನುವುದು ಆ ಮಟ್ಟದ ಅತಿ ಮನೋಹರವಾದ, ಲೋಕೋತ್ತರವಾದ, ಲೋಕಾತಿಕ್ರಾಂತವಾದ ಸ್ಥಿತಿ. ಅದರ ಅರಿವೇ ಆಗದೇ ಇದ್ದರೂ, ಅದರ ಅನುಭವವೇ ಆಗದೇ ಇದ್ದರೂ, ಅದರ ಸ್ಥಿತಿಯನ್ನು ಊಹೆ ಮಾಡಿಕೊಳ್ಳೋದ್ರಿಂದಲೇ ಎಷ್ಟೋ ಸಮಾಧಾನ, ಸಂತೋಷ ಬರುತ್ತದೆ. ಒಂದು ಭರವಸೆ ಉಂಟು. ಅನುಭವ ಆಗದೇ ಇದ್ದರೂ ಪ್ರಾಮಾಣಿಕವಾದ ಅನುಭವದ ಲಕ್ಷಣ ಏನು ಅಂತ ಪ್ರಾಮಾಣಿಕವಾದ ಶಾಸ್ತ್ರದಿಂದ ತಿಳ್ಕೊಂಡಾಗ ಒಂದು ಮಟ್ಟದ ಪೊಸೆಸಿವ್ನೆಸ್ ಇಂಥವೆಲ್ಲ, ಒಂದು ಮಟ್ಟದ ಅಜ್ಞಾನ ಹೋಗುತ್ತದೆ, ಒಂದು ಮಟ್ಟದ ಭಯ ಹೋಗುತ್ತದೆ. ಈವನ್ ದಿ ಥಿಯರಿಟಿಕಲ್ ಕಾಂಪ್ರೆನ್ಷನ್ ಆಫ್ ಇಟ್ ಈಸ್ ಫಾರ್ ಮೋರ್ ಬೆಟರ್ ದ್ಯಾನ್ ಹ್ಯಾವಿಂಗ್ ನಾಟ್ ಗಾಟ್ ಇಟ್. ಈ ಅರ್ಥದಲ್ಲಿ ವೇದಾಂತದ ಜ್ಞಾನ ತುಂಬ ದೊಡ್ಡದಾದದ್ದು. ಅದಾದ ಮೇಲೆ 5ನೇ ಬ್ರಾಹ್ಮಣದಲ್ಲಿ ನಾವು ಹಿಂದೆಯೇ ನೋಡಿದಂತಹ ಯಾಜ್ಞವಲ್ಕ್ಯ ಮೈತ್ರೇಯಿ ಸಂವಾದ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲೇ ಪುನರುಕ್ತವಾಗಿ ಬರುತ್ತದೆ. ತುಂಬ ಸುಂದರವಾದದ್ದು. ಆದರೆ ಮತ್ತೆ ಪುನರುಕ್ತವಾಗಿರುವಂಥದ್ದನ್ನು ನೋಡ್ತೀವಿ. ಅದರ ಕಡೆಯಲ್ಲಿ ಭೂಮವಿದ್ಯಾ ಪ್ರಕರಣದ ಕೆಲವೊಂದು ಭಾಗವೇ
ಭಾವನೆಗಳೇ ಬರ್ತವೆ. ಅದನ್ನು ಛಾಂದೋಗ್ಯದಲ್ಲಿ ನೋಡಿದ್ದೀವಿ. ಯತ್ರ ಹಿ ದ್ವೈತಮೇವ ಭವತಿ ತದಿತರ ಇತರಂ ಪಶ್ಯತಿ ತದಿತರ ಇತರಂ ಜಿಘ್ರತಿ ತದಿತರ ಇತರಂ ರಸಯತೆ ತದಿತರ ಇತರಂ ಅಭಿವದತಿ ತದಿತರ ಇತರಂ ಶೃಣೋತಿ ತದಿತರ ಇತರಂ ಮನುತೆ ತದಿತರ ಇತರಂ ಸ್ಪೃಶತಿ ತದಿತರ ಇತರಂ ವಿಜಾನಾತಿ ಯತ್ರ ತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನಕಂ ಪಶ್ಯೇತ್ ತತ್ಕೇನಕಂ ಜಿಘ್ರೇತ್ ತತ್ಕೇನಕಂ ರಸಯೇತ್ ತತ್ಕೇನಕಂ ಅಭಿವದೇತ್ ತತ್ಕೇನಕಂ ಶೃಣುಯಾತ್ ತತ್ಕೇನಕಂ ಮನ್ವೀತ ತತ್ಕೇನಕಂ ಸ್ಪೃಶೇತ್ ತತ್ಕೇನಕಂ ವಿಜಾನೀಯಾತ್ ಏನೇದಂ ಸರ್ವಂ ವಿಜಾನಾತಿ ತತ್ಕೇನ ವಿಜಾನೀಯಾತ್ ಸ ಏಷ ನೇತಿ ನೇತ್ಯಾತ್ಮ ಅಗೃಹ್ಯೋ ನ ಹಿ ಗೃಹ್ಯತೆ ಅಶೀರ್ಯೋ ನ ಹಿ ಶೀರ್ಯತೆ ಅಸಂಗೋ ನ ಹಿ ಸಜ್ಜತೆ. ಈ ಮಾತುಗಳೇ ಮತ್ತೆ ಪುನರುಕ್ತವಾಗುತ್ತದೆ. ಎಲ್ಲಿ ಯಾವುದೊಂದು ಇಲ್ಲವೋ ಅಲ್ಲಿ ನಾನು ಕಾಣ್ತೀನಿ, ನಾನು ಮಾಡ್ತೀನಿ, ನಾನಿದ್ದೀನಿ, ಅವನಿಲ್ಲ, ನನಗೂ ಅವನಿಗೂ ಈ ಸಂಬಂಧ, ಈ ತರತಮ ಭಾವಗಳು, ಈ ದ್ವಂದ್ವಗಳು ಎಲ್ಲಿಯೂ ಕಾಡುವಂಥದ್ದಲ್ಲ ಅಂತ ಮತ್ತೆ ಮತ್ತೆ ಸ್ಪಷ್ಟ ಮಾಡುತ್ತದೆ. ಈ ಆವೃತ್ತಿ ಯಾವುದಿದೆ, ಪುನರುಕ್ತಿ ತುಂಬ ಮುಖ್ಯ. ನಿಶ್ಚಯೀಕರಣಕ್ಕೆ ಬೇಕು. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಅಂತ ಮನುಮಹರ್ಷಿಗಳು ಹೇಳಿದ್ದು ಅದಕ್ಕಾಗಿ. ಈ ಆವರ್ತನ ಮಾಡಿಕೊಳ್ಳಬೇಕು, ಮನೋನಿಶ್ಚಯ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಪ್ರಸಂಖ್ಯಾನ ಬಂದಿರುವಂಥದ್ದಷ್ಟೇ, ಮತ್ತೇನೂ ಇಲ್ಲ ಅಂತ. ಆಮೇಲೆ ನಾವು 5ನೇ ಅಧ್ಯಾಯಕ್ಕೆ ಬರ್ತೀವಿ. 5ನೇ ಅಧ್ಯಾಯದ 2ನೇ ಬ್ರಾಹ್ಮಣದಲ್ಲಿ ತುಂಬ ಸುಂದರವಾಗಿ ಪ್ರಜಾಪತಿಯ ಬಳಿಗೆ ದೇವ ಅಸುರ ಮಾನವರಷ್ಟು ಜನ ಹೋಗಿದ್ದಾಗ ಪ್ರಜಾಪತಿ ಅವರಿಗೆ ಮೇಘರೂಪವಾಗಿ ಕಾಣಿಸಿಕೊಂಡು ಅವರಿಗೆ ಒಂದು ಅನ್ನುವ ಗುಡುಗಿನ ದನಿಯ ಮೂಲಕವಾಗಿ ಉಪದೇಶ ಕೊಡ್ತಾನೆ. ನೋಡಿ, ಅವರು ಹೇಳ್ತಾರೆ, ದೇವ ಮನುಷ್ಯಾ ಅಸುರಾ ಉಷಿತ್ವ ಬ್ರಹ್ಮಚರ್ಯಂ ದೇವಾವೂಚು ಬ್ರವೀತು ನೋ ಭವಾನೀತಿ ತೇಭ್ಯೋ ಹೈತದಕ್ಷರಂ ಉವಾಚ ದ ಇತಿ. ಆಗ ವ್ಯಜ್ಞಾಸಿಷ್ಟ ಇತಿ ವ್ಯಜ್ಞಾಸಿಷ್ಮೇತಿ ಅರ್ಥವಾಯ್ತಾ ಅಂತ ಮೋಡ ರೂಪದ ಪ್ರಜಾಪತಿ ಕೇಳಿದಾಗ ಅರ್ಥವಾಯಿತು ಅಂತ ಹೇಳ್ತಾರೆ. ದಾಮ್ಯತೇತಿ ನ ಅರ್ಥೇತಿ ಓಮಿತಿ ಹೋವಾಚ. ದೇವತೆಗಳಂತಕೋತಾರೆ, ನಾವು ತಿಳ್ಕೊಂಡಿದ್ದು ಹೀಗೆ, ಇಂದ್ರಿಯಗಳನ್ನು ದಮನ ಮಾಡಿಕೊಳ್ಬೇಕು, ದಾಮ್ಯತ, ನಾವು ಭೋಗಜೀವಿಗಳು ಅಂತ. ಆಗ ಓಮಿತಿ, ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಬ್ರಹ್ಮವಸ್ತು ಹೇಳ್ತದೆ. ಆಮೇಲೆ ಮನುಷ್ಯರನ್ನು ಕೇಳಿದಾಗ ದತ್ತೇತಿ ನ ಅರ್ಥೇತಿ, ನೀವು ದಾನ ಮಾಡಿ ನಿಮಗೇ ನೀವು ನುಂಗುತ್ತಾ ಇರಬೇಡಿ ಅಂತ ಹೇಳಿದ್ದು. ಓಮಿತಿ ಹೋವಾಚ ಯಜ್ಞಾಸಿಷ್ಟೇತಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಪ್ರಜಾಪತಿ ಬ್ರಹ್ಮವಸ್ತು ಹೇಳ್ತದೆ. ಆಮೇಲೆ ರಾಕ್ಷಸರು ಕೇಳಿದಾಗ ದಯಧ್ವಮಿತಿ ನ ಅರ್ಥೇತಿ, ಜೀವರಾಶಿಯ ಮೇಲೆ ದಯೆ ತೋರಿ ನೀವು ಅವ್ರನ್ನ ನುಂಗಿ ನೊಣೆಯಬೇಡಿ ಅಂತಂದಿದ್ದಕ್ಕೆ ಓಮಿತಿ ಹೋವಾಚ ವ್ಯಜ್ಞಾಸಿಷ್ಟೇತಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಸರಿ ಅಂತ. ಇದು ಅಷ್ಟೂ ಸರಿ. ದೇವತೆಗಳು ಭೋಗಿಗಳು, ಅವರಿಗೆ ಭೋಗ ನಿಯಂತ್ರಣ ಬೇಕು. ಮಾನವರು ಲೋಭಿಗಳು, ಅದಕ್ಕೆ ಔದಾರ್ಯ ಬೇಕು. ರಾಕ್ಷಸರು ಕ್ರೂರಿಗಳು, ಅದಕ್ಕೆ ಕಾರುಣ್ಯ ಬೇಕು. ಇದು ಮೂರೂ ಕೂಡ ದೇವ ದಾನವಾಂಶಗಳು ಸೇರಿರುವ ಮಾನವರಾದ ನಮ್ಮೆಲ್ಲರಲ್ಲಿ ಇರೋದರಿಂದ ದಾಮ್ಯತ ದತ್ತ ದಯಧ್ವಂ ಅನ್ನುವುದನ್ನು ಅಷ್ಟು ಒಪ್ಪಿಕೊಳ್ಳಬೇಕು. ಡಾಕ್ಟರ್ ವಿ ರಾಘವನ್ ಅವರು MS ಸುಬ್ಬಲಕ್ಷ್ಮಿ UNOದಲ್ಲಿ ಹಾಡಬೇಕು ಅಂತ ಹೊರಟ ಆ ಕಾಲದಲ್ಲಿ ಪರಮಾಚಾರ್ಯರ ಆಣತಿಯ ಮೇರೆಗೆ ಒಂದು ಹಾಡು ಬರ್ಕೊಟ್ರು. ಅದನ್ನು MS ಸುಬ್ಬಲಕ್ಷ್ಮಿಯವರು ತಮ್ಮ ಕಚೇರಿಯ ಕೊನೆಗೆ ಎಲ್ಲ ಕಡೆಯಲ್ಲೂ ಹಾಡ್ತಾಯಿದ್ರು. ಮೈತ್ರೀಂ ಭಜತ ಅಖಿಲ ಹೃಜ್ಜೇತ್ರಿಂ ಆತ್ಮವದೇವ ಪರಾನಪಿ ಪಶ್ಯತ ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ ಪರೇಭ್ಯೋ ಕ್ರಮಮಾಕ್ರಮಣಂ ಅಂತ ಹೇಳ್ತಾ ದಾಮ್ಯತ ದತ್ತ ದಯಧ್ವಂ ಜನತ ಶ್ರೇಯೋ ಭೂಯಾತ್ ಸಕಲ ಜನಾನಾಂ ಅಂತ ಈ ಮಹೋಪನಿಷತ್ತಿನ ಮಹೋಪದೇಶವನ್ನೇ ಹೇಳಿದ್ದಾರೆ. ಇದನ್ನೇ T.S. ಎಲಿಯಟ್ ತನ್ನ ಪ್ರಸಿದ್ಧವಾದ ಕೃತಿ ವೇಸ್ಟ್ಲ್ಯಾಂಡ್, ಅದಕ್ಕೆ ನೊಬೆಲ್ ಪಾರಿತೋಷಿಕವೂ ಬಂತು. ಅದರ 5ನೇದಾದ ಕೊನೆಯ ಭಾಗದಲ್ಲಿ ವಾಟ್ ದಿ ಥಂಡರ್ ಸೆಡ್ ಅನ್ನುವ ಭಾಗದಲ್ಲಿ ದ ಕ್ಲೌಡ್ ಅಟರ್ಡ್ ದ ದಾಮ್ಯತ ದತ್ತ ದಯಧ್ವಂ ಓಂ ಶಾಂತಿ ಶಾಂತಿ ಅಂತ ಮುಗಿಸ್ತಾನೆ. ಅವನಿಗೆ ಗೊತ್ತಾಗಿದ್ದು ನಮ್ಮ ಜನಕ್ಕೆ ಗೊತ್ತಾಗಲಿಲ್ಲವಲ್ಲ ಅಂತ ದುಃಖವಾಗುತ್ತದೆ. ಅದಾದ ಮೇಲೆ ಸತ್ಯೋಪಾಸನೆ ಅದರ ಬಗೆಗೆ ಬರುತ್ತದೆ. ಸತ್ಯಂ ಬ್ರಹ್ಮೇತಿ, ಸತ್ಯಂ ಹೇವ ಬ್ರಹ್ಮ, ಸತ್ಯಂ ಬ್ರಹ್ಮೇತಿ, ಸತ್ಯವೇ ಬ್ರಹ್ಮ ಅಂತನ್ನುವಂಥ ಮಾತು ಬರ್ತದೆ. ಅಲ್ಲಿ ಸತೀಯ ಅನ್ನೋ 3 ಅಕ್ಷರ ಇಟ್ಕೊಂಡು ತದೇ ತತ್ರ್ಯಕ್ಷರಂ ಸತ್ಯಮೇವೋಪಾಸತೆ ತದೇ ತತ್ರ್ಯಕ್ಷರಂ ಸತ್ಯಮಿತಿ ಸ ಇತ್ಯೇಕಮಕ್ಷರಂ ತೀತ್ಯೇಕಮಕ್ಷರಂ ಯಮಿತ್ಯೇಕಮಕ್ಷರಂ ಅಂತ 3 ಅಕ್ಷರ ಸತೀಯ, ಅದರಿಂದ ಸತ್ಯ ಅಂತ ಆಗಿರುವಂಥದ್ದು. ಈ ಸತ್ಯ ತುಂಬ ದೊಡ್ಡದಾದದ್ದು, ಎಲ್ಲವೂ ಸತ್ಯವೇ. ಆದಿತ್ಯ ಸತ್ಯ, ಸತ್ಯಮಸೌ ಸ ಆದಿತ್ಯ. ಹಾಗಾಗಿ ಆದಿತ್ಯೋಪಾಸನೆಯನ್ನು ಸತ್ಯ ಅಂತ ಮಾಡಬೇಕು. ಅಸಾವಾದಿತ್ಯೋ ಬ್ರಹ್ಮ, ಸನ್ಮಾತ್ರ ವಸ್ತು, ಆಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅನ್ನುವಂತೆ ಮಾಡಬೇಕು ಅಂತ ಸೂರ್ಯೋಪಾಸನೆಯನ್ನು. ಯಾಜ್ಞವಲ್ಕ್ಯರಿಗೆ ಈ ವೇದಾದಿಗಳು ಬಂದದ್ದೇ ಆದಿತ್ಯೋಪಾಸನೆಯಿಂದ. ಹಾಗಾಗಿ ಅದನ್ನು ಅವರು ಹೇಳ್ತಾರೆ. ಹಾಗೆಯೇ ವಿದ್ಯುತ್ ಬ್ರಹ್ಮ,
ವಿದ್ಯುತ್ತನ್ನು ನಾವು ಕಾಣಬೇಕು. ಅಂದರೆ ಪರ್ಜನ್ಯ ರೂಪಿಯಾಗಿ ಬ್ರಹ್ಮ ಉಂಟು ಅಂತನ್ನುವಂಥದ್ದು. ವಾಚಂ ಧೇನುಮುಪಾಸೀತ ತಸ್ಯಾಶ್ಚತ್ವಾರಸ್ತನಾ ಸ್ವಾಹಾಕಾರೋ ವಷಟ್ಕಾರೋ ಹಂತಕಾರ ಸ್ವಧಾಕಾರ. ವಾಕನ್ನು ಕಾಮಧೇನು ಅಂತ ಭಾವಿಸಿ ಉಪಾಸನೆ ಮಾಡಬೇಕು. ಅದಕ್ಕಿರುವ ಕೆಚ್ಚಲುಗಳು 4: ಸ್ವಾಹಾಕಾರ, ವಷಟ್ಕಾರ, ಹಂತಕಾರ, ಸ್ವಧಾಕಾರ ಅಂತ 4. ಸ್ವಾಹಾಕಾರ ಮತ್ತು ವಷಟ್ಕಾರಗಳು ದೇವತೆಗಳಿಗೆ, ಹಂತಕಾರ ಮಾನವರಿಗೆ, ಸ್ವಧಾಕಾರ ಪಿತೃಗಳಿಗೆ ಇರುವಂಥದ್ದು ಅಂತ ಹೇಳ್ತಾ ಮಾತು ತುಂಬ ದೊಡ್ಡದು ಅಂಥೇಳಿ ಮಾತಿನ ಬಗೆಗೆ ಪ್ರಶಂಸೆ ಮಾಡುವುದಾಗುತ್ತದೆ. ಆಮೇಲೆ ಕಿವಿ ಮುಚ್ಚಿಕೊಂಡಾಗ ಒಳಗೆ ಕೇಳತಕ್ಕಂಥ ಮಾತು ಯಾವುದಿದೆ ಅದು ಅಂತಃಪುರುಷನ ಸ್ವರ. ಯೋಯಂ ಅಂತಃಪುರುಷೇ ಏನೇದಮನ್ನಂ ಪಚ್ಯತೆ. ಆ ಶಬ್ದ ಮಾಡುವ ವೈಶ್ವಾನರಾಜ್ಞಿ ಅದರ ಶಬ್ದ ಕಿವಿ ಮುಚ್ಚಿಕೊಂಡಾಗ ಬರುವುದು. ಆತ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಏನು ಹೇಳ್ದ, ಆತನೇ 15ನೇ ಅಧ್ಯಾಯದಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಆ ಚತುರ್ವಿಧಾನ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯಗಳನ್ನು ಮತ್ತು ಪಂಚಮವಾದ ಪಾನೀಯವನ್ನು ಸೇರಿ ಪಾಚನ ಮಾಡ್ತೀನಿ ಅಂತಂದನಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ. ಹೀಗೆ ಪ್ರಾಣೋತ್ಕ್ರಮಣದ ಒಂದು ಸಾಂಕೇತಿಕವಾದ ಸ್ಥಿತಿಯನ್ನು ಹೇಳುವುದಾಗುತ್ತದೆ. ಈ ರೀತಿಯಲ್ಲಿ ಉಪಾಸನಾ ಕ್ರಮಗಳನ್ನು ಇನ್ನು ಹೇಳ್ಕೊಳ್ಳೋದು ಬರ್ತದೆ. ಇದೆಲ್ಲ ನಮಗೆ ಇರತಕ್ಕಂಥ ಈ ಕಡೆಯದಾದ ಕಿಲಕಾಂಡದ ಉಪಾಸನಾ ಕಾಂಡದಲ್ಲಿ ನಾವು ಕಾಣುವಂಥದ್ದಾಗಿದೆ. ಪ್ರಾಣೋಪಾಸನೆ ಮಾಡಬೇಕು. ಅದು ಉಕ್ತ್ಯಂ ಪ್ರಾಣೋವಾ ಉಕ್ತಂ ಪ್ರಾಣೋಹೀದಂ ಸರ್ವಂ ಅಂಥೇಳಿ ಉಕ್ತ ಅಂತ ಉಪಾಸನೆ ಮಾಡಬೇಕು. ಉಕ್ತ ಅಂತಂದರೆ ಒಂದು ವಿಶೇಷವಾದಂಥ ದೇವತಾ ಸ್ತುತಿ ಮಂತ್ರ. ಇದನ್ನು ಮಹಾವ್ರತ ಅನ್ನುವ ಯಾಗದಲ್ಲಿ ಬಳಸ್ತಾರೆ. ಈ ಯಾಗದ ಒಂದು ವಿಶೇಷವಾದ ವಿಸ್ತರಣವೇ ಸೋಮಯಾಗದಲ್ಲಿ ಉಕ್ತ್ಯ ಅನ್ನುವ ಒಂದು ಯಾಗವಾಗಿದೆ. ಆ ರೀತಿಯಲ್ಲಿ ನಾವು ಯಜ್ಞರೂಪವಾಗಿ ಉಪಾಸನೆ ಮಾಡಬೇಕು. ದ್ರವ್ಯ ಯಜ್ಞರೂಪವಾಗಿ ಅಂತ ಬರುತ್ತದೆ. ಯಜುಃ ಪ್ರಾಣೋ ವೈ ಯಜುಃ ಪ್ರಾಣೇಹಿ ಮಾನಿ ಸರ್ವಾಣಿ ಭೂತಾನಿ ಸಾಮ ವೈ ಪ್ರಾಣೋ ವೈ ಸಾಮಃ ಪ್ರಾಣೇಹಿ ಸಾಮಾನಿ ಸರ್ವಾಣಿ ಕ್ಷತ್ರಂ ಪ್ರಾಣೋ ವೈ ಕ್ಷತ್ರಂ ಪ್ರಾಣೋ ಹಿ ಅಂತ ಸಾಮವೇದ, ಋಗ್ವೇದ, ಯಜುರ್ವೇದಾದಿಗಳೆಲ್ಲ ಪ್ರಾಣವೇ ಆಗಿದೆ. ಪ್ರಾಣ ಅಲ್ಲದೆ ಯಾವುದೂ ಇಲ್ಲ ಅಂತ ಪ್ರಾಣೋಪಾಸನೆಯ ಮಹತ್ವವನ್ನು ಹೇಳ್ತಾರೆ. ಗಾಯತ್ರಿಯ ಉಪಾಸನೆಯ ಮಹತ್ವವನ್ನು ಹೇಳ್ತಾರೆ. ಅದನ್ನು ನಾವು ಸಾಮವೇದದ ಒಂದು ಉಪನಿಷತ್ತಾದ ಛಾಂದೋಗ್ಯದಲ್ಲಿ ಕಂಡಿದ್ದೀವಿ. ಗಾಯತ್ರಿಗಿರ್ತಕ್ಕಂಥ 3 ಪಾದಗಳಲ್ಲಿ ಪ್ರಥಮ ಪಾದ ಯಾವುದು? ಭೂರ್ಭುವಸ್ವಃ ಅಂತ. ಭೂರಂತರಿಕ್ಷಂ ದ್ಯೌರಿತ್ಯಷ್ಟಾವಕ್ಷರಾಣಿ. ಹೀಗೆ ಭೂರ್ಭುವಸ್ವಃ ಅನ್ನುವ ಈ 3 ಅಂಶಗಳ ಈ ಭೂಮಿ, ಅಂತರಿಕ್ಷ, ದ್ಯುಲೋಕ ಇದು 8 ಅಕ್ಷರಗಳ ಒಂದು ಪಾದ. ರುಚೋ ಯಜುಂಷಿ ಸಾಮಾನಿ ತ್ಯಷ್ಟಾವಕ್ಷರಾಣಿ. ಇನ್ನು 2ನೇ ಪಾದದಲ್ಲಿ ಋಗ್ಯಜುಸ್ಸಾಮ ಅನ್ನುವ 3 ವೇದಗಳ 8 ಅಕ್ಷರ. ಇನ್ನು ಪ್ರಾಣೋಪಾನೋ ವ್ಯಾನ ಇತ್ಯಷ್ಟಾಕ್ಷರಾಣಿ. ಪ್ರಾಣ, ಅಪಾನ, ವ್ಯಾನ ಅನ್ನುವ 3 ಪ್ರಾಣಸ್ವರೂಪಗಳು, ಅದು ಇನ್ನು 3ನೇ ಪಾದದ 8 ಅಕ್ಷರಗಳು. ಇವನ್ನು ಮೀರಿದ್ದು ಏತದೇವ ತುರಿಯಂ ದರ್ಶಿತಂ ಪದಂ ಪರೋರಜ ಯಯೇತ ಏಷ ತಪತಿ. ಇದನ್ನು ಮೀರಿದ ತುರಿಯ ಪಾದ ಅಂತಾರೆ. ಅದು ಪಾದ ಅಂತ ಇಲ್ಲ. ಎಷ್ಟೋ ಜನ ಪರೋರಜಸಿ ಸಾವಧೋಮ್ ಅನ್ನೋದು ತುರಿಯ ಗಾಯತ್ರಿ. 4 ಪಾದಗಳ 24 ಅಕ್ಷರಗಳೆಲ್ಲ 32 ಅಕ್ಷರದ ಗಾಯತ್ರಿ ಅಂತಾರೆ. ವಸ್ತುತಃ ಅಲ್ಲಿ ಅಕ್ಷರಗಳು ಇಲ್ಲ, ಅಕ್ಷರಾತ್ಮಕವಾಗಿಲ್ಲ. ನಾನು ರಜೋಗುಣದ ಅತೀತನಾಗಿ ತ್ರಿಗುಣಾತೀತನಾಗಿದ್ದೀನಿ ಅನ್ನುವಂಥ ಭಾವವೇ ಆ ಮಂತ್ರ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಗಾಯತ್ರಿ ಉಪಾಸನೆಯನ್ನು ಹೇಳುತ್ತದೆ. ಮತ್ತು ಕಣ್ಣು ಮಿಗಿಲಾದದ್ದು, ಅನುಭವ ದೊಡ್ಡದು. ಚಕ್ಷುರ್ವೈ ಸತ್ಯಂ ಚಕ್ಷುರ್ಹಿ ವೈ ಸತ್ಯಂ ಅನ್ನುವ ಮಾತು ಬರ್ತದೆ. ಸತ್ಯ ತುಂಬ ಮುಖ್ಯ, ಬಲ ತುಂಬ ಮುಖ್ಯ, ಪ್ರಾಣ ತುಂಬ ಮುಖ್ಯ. ಸತ್ಯವೇ ಬಲ, ಸತ್ಯಂ ಬಲೆ ಪ್ರತಿಷ್ಠಿತಂ, ಪ್ರಾಣೋ ವೈ ಬಲಂ ಪ್ರಾಣೇ ಬಲಂ ಪ್ರತಿಷ್ಠಿತಂ ಅಂತ. ಸತ್ ಅಸ್ತಿತ್ವ ಮಾತ್ರ, ಪ್ರಾಣ ಚೈತನ್ಯ ಮಾತ್ರ. ಎಕ್ಸಿಸ್ಟೆನ್ಸ್ ಆ್ಯಂಡ್ ದಿ ಕಾಸ್ಮಿಕ್ ಅವೇರ್ನೆಸ್, ದಿ ಕಾಸ್ಮಿಕ್ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್, ಋತ ಅನ್ನುವ ಅರ್ಥದಲ್ಲಿ ಪ್ರಾಣದ ಬಳಕೆ ಆಗುತ್ತದೆ. ಅಂದರೆ ನೀರು ಅನ್ನುವುದು ಸತ್ಯವಾದರೆ ನೀರನ್ನು ಕುಡಿದರೆ ಬಾಯಾರಿಕೆ ಹಿಂಗುತ್ತದೆ, ನೀರಿನ ಸತ್ವ ಏನು ಅನ್ನುವ ಜ್ಞಾನ ಜಲಾಂತರ್ಗತವಾಗಿದೆಯಲ್ಲ, ಆ ನೀರಿನ ಮೌಲ್ಯ ಅದು ಋತ. ಇವನ್ನೆಲ್ಲವನ್ನು ನಾವು ಉಪಾಸನೆ ಮಾಡುವುದು ನಿಜವಾದ ಗಾಯತ್ರಿ ಉಪಾಸನೆಯಾಗುತ್ತದೆ ಅಂತ ಹೇಳಿ, ಇದು ಬಹಳ ದೊಡ್ಡದಾದದ್ದು ಈ ಉಪಾಸನೆ ಅಂತ ಹೇಳುತ್ತದೆ. ಮತ್ತು ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ಇತ್ಯಾದಿಯಾಗಿ ಮಂತ್ರಗಳಿಂದ ನಮಗೆ ಗೊತ್ತಾಗುವಂತೆ ಈಶಾವಾಸ್ಯಾದಿಗಳಲ್ಲಿ ಬರುವ ಅಗ್ನಿಯ, ಸೂರ್ಯನ ಪ್ರಾರ್ಥನೆಯನ್ನು ನಾವು ನೋಡ್ತೀವಿ. ಅದಾದ ಮೇಲೆ ನಾವು ಪ್ರಾಣದ ಸರ್ವಾಧಿಕ್ಯ ಶಕ್ತಿ ಏನು ಅಂತ, ಮಿಕ್ಕ ಎಲ್ಲ ಜ್ಞಾನೇಂದ್ರಿಯಗಳು ನಾನು ಮೇಲು ತಾನು ಮೇಲು ಅಂದಾಗ ಒಂದೊಂದು ಇಂದ್ರಿಯಗಳು ಒಂದೊಂದು ವರ್ಷ ಹೋಗಿ ಬರಲಿ ದೇಹಕ್ಕೆ ಗತಿ ಏನಾಗುತ್ತದೆ ಅಂತ ನೋಡುತ್ತವೆ. ಕಣ್ಣು ಹೋಗುತ್ತದೆ, ಹೇಗೋ ದೇಹ ನಿರ್ವಾಹ ಮಾಡುತ್ತದೆ. ಬಾಯಿ ಹೋಗುತ್ತದೆ,
ಮಿಕ್ಕ ದೇಹ ನಿರ್ವಾಹ ಮಾಡುತ್ತದೆ. ಹೀಗೆ ಕಟ್ಟ ಕಡೆಗೆ ಪ್ರಾಣ ನಾನು ಹೊರಡ್ತೀನಿ ಎಂದಾಗ ಎಲ್ಲ ಇಂದ್ರಿಯಗಳು ನಾವು ಸತ್ತು ಅಂತ ಅದನ್ನು ಹಿಡಿದು ಎಳೆದು ಕೂಡಿಸ್ಕೊಳ್ಳುತ್ತವೆ ಎನ್ನುವ ಛಾಂದೋಗ್ಯದಲ್ಲಿ ಬರುವ ಆಖ್ಯಾಯಿಕೆಯೇ ಇಲ್ಲಿ ಅದೇ ರೀತಿಯಾಗಿ ಬರುವಂಥದ್ದಾಗಿದೆ. ಆಮೇಲೆ ನಾವು ಕಾಣುವಂಥದ್ದು ಛಾಂದೋಗ್ಯದಲ್ಲಿ ಬರುವಂಥ ಪ್ರವಾಹಣ ಜೈವಲಿ ಮತ್ತು ಶ್ವೇತಕೇತು ಅವರ ಸಂವಾದ. ಪ್ರವಾಹಣ ಜೈವಲಿ ಬಗ್ಗೆ ನಮಗೆ ಗೊತ್ತಿದೆ, ಛಾಂದೋಗ್ಯದಲ್ಲಿ ಕಂಡವಿ. ಜೀವಲನ ಮಗ ಜೈವಲಿ, ಅವನು ಬ್ರಹ್ಮಜ್ಞಾನಿ. ಉದ್ದಾಲಕ ಆರುಣಿಯ ಮಗ ಶ್ವೇತಕೇತು ಅವನಲ್ಲಿಗೆ ಹೋಗ್ತಾನೆ. ಆಗ ನಿನಗೆ ಏನು ಗೊತ್ತಿದೆ, ನೀನೇನು ತಿಳ್ಕೊಂಡಿದ್ದೀಯಾ ಅಂತ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಏನು ಉತ್ತರ ಕೊಡೋಕ್ಕಾಗೋಲ್ಲ. ನೀನು ಎಂಥ ಬ್ರಾಹ್ಮಣ ಅಂತಾನೆ. ಇವನು ನಾಚಿಕೊಂಡು ಬರ್ತಾನೆ. ರಾಜನ್ಯ ಬಂಧು ಅಪ್ರಾಕ್ಷೀತ್ ತಥೋ ನೈಕಂಚನ ವೇದೇತಿ. ಅವನು ಕೇಳ್ದ, ನನಗೆ 5 ಪ್ರಶ್ನೆಗಳನ್ನು ಕೇಳ್ದ, ಯಾವುದಕ್ಕೂ ನನಗೆ ಉತ್ತರ ಕೊಡೋಕ್ಕಾಗಲಿಲ್ಲ, ಇನ್ನೆಂಥ ಬದುಕು ಅಂತ. ಆಗ ಅವರಪ್ಪ, ನಿನಗೆ ಉತ್ತರ ಹೇಳೋದಕ್ಕೆ ನನಗೇ ಅದು ಗೊತ್ತಿಲ್ಲಪ್ಪ, ಏನು ಮಾಡಲಿ ಅಂತ ಹೇಳ್ಬಿಟ್ಟು ಬಂದು ಹೋಗ್ತಾನೆ. ಅದನ್ನೆಲ್ಲ ನಾನು ಹೇಳಿದ್ದೆ ಛಾಂದೋಗ್ಯದಲ್ಲಿ. ಆ ಇಡೀ ಪ್ರಕರಣ ಬರುತ್ತದೆ. ಹೀಗೆ ಅಲ್ಲಿ ಪಂಚ ಪ್ರಾಣಾಗ್ನಿಹೋತ್ರ ವಿದ್ಯೆ ತುಂಬ ಮುಖ್ಯವಾದದ್ದು. ಅದನ್ನು ನಾನು ತಿಳಿಸಿದ್ದೆ ಛಾಂದೋಗ್ಯೋಪನಿಷತ್ತಿನ ಕಾಲದಲ್ಲಿ. ಮೋಡಗಳ ನಿರ್ಮಾಣದಲ್ಲಿ, ಮಳೆಯ ನಿರ್ಮಾಣದಲ್ಲಿ, ಮಳೆ ಭೂಮಿಗೆ ಬೀಳುವುದರಲ್ಲಿ, ಧಾನ್ಯಗಳು ಬೆಳೆಯುವುದರೊಳಗೆ, ಆಮೇಲೆ ಆ ಧಾನ್ಯಗಳು ಮನುಷ್ಯನಲ್ಲಿ ಆಹಾರ ರೂಪದಲ್ಲಿ ಪಚನವಾಗೋದ್ರೊಳಗೆ, ಮತ್ತು ಪ್ರಜನನ ಮನುಷ್ಯರಿಂದ ಆಗೋದ್ರೊಳಗೆ ಇಲ್ಲಿ ಪಂಚ ಪ್ರಾಣಾಗ್ನಿಹೋತ್ರ ವಿದ್ಯೆ ಉಂಟು ಅಂತನ್ನುವಂಥದ್ದು. ಇದು ಗೌತಮ ಗೋತ್ರೀಯನಾದ ಉದ್ದಾಲಕ ಆರುಣಿಗೆ, ಅರುಣನ ಮಗ ಉದ್ದಾಲಕ ಆರುಣಿ ಅಂತ ಆ ತಂದೆಯ ಹೆಸರಿಂದ ಬಂದವನು, ಅವನಿಗೆ ಪ್ರವಹಣ ಜೈವಲಿ ಉಪದೇಶ ಮಾಡಿದ್ದು ಅಂತನ್ನುವುದು ಆ ಪ್ರಕರಣವೂ ಕೂಡ ಇಲ್ಲಿ ಬರುತ್ತದೆ. ಆಮೇಲೆ 3ನೇ ಬ್ರಾಹ್ಮಣದಲ್ಲಿ ವಿಶೇಷವಾಗಿ ಅಲ್ಲಿಂದ ಆರಂಭ ಮಾಡಿಕೊಂಡು ಕೆಲವು ಕಾಮ್ಯ ಕರ್ಮಗಳು ಬರ್ತವೆ. ಮಹತ್ತಾದದ್ದು ಸ್ಥಾನ ಬೇಕು ಅಂತಂದರೆ ಉದಗಯನ ಅಂತನ್ನುವಂಥ ಒಂದು ಹೋಮವನ್ನು ಮಾಡಬೇಕು. ಉತ್ತರಾಯಣ ಕಾಲದಲ್ಲಿ ಮಾಡುವ ಹೋಮ ಅಂತ, ಸೂರ್ಯೋದಯ ಕಾಲದಲ್ಲಿ ಮಾಡುವ ಹೋಮ ಅಂತಲೂ ಬರ್ತದೆ. ಪ್ರತಿಯೊಂದು ಸೋಮಯಾಗಾದಿಗಳ ಆರಂಭದಲ್ಲಿಯೂ ಮಾಡತಕ್ಕಂಥ ಉದಗಯನೇಷ್ಟಿ ಅಂತಲೇ ಉಂಟು, ಅದನ್ನು ಮಾಡಬೇಕು ಅಂತನ್ನೋದು ಬರ್ತದೆ. ಮತ್ತು ಅಲ್ಲಿ ಮಂಥಕರ್ಮ ಅಥವಾ ಶ್ರೀಮಂಥಕರ್ಮ ಅಂತ ಬರ್ತದೆ. ಮಂಥ ಅಂತಂದರೆ ಓಷಧ ಮೂಲಿಕೆಗಳನ್ನು ಸೇರಿಸಿ ಧಾನ್ಯದ ಹಿಟ್ಟನ್ನು ಬೆರೆಸಿ ಮಾಡಿದಂಥ ಒಂದು ಚೆರು ಆಹುತಿ ಕೊಡ್ತಕ್ಕಂಥದ್ದು. ಇದನ್ನು ಔದುಂಬರ ವೃಕ್ಷದಲ್ಲಿ, ಅಂದರೆ ಯಾವುದನ್ನು ಅತ್ತಿ ಮರ ಅಂತೀವಿ, ಅದರಲ್ಲಿ ಮಾಡಿದ ಪಾತ್ರೆಯಲ್ಲಿ ಮೊಸರು ಜೇನುತುಪ್ಪಗಳ ಜೊತೆಗೆ ನೆನೆಸಿ ಮತ್ತೊಂದು ಉಪಮಂಥನಿ ಅನ್ನುವಂಥ ಒಂದು ಕಡೆಗೋಲಿನಿಂದ ಅದನ್ನು ಬೆರೆಸಿ ಅದನ್ನು ಸರಿಯಾಗಿ ಪೇಸ್ಟ್ ಮಾಡಿ ಅಗ್ನಿಗೆ ಆಹುತಿ ಕೊಟ್ಟು ಆ ಶೇಷವನ್ನು ಸ್ವೀಕಾರ ಮಾಡಬೇಕು ಅಂತ ಬರ್ತದೆ. ಹೀಗೆ ಅದು ಮಂಥಕ್ರಿಯೆಯ, ಶ್ರೀಮಂಥಕ್ರಿಯೆಯ ಉಳಿದ ಶೇಷ ಅದು ಇಡಾ ಭಕ್ಷಣ, ಜುಹು ಭಕ್ಷಣ ಅಂತೆಲ್ಲ ಹೇಳ್ತಾರೆ. ಆ ರೀತಿಯಾಗಿ ಆದಂಥ ಔದುಂಬರ ಚಮಸ ಭಕ್ಷಣ ಅಂದರೆ ರೆಸಿಡ್ಯೂ ಪ್ರಸಾದ ರೀತಿಯಾಗಿ ಸ್ವೀಕರಿಸ್ತಕ್ಕಂಥದ್ದು. ಆ ಮೂಲಕವಾಗಿ ಬರುವ ಫಲ ಏನು ಅಂತಂದರೆ, ಇದನ್ನು ಒಣಗಿದ ಮರಕ್ಕೆ ಪ್ರೋಕ್ಷಣೆ ಮಾಡಿದರೆ ಅದು ಚಿಗುರುತ್ತದೆ, ಈ ರೀತಿಯಾದದ್ದೆಲ್ಲ ಬರುತ್ತೆ. ಏನಂ ಶುಷ್ಕೆ ಸ್ಥಾಣೋ ನಿಶಿಂಚೇತ್ ಜಾಯೇರಂಛಾಕಾ ಪ್ರರೋಹೇಯು ಪಲಾಶಾನಿತಿ. ಮೋಟು ಮರದ ಮೇಲೆ, ಒಣಕಲು ಮರದ ಮೇಲೆ ಹಾಕಿದ್ರೂ ಅದು ಎಲೆ ಚಿಗುರುತ್ತದೆ, ಅಂದರೆ ಜಡವೂ ಚೇತನವಾಗುತ್ತದೆ. ಈ ರೀತಿಯಾಗಿ ಇದರದ ವಿಶೇಷತೆ ಉಂಟು. ಇಂಥ ಒಂದು ವಿದ್ಯೆಯನ್ನು ತನ್ನ ಅಪುತ್ರಾಯವ ಅನಂತೆ ವಾಸಿನೇವ ಬ್ರೂಯಾತ್, ಇದನ್ನು ತನ್ನ ಮಗನಲ್ಲದವನಿಗೆ, ತನ್ನ ಸಂತಾನ ಅಲ್ಲದವನಿಗೆ, ತನ್ನ ಕೈ ಕೆಳಗೆ ತನ್ನ ಮನೆಯಲ್ಲಿ ತಾನು ಅಶನವಸನ ಕೊಟ್ಟು ಪೋಷಣೆ ಮಾಡುವ ವಿದ್ಯಾರ್ಥಿ ಅಲ್ಲದವನಿಗೆ ಹೇಳಬಾರದು ಅಂತಲೂ ಬರುತ್ತದೆ. ಹೀಗೆ ಈ ರೀತಿಯಾದ ಫಲಪರ್ಯವಸಾಯಿಯಾದಂತಹ ಫಲ ಅಭಿಸಂಧಿ ಇರುವ ಕೆಲವು ಕರ್ಮಗಳ ಬಗ್ಗೆ ಕೂಡ ಬರುವಂಥದ್ದಾಗುತ್ತದೆ. ಇದು ಅವರವರ ಶ್ರದ್ಧೆಗೆ ಸಂಬಂಧಪಟ್ಟಿದ್ದು. ಹಾಗೆಯೇ ವಾಮಾಚಾರದ ಕೆಲವು ವಿಷಯಗಳು ಕೂಡ ಬರುತ್ತದೆ. ಏನೆಂದರೆ, ಯಾರನ್ನಾದರೂ ವಶ ಮಾಡಿಕೊಳ್ಳಬೇಕಾದ್ರೆ ವಶೀಕರಣ ಮಂತ್ರಗಳು ಎಂಥವು, ಮತ್ತು ಜಾರ ಚೋರಾದಿಗಳ ಒಂದು ನಿರ್ವಾಹ ಯಾವ ರೀತಿಯಾಗಿ ಇರುತ್ತದೆ ಅಂತನ್ನುವಂಥದ್ದು, ಮತ್ತು ಈ ವಿವಾಹ ನಂತರವಾಗಿ ಮಾಡತಕ್ಕಂಥ ಋತುಶಾಂತಿ ಅನ್ನುವಂಥದ್ದು ಒಂದು. ಹಾಗೆ ನನಗೆ ಬಿಳಿಯ ಬಣ್ಣದ ಮಗ ಹುಟ್ಟಬೇಕು, ಅವನು ಒಂದು ವೇದದಲ್ಲಿ ಪ್ರಜ್ಞಾವಂತನಾಗಿರಬೇಕು. ಕಂದು ಬಣ್ಣದ ಮಗ ಹುಟ್ಟಬೇಕು, 2 ವೇದಗಳಲ್ಲಿ ಪಾರಂಗತನಾಗಿರಬೇಕು. ಕಪ್ಪು ಬಣ್ಣದ ಮಗ ಹುಟ್ಟಬೇಕು, ಅವನು 3 ವೇದಗಳಲ್ಲಿ ಪಾರಂಗತನಾಗಿರಬೇಕು. ತನಗೆ ಪಂಡಿತ ಆಜಾಯೇತ ದುಹಿತಾಮೇ ಪಂಡಿತ ಆಜಾಯೇತ, ವಿದುಷಿಯಾದ ಮಗಳು ಹುಟ್ಟಬೇಕು. ಇದರಿಂದಲೇ ಗೊತ್ತಾಗುತ್ತೆ ಆಗ ಹೆಂಗಸರಿಗೆ ವೈದುಷ್ಯ ಇತ್ತು, ವೇದಾದಿ ಜ್ಞಾನ ಇತ್ತು ಅಂತನ್ನುವುದೆಲ್ಲ ತಿಳಿಯುತ್ತದೆ. ಈ ರೀತಿಯಾಗಿ ಮತ್ತು ಇನ್ನೂ ಒಂದು, ಮೇ ಪಂಡಿತೋ ಅಭಿಗೀತ ಸಮಿತಿಂಗಮಃ ಶುಶ್ರೂಷಿತಾಂ ವಾಚಂ ಭಾಷಿತ ಜಾಯೇತ, ಮಗ ಹುಟ್ಟಬೇಕು, ಮಹಾಪಂಡಿತನಾಗಿರಬೇಕು, ಎಲ್ಲ ವಿದ್ವತ್ ಸಭೆಗಳಿಗೆ ಹೋಗಿ ರಮಣೀಯವಾದ ಮಾತುಗಳಾಡಿ ಎಲ್ಲ ಎದುರಾಳಿಗಳನ್ನು ಗೆಲ್ಲುವಂಥವನಾಗಿರಬೇಕು.
ಸರ್ವಾನ್ ವೇದಾನ್ ಅನುಬ್ರವೀತ, ಎಲ್ಲ ವೇದಗಳನ್ನು ಹೇಳಬಲ್ಲವನಾಗಿರಬೇಕು, ಸರ್ವಮಾಯುರಿತಿ ಪೂರ್ಣಾಯುಷ್ಯನಾಗಿರಬೇಕು ಅನ್ನೋವನಿಗೆ ಮಾಂಸೌದನಂ ಪಾಚಯಿತ್ವ ಸರ್ಪಿಷ್ಮಂತಂ ಅಶ್ನೀಯಾತಾಂ ಔಕ್ಷೇಣ ವಾರ್ಷಭೇಣವ. ಆಗ ಹೋರಿಯ ಅಥವಾ ಎತ್ತಿನ ಮಾಂಸದಲ್ಲಿ ಅನ್ನವನ್ನು ಬೆರೆಸಿ ಚರುವನ್ನಾಗಿ ಮಾಡಿ ಅದರ ಶೇಷವನ್ನು ಪತ್ನಿಗೆ ತಿನ್ನಿಸಿದರೆ ಅಂಥ ಮಗ ಹುಟ್ಟುತ್ತಾನೆ ಅಂತ. ವೇದಾದಿಗಳಲ್ಲಿ ಗೋವಧೆ ಗೋಮಾಂಸದ ಉಲ್ಲೇಖ ಬರುತ್ತದೆ. ಕಾಮಕರ್ಮ ಕಾಮ್ಯಕರ್ಮ ಇಷ್ಟ ನಮಗಿದು ಬೇಕು ಅನ್ನೋರ್ಗೆ ಮಾಡ್ತಾ ಇದ್ದದ್ದು, ಅದನ್ನು ಬಿಡುವಂಥದ್ದು ಉತ್ತಮ ಅಂತ ಹೇಳಿಯೇ ಇದ್ದಾರೆ. ಇದಕ್ಕೆ ತಿರುಚಿ ಪರಿಚಯ ಅರ್ಥ ಮಾಡಬಹುದು. ಆದರೆ ದಯಾನಂದ ಸರಸ್ವತಿಗಳವರೆಗೆ ಇಡೀ ಭಾರತೀಯ ಸಂಪ್ರದಾಯದಲ್ಲಿ ಎಲ್ಲರೂ ಇದೇ ಅರ್ಥ ಮಾಡ್ತಾ ಬಂದಿದ್ದಾರೆ. ಯಾರೂ ಏನೂ ಭಯಪಡಬೇಕಾಗಿಲ್ಲ. ಅನಂತಮೂರ್ತಿ ತಪ್ಪು ಹೇಳಿದ್ರೋ ಸರಿ ಹೇಳಿದ್ರೋ ಇಲ್ಲಿರುವುದು ಹೇಳಿದ್ದಾರೆ, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೇಳಿದ್ದಾರೆ. ಹಾಗಂತ ನಾವೇನೂ ಅದನ್ನು ತಿನ್ನಬೇಕಾಗಿಲ್ಲ. ಕಾರಣ ಗೊತ್ತಿದೆ. ಪ್ರವೃತ್ತಿರೇಷಾಭೂತಾನಾಂ ನಿವೃತ್ತಿಸ್ತು ಮಹಾಫಲ, ಬಿಡುವಂಥದ್ದು. ಸ್ಮೃತಿಗಳಂತೂ ಕಲಿಯುಗದಲ್ಲಿ ಗವಾಲಂಬ ಅಶ್ವಾಲಂಬ ಇತ್ಯಾದಿಗಳನ್ನೆಲ್ಲವನ್ನು ಬಿಡಬೇಕು ಅನ್ನುವಂಥದ್ದನ್ನು ತೀರ್ಮಾನವಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ನಿವೃತ್ತಿ ತುಂಬ ದೊಡ್ಡದಾದದ್ದು ಅಂತ. ಅಂದರೆ ಈ ರೀತಿಯಾದ ಕಾಮ್ಯಕರ್ಮಗಳನ್ನು ಕೂಡ ಹೇಳುವಂಥದ್ದಾಗುತ್ತದೆ. ವಿವಾಹ ಕರ್ಮಾದಿಗಳಲ್ಲಿ ಬರುವಂಥ ಮಂತ್ರವು ಸಾಮಾಹಮಸ್ಮಿ ಋಕ್ತ್ವಂ ಅಂತೆಲ್ಲ, ದೇವರಹಂ ಪೃಥ್ವೀತ್ವಂ, ಈ ರೀತಿಯಾದಂಥ ಮಾತುಗಳನ್ನು ಹೇಳುವಂಥ ಸುಂದರವಾದ ವೇದ ಮಂತ್ರಗಳ ವಿವಾಹ ಮಂತ್ರಗಳ ಬಗ್ಗೆ ಕೂಡ ಬರುತ್ತದೆ. ಮಗುವಿಗೆ ಸ್ತನ್ಯಪಾನ ಮಾಡಿಸಬೇಕಾದಾಗ ಹೇಳುವಂಥ ಮಂತ್ರ ಯಸ್ತೆ ಸ್ತನ್ಯ ಶಶಯೋ ಯೋ ಮಯೋ ಭೂಹು ಯೋ ರತ್ನಧಾ ವಸುವಿದ್ಯಸ್ತುದತ್ರ ಏನ ವಿಶ್ವ ಪುಷ್ಯಸಿ ವಾರ್ಯಾಣಿ ಸರಸ್ವತಿ ತಮಿಹ ಧಾತವೇಕರ್ ಅಂತ ಹೇಳ್ತಾಳೆ. ಏ ಸರಸ್ವತಿ, ಈ ಹಾಲಿಂದ ತುಂಬಿರುವ ಸ್ತನ್ಯವನ್ನು ನಾನು ಮಗುವಿಗೆ ಪಾನ ಮಾಡಿಸ್ತೇನೆ. ಆ ಮಗುವಿಗೆ ಸಮಸ್ತ ದೇವತೆಗಳ ಅನುಗ್ರಹವಾಗಿ ಈ ಸ್ತನ್ಯದಲ್ಲಿ ಆ ಎಲ್ಲ ಪುಷ್ಟಿಯೂ ಬರುವಂತೆ ಆಗಲಿ ಅಂತ. ಮತ್ತು ಆ ತಾಯಿಯಾದವಳಿಗೆ ಹೇಳಬೇಕಾದಂಥ ಮಾತ್ರ ಸಾತ್ವಂ ವೀರವತಿ ಭವ ಯಾಸ್ಮಾನ್ ವೀರವತೋಕರತ್, ನೀನು ವೀರ ಮಾತೆ ಆಗಬೇಕು, ವೀರವತಿ ಆಗಬೇಕು, ಈ ರೀತಿಯಾದ ಮಾತುಗಳನ್ನು ಹೇಳುವುದು ಬೇಕು. ಆ ಮಗುವಿಗೂ ಹಾಗೇ ಅತಿಪಿತಾ ಪತಾಭೂ ಅತಿಪಿತಾಮಹೋ ಬತಾಭೂ, ನೀನು ನಿಮ್ಮ ಅಪ್ಪನ್ನು ಮೀರಿಸು, ತಾತನ್ನು ಮೀರಿಸು, ಮುತ್ತಾತಂದ್ರನ್ನು ಮೀರಿಸುವಂಥವನಾಗು, ಈ ರೀತಿಯಾಗಿ ಹೇಳುವಂಥದ್ದೆಲ್ಲ ಬರುತ್ತದೆ. ಇಂಥ ಮಹಾ ಉಪನಿಷತ್ತಲ್ಲಿ ಇದೆಲ್ಲ ಏನು ಕಾಮ್ಯಕರ್ಮಗಳದ್ದು ಬಂದಿದೆ ಅಂದರೆ ಹೇಳಬೇಕಪ್ಪ, ಎಲ್ಲವೂ ಹೇಳಬೇಕು. ಸಿನಿಮಾದಲ್ಲಿ ಹೀರೋ ಫೈಟ್ ಮಾಡಿದ್ದೂ ಇರುತ್ತದೆ, ವಿಲನ್ ಕೋಲಾಹಲ ಮಾಡಿದ್ದೂ ಇರುತ್ತದೆ, ಹೀರೋ ಹೀರೋಯಿನ್ ರೊಮ್ಯಾನ್ಸೂ ಇರುತ್ತದೆ, ಹಾಸ್ಯ ಮಾಡ್ತಕ್ಕಂಥ ವಿದೂಷಕರ ಚೇಷ್ಟೆಗಳು ಇರುತ್ತವೆ. ಆದರೆ ಕಡೆಗೆ ಗ್ರೇಟ್ ಮೆಸೇಜ್ ಆ್ಯಂಡ್ ದಿ ಗ್ರೇಟ್ ಎಂಜಾಯ್ಮೆಂಟ್ ಅನ್ನೋದಿದೆಯಲ್ಲ, ಅದೆಲ್ಲವನ್ನು ವೇದ ಹೇಳ್ತದೆ. ವೇದ ಒಂದು ದೊಡ್ಡ ಮಹಾ ವಿಶ್ವಕೋಶ, ಎಷ್ಟೋ ವಿಷಯಗಳು ಬರ್ತವೆ. ಇದು ಬೇಕಂದವ್ರು ಇದು ತಗೋತಾರೆ, ಬೇಡ ಬಂದವರು ಬೇರೆ ತಗೋತಾರೆ. ಮಹಾಭಾರತ ಓದಿ ಜೂಜಾಡ್ತೀನಿ ಅಂತಂದರೆ, ರಾಮಾಯಣ ಓದಿ ಇನ್ನೊಬ್ಬರು ಹೆಂಡ್ತೀನಿ ಕದೀತೀನಿ ಅಂದರೆ ಏನು ಮಾಡೋದಕ್ಕಾಗುತ್ತದೆ? ಕದಿಸ್ಕೊಂಡವನು ಬಡಿಬೇಕು, ಸೋಲಿಸ್ಕೊಂಡವನು ಚೆಚ್ಚಬೇಕು. ನಾವ ಮಾಡೋದಕ್ಕಿರೋದು. ಅಕ್ಷೈರ್ಮಾ ದಿವ್ಯ ಕೃಷಿಮಿತ್ ಕೃಷಸ್ವ, ವೇದ ಹೇಳುತ್ತದೆ. ಜೂಜಾಟ ಆಡಬೇಡ, ಕೃಷಿಯನ್ನು ಮಾಡು ಅಂತನ್ನುವಂಥದ್ದು. ಆದ್ದರಿಂದ ಜೂಜಾಟದ ಬಗ್ಗೆ ವೇದದಲ್ಲಿರುತ್ತದೆ. ನಾನು ಜೂಜಾಡ್ತೀನಿ ಅಂತಂದರೆ ಏನು ಮಾಡೋದು? ಹೀಗಾಗಿ ಬೃಹದಾರಣ್ಯಕೋಪನಿಷತ್ತು ಮಹೋನ್ನತವಾದಂಥ ವಿಷಯಗಳನ್ನು ಹೇಳ್ತವೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಶಾಂತಿ ಮಂತ್ರ ಅನ್ವರ್ಥವಾಗಿ ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣ ಉಳಿಯುತ್ತದೆ ಅನ್ನುವ ಪರಿಪೂರ್ಣತೆಯನ್ನು ತೋರ್ಪಡಿಸುತ್ತದೆ ಅನ್ನೋದರಿಂದ ಅದನ್ನು ಬೀಳ್ಗೊಟ್ಟು ಮುಂದಿನ ಉಪನಿಷತ್ತಾದ ಶ್ವೇತಾಶ್ವತರಕ್ಕೆ ನಾವು ಹೋಗೋಣ. ತುಂಬ ಎಕ್ಸ್ಪ್ರೆಸ್ ವೇಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದುಕೊಳ್ಳಬೇಡಿ. ತತ್ವವನ್ನೆಲ್ಲ ನಿರೂಪಣೆ ಮಾಡಿದ್ರಿಂದ ಇನ್ನು ವಿಷಯವನ್ನು ಇನ್ಫಾರ್ಮೇಷನ್ನಾಗಿ ಕೊಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಶ್ವೇತಾಶ್ವತರ ಉಪನಿಷತ್ತು ಯಜುರ್ವೇದಕ್ಕೆ, ಕೃಷ್ಣಯಜುರ್ವೇದಕ್ಕೆ ಸೇರಿದ 33 ಉಪನಿಷತ್ತುಗಳಲ್ಲಿ ಒಂದು ಅಂತ ಗೊತ್ತಾಗುತ್ತದೆ. ಇದು ಸಾಕಷ್ಟು ಪ್ರಾಚೀನ ಶ್ವೇತಾಶ್ವತರ ಶಾಖೆ ಇದು ಅಂತ ಗೊತ್ತಾಗುತ್ತದೆ. ಶಂಕರರೇ ಮೊದಲಾದ ಅನೇಕ ಆಚಾರ್ಯರು ಇದರ ಉಲ್ಲೇಖವನ್ನು ಮಾಡ್ತಾರೆ. ಶ್ವೇತಾಶ್ವತರ ಅನ್ನುವ ಋಷಿಯಿಂದ ಇದು ದೃಷ್ಟವಾದದ್ದು ಅಂತ. ಬ್ರಹ್ಮಸೂತ್ರದಲ್ಲಿ ಶ್ರುತತ್ವಾಚ್ಚ ಅನ್ನುವ ಸೂತ್ರದ ಮೇಲೆ ವ್ಯಾಖ್ಯಾನ ಮಾಡ್ತಾ ಶಂಕರರು ಇದರ ಒಂದು ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ. ಹಾಗೆಯೇ ಅದರ ಚಮಸಾಧಿಕರಣದಲ್ಲಿ ಈ ಒಂದು ಉಪನಿಷತ್ತಿನ ಒಂದು ಮಂತ್ರವೇ ವಿಷಯವಾಕ್ಯ, ಅಂದರೆ ಅದನ್ನು ಡಿಸ್ಕಸ್ ಮಾಡುತ್ತದೆ ಅದು. ಮತ್ತು ಇನ್ನೊಂದು ಕಡೆ ಸ್ವಶಬ್ದೋನ್ಮಾನಾಭ್ಯಾಮ್ ಅನ್ನುವ ಸೂತ್ರದಲ್ಲಿ ಕೂಡ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ರಾಮಾನುಜರು ಕೂಡ ತಮ್ಮ ಶ್ರೀಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರು ಹಲವು ಕಡೆಗೆ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಉಪನಿಷತ್ತು ಆಚಾರ್ಯಾದಿಗಳಿಂದ ಗೌರವಕ್ಕೆ ಪಾತ್ರವಾಗಿರುವ ಒಂದು ಉಪನಿಷತ್ತು. ಬ್ರಹ್ಮಸೂತ್ರವೂ ಕೂಡ ಪರಾಮರ್ಶೆ ಮಾಡುವ ಉಪನಿಷತ್ತು. ಹಾಗಾಗಿ 10 ಉಪನಿಷತ್ತುಗಳು ಅಂತ ಪ್ರಸಿದ್ಧಿ ಇದ್ದರೂ ಅದರ ಆಚೆಗಿರುವ ಒಂದೆರಡು ಉಪನಿಷತ್ತುಗಳಲ್ಲಿ ಇದಕ್ಕೆ ಪ್ರಾಶಸ್ತ್ಯ ಉಂಟು ಅಂತ ಗೊತ್ತಾಗುತ್ತದೆ.
ಇದು ಬೃಹದಾರಣ್ಯಕ ಛಾಂದೋಗ್ಯದಂತೆ ಮಹತ್ವವಾದ ಗದ್ಯಮಯವಾದ ಉಪನಿಷತ್ತಲ್ಲ, ಪದ್ಯಮಯವಾದ ಉಪನಿಷತ್ತು. ಇದರೊಳಗಿರುವ ವಿಷಯ ಪ್ರಧಾನವಾಗಿ ಭಕ್ತಿ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಆನುಷಂಗಿಕವಾಗಿ ಜ್ಞಾನದ ವಿವರವೂ ಕೂಡ ಬರುತ್ತದೆ. ಇಲ್ಲಿ ಮುಖ್ಯವಾಗಿ ಪರಮಾತ್ಮನ ಸಗುಣ ಸಾಕಾರತ್ವದ ಬಗ್ಗೆ ಬರುತ್ತದೆ. ಇದನ್ನು ಕೆಲವರು ಶೈವೋಪನಿಷತ್ತು ಅಂತಾರೆ. ಹಾಗಲ್ಲ, ಸಗುಣೋಪನಿಷತ್ತು ಅಂತ ಹೇಳ್ಬೋದು. ರುದ್ರ, ಶಿವ ಇತ್ಯಾದಿ ಉಲ್ಲೇಖ ಬಂದದ್ದರಿಂದ ಇದು ಶಿವನಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಯಾರೂ ಭಾವಿಸಬಾರದು. ರುದ್ರ, ಶಿವ ಇತ್ಯಾದಿ ಶಬ್ದಗಳನ್ನು ವಿಷ್ಣು ಪರವಾಗಿ ಕೂಡ ಹೇಳುವಂಥದ್ದು ಬರುತ್ತದೆ. ನಮಗೆ ಶಿವಕೇಶವರಲ್ಲಿ ಭೇದ ಕಾಣಿಸುವಂಥದ್ದಲ್ಲ. ಇಲ್ಲಿ ಮತ್ತೆ ಅಗ್ನಿ, ಆದಿತ್ಯ ಇತ್ಯಾದಿ ವಿಷ್ಣು ಪರವಾಗಿ ಹೆಚ್ಚಾಗಿ ಹೇಳುವಂಥ ಶಬ್ದಗಳು ಬರ್ತವೆ, ವಾಯುಪರವಾದಂತಹ ಶಬ್ದಗಳು ಬರ್ತವೆ. ಹೀಗಾಗಿ ದೇವರನ್ನು ವಿಷ್ಣು, ಆದಿತ್ಯ, ಅಗ್ನಿ, ರುದ್ರ, ಶಿವ ಎಲ್ಲ ಶಬ್ದಗಳಿಂದ ಉದಾಹರಿಸುವಂಥದ್ದು ನೋಡ್ತೀವಿ. ಮತ್ತು ಇಲ್ಲಿ ಭಕ್ತಿ ಬರುತ್ತದೆ. ನೇರವಾಗಿ ಭಕ್ತಿ ಶಬ್ದ ಪರಾಭಕ್ತಿ ಅಂತಲೇ ಬರುತ್ತದೆ. ಅಂದರೆ ನಿರ್ಹೇತುಕವಾದ ಭಕ್ತಿ, ಸಕಾಮವಾದದ್ದಲ್ಲ, ನಿಷ್ಕಾಮವಾದ ಭಕ್ತಿ ಅನ್ನುವ ಉಲ್ಲೇಖ ನಮಗೆ ಸಿಗುತ್ತದೆ. ಮಿಕ್ಕ ಉಪನಿಷತ್ತುಗಳಲ್ಲಿ ಉಪಾಸನೆ ಅಂತ ಬರುವುದು ಇಲ್ಲಿ ನೇರವಾಗಿ ಭಕ್ತಿಯಾಗಿದೆ. ಶರಣಂ ಪ್ರಪದ್ಯೆ ಇತ್ಯಾದಿ ಮಾತುಗಳು ಕೂಡ ಬರೋದರಿಂದ ಪ್ರಪತ್ತಿ ಅಂದರೆ ಸರ್ವಾರ್ಪಣ ಶರಣಾಗತಿ, ವಿಶೇಷವಾಗಿ ಭಗವದ್ ರಾಮಾನುಜಾದಿಗಳು ಪ್ರತಿಪಾದನೆ ಮಾಡಿದ ಆ ಒಂದು ವಿಷಯಕ್ಕೂ ಕೂಡ ಇಲ್ಲಿ ಪೋಷಣೆ ಸಿಗುವಂಥದ್ದಾಗಿದೆ. ನಾರದ, ಶಾಂಡಿಲ್ಯಾದಿ ಭಕ್ತಿ ಸೂತ್ರಗಳಿಗೆ ಇಲ್ಲಿ ಸಾಮಗ್ರಿ ಸಿಗುತ್ತದೆ ಅಂತ ಗೊತ್ತಾಗುತ್ತದೆ. ಮೂರ್ತಿತ್ವಕ್ಕೆ ಅಂದರೆ ಸಗುಣತ್ವಕ್ಕೆ, ಕಾಂಕ್ರೀಟ್ನೆಸ್ ಆಫ್ ಗಾಡ್, ಅದಕ್ಕೆ ಪರ್ಸನಲ್ ಗಾಡ್ ಅಂದರೆ ಯಾವುದನ್ನು ನಾವು ಉಪಾಸನಾ ದೈವ, ಇಷ್ಟ ದೈವ, ಅದಕ್ಕೆ ಕೂಡ ಇಲ್ಲಿ ಪುರಾವೆಗಳು ಸಿಗುತ್ತವೆ. ಭಗವಂತನನ್ನು ಕರ್ಮಾಧ್ಯಕ್ಷ, ಸರ್ವಸಾಕ್ಷಿ, ಸೃಷ್ಟಿಕರ್ತ, ಮತ್ತು ಮಾಯಾವಿ ಅಂದರೆ ಮಾಯೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡಂಥವನು, ವಿಶ್ವಕರ್ಮ, ಈ ರೀತಿಯಾದ ಮಾತುಗಳಿಂದ ಅವನು ಸರ್ವಶಕ್ತ, ನಿಯಾಮಕ, ಸರ್ವಜ್ಞ ಅನ್ನುವ ಭಾವ ತೋರಿಸ್ತಾರೆ. ಇಲ್ಲಿ ಮತ್ತೆ ಸಾಂಖ್ಯ ಯೋಗಾದಿಗಳ ವಿಷಯವೂ ಬರುತ್ತದೆ. ಹಾಗಂತ ಹೇಳಿ ಸಾಂಖ್ಯ ಯೋಗಾದಿಗಳಂತೆ ಇದು ವೇದಾಂತೇತರವಾದದ್ದು ಅಂತ ಭಾವಿಸಿಕೊಳ್ಳಬಾರದು. ಸಾಂಖ್ಯ ಯೋಗಾದಿಗಳು ವೇದಾಂತದಿಂದ ಸ್ವೀಕರಿಸಿವೆ. ವೇದದಲ್ಲಿ ಇರುವ ವೇದಾಂತ ತತ್ವವೇ ಸಾಂಖ್ಯ ಯೋಗಾದಿ ಇತರ ವೇದಾಂತೇತರ ದರ್ಶನಗಳಲ್ಲಿ ಬಂದಿದೆ. ಸಾಂಖ್ಯ ಯೋಗಾದಿಗಳು ಆತ್ಯಂತಿಕವಾಗಿ ನಾನಾತ್ಮ ದರ್ಶನ, ವೇದಾಂತ ಏಕಾತ್ಮ ದರ್ಶನ. ಚಾರ್ವಾಕಾದಿ ಸಕಲ ದರ್ಶನಗಳಿಗೂ ವೇದ ಮೂಲತ್ವ ಇದೆ, ಜೈನಾದಿ ಬೌದ್ಧಾದಿಗಳಿಗೂ ಉಂಟು ಅನ್ನುವುದು ಗೊತ್ತಾಗುತ್ತದೆ. ಹೀಗಾಗಿ ಇಲ್ಲಿ ಬರುವಂಥ ಅನೇಕ ವಿಷಯಗಳು ವೇದಾಂತಕ್ಕೆ ಪೂರಕವಾದದ್ದೇ ಹೊರತು ಮಾರಕವಾದದ್ದು ಯಾವುದೂ ಅಲ್ಲ. ತುಂಬ ಒಳ್ಳೆಯ ಕಾವ್ಯಗುಣ ಕಾಣಿಸುತ್ತದೆ. ಒಳ್ಳೊಳ್ಳೆಯ ಹೋಲಿಕೆಗಳು, ದೃಷ್ಟಾಂತಗಳು, ಉಪಮೆಗಳು ಎಲ್ಲ ಕಾಣಸಿಗುತ್ತವೆ. ಇದಕ್ಕೆ ಶಂಕರರದು ಅನ್ನುವ ಒಂದು ಭಾಷ್ಯವೂ ಉಂಟು. ಆದರೆ ಅದು ಸಾಕ್ಷಾತ್ ಶಂಕರರದಲ್ಲ ಅಂತಾರೆ. ಮಧ್ವಾಚಾರ್ಯರು ಬರೀಲಿಲ್ಲ. ಮುಂದೆ ಬೇರೆ ಬೇರೆ ಆಚಾರ್ಯರುಗಳ ಪರಂಪರೆಯಲ್ಲಿ ಬೇರೆಯವರು ಬರೆದು ದೊಡ್ಡ ಆಚಾರ್ಯರುಗಳ ಭಾಷ್ಯ ಅಂತ ಇಲ್ಲದೆ ಇದ್ದರೂ ಉಪನಿಷತ್ ಬ್ರಹ್ಮೇಂದ್ರಾದಿಗಳು ಎಲ್ಲ ಬರೆದಿರುವುದು ಕಾಣುತ್ತದೆ. ಇದಿಷ್ಟು ಇದರ ಪೂರ್ವಪೀಠಿಕೆ. ಇದರ ಮಂಗಳ ಶ್ಲೋಕಗಳಂತ ಹೇಳುವಂತಹ ಶಾಂತಿ ಮಂತ್ರಗಳು ಪೂರ್ವೋಕ್ತವಾಗಿ ಭದ್ರಂಕರಣೆ ಬಿಹಿ ಇರಬಹುದು, ಪೂರ್ಣಮದ ಪೂರ್ಣಮಿದಂ ಇರಬಹುದು, ಸಹನಾವವತು, ಇವೆಲ್ಲ ನಾವು ಮುನ್ನವೇ ನೋಡಿದ್ದೇವೆ. ಶ್ವೇತಾಶ್ವತರ ಉಪನಿಷತ್ತು ಮಧ್ಯಮ ಗಾತ್ರದ ಉಪನಿಷತ್ತು, ಬೃಹದಾರಣ್ಯಕ ಛಾಂದೋಗ್ಯಗಳಷ್ಟು ದೊಡ್ಡದೂ ಅಲ್ಲ, ಈಶಾವಾಸ್ಯ ಮತ್ತು ಮಾಂಡುಕ್ಯದಷ್ಟು ಚಿಕ್ಕದೂ ಅಲ್ಲ. ಕಠೋಪನಿಷತ್ತಿನ ಗಾತ್ರಕ್ಕೆ, ತೈತ್ರಿಯೋಪನಿಷತ್ತಿನ ಗಾತ್ರಕ್ಕೆ ಹೆಚ್ಚು ಕಡಿಮೆ ಬರುವಂಥ ರೀತಿಯದಾಗಿದೆ. ಎಲ್ಲ ಪದ್ಯಮಯವಾದದ್ದು ಇಲ್ಲಿ ಬರುತ್ತದೆ. ಮೊದಲು ಬ್ರಹ್ಮಕ್ಕೆ ಕಾರಣ ಯಾವುದು? ಕಿಂಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠ ಅಧಿಷ್ಠಿತ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ. ಈ ಬ್ರಹ್ಮವು ಜಗತ್ತಿಗೆ ಕಾರಣವೇ? ನಾವು ಎಲ್ಲಿಂದ ಹುಟ್ಟಿದ್ದೇವೆ? ಯಾವುದರಿಂದ ಬದುಕಿದ್ದೇವೆ? ಕ್ವಚ ಸಂಪ್ರತಿಷ್ಠ ಸ್ಮ ಕುತಸ್ಮ ಜಾತಾ ಅಧಿಷ್ಠಿತಾಕೇನ, ಎಲ್ಲಿ ನಾವು ನೆಲೆಗೊಂಡು ಇರತಕ್ಕಂಥದ್ದು, ಮತ್ತು ನಾವು ಯಾವುದರಿಂದ ಈ ಸುಖೇತರೇಷು ಸುಖೇಶು ಸುಖ ದುಃಖ ಇತ್ಯಾದಿಗಳಲ್ಲಿ ನಾವು ಯಾವುದರ ಮೂಲಕ ವ್ಯವಸ್ಥಿತರಾಗಿದ್ದೀವಿ. ಅಂದರೆ ಜಗತ್ತು ಯಾವುದು, ಜಗತ್ಕಾರಣ ಯಾವುದು, ಜೀವ ಯಾವುದು, ಬಂಧ ಯಾವುದು, ಮೋಕ್ಷ ಯಾವುದು ಅನ್ನುವ 5 ವಿಷಯಗಳೇ. ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ, ಈ 5 ಪಾಯಿಂಟ್ಸೇ ವೇದಾಂತದ ಪೂರ್ಣ ಅಂತ ಹೇಳಿದ್ದೆ. ಈ 5 ಚರ್ಚೆ ಮಾಡದೆ ಯಾವ ದರ್ಶನವೂ ಇರುವುದಿಲ್ಲ ಅಂತ ವೇದಾಂತವೂ ಮಾಡಲೇಬೇಕು, ಅದನ್ನು ಹೇಳುವುದಾಗಿದೆ. ಆಮೇಲೆ ಕಾಲಸ್ವಭಾವೋ ನೀತಿರ್ಯದೃಚ್ಛ ಭೂತಾನಿ ಯೋನಿ ಪುರುಷ ಇತಿ ಚಿಂತ್ಯ ಸಂಯೋಗ ಯೇಷಾಂ ನತ್ವಾತ್ಮಭಾವಾತ್ ಆತ್ಮಾಪ್ಯನೀಶಃ ಸುಖ ದುಃಖ ಹೇತೋ. ಕಾಲ, ಸ್ವಭಾವ ಅಂದರೆ ಪದಾರ್ಥಗಳ ನೇಚರ್. ಅಗ್ನಿ ಬಿಸಿಯಾದದ್ದು, ನೀರು ತಣಿವಾದದ್ದು, ವಾಯು ಬೀಸುವಂಥದ್ದು. ಈ ರೀತಿಯಾಗಿ ಕಾಲ ಅನ್ನುವುದು ಎಲ್ಲವನ್ನ ಪಚನ ಮಾಡುವುದು. ಈ ಭೌತಿಕವಾದ ಜಗತ್ತಿನ
ಸ್ಥಾವರ ಜಂಗಮಾತ್ಮಕವಾದ ಜಡಜೀವಗಳ ಸ್ವಭಾವ, ನೇಚರ್ ಅಂತ ಯಾವುದಿದೆ, ನಿಯತಿ, ಇವೆಲ್ಲ ಯಾವ ವ್ಯವಸ್ಥೆಯಲ್ಲಿದೆಯೇ, ಎದೃಚ್ಛ ಆಕಸ್ಮಿಕ ಅಂತ ಯಾವುದಿದೆ, ಇವೆಲ್ಲವನ್ನೂ ಕುರಿತು ನಾವು ಯೋಚನೆ ಮಾಡಬೇಕು. ಹಾಗಲ್ಲದೆ ನಮಗೆ ಜಗತ್ ಕಾರಣ ಗೊತ್ತಾಗೋಲ್ಲ. ಇವೆಲ್ಲದರ ಸೇರುವಿಕೆ, ಬೇರ್ಪಡುವಿಕೆ ಇದೇ ಸುಖ ದುಃಖಗಳಿಗೆ ಕಾರಣ. ಸಂಯೋಗ ವಿಯೋಗಗಳೇ ಸುಖಕ್ಕೆ ದುಃಖಕ್ಕೆ ಕಾರಣವಾಗುತ್ತದೆ. ಕೆಲವುದರ ಸಂಯೋಗದಿಂದ ಸುಖ, ಕೆಲವುದರ ಸಂಯೋಗದಿಂದ ದುಃಖ, ಕೆಲವುದರ ವಿಯೋಗದಿಂದ ಸುಖ ದುಃಖ, ಕೆಲವುದರ ವಿಯೋಗದಿಂದ ಸುಖ, ಹೀಗೆಲ್ಲ ಕೂಡ ಉಂಟು. ಇದೆಲ್ಲ ಆಗುತ್ತದೆ ಅಂತ ಹೇಳ್ತದೆ. ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢಾಂ ಯಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನ್ಯಧಿತಿಷ್ಠತ್ಯೇಕಃ. ಇದನ್ನು ಜ್ಞಾನಿಗಳು ತಮ್ಮ ಧ್ಯಾನ ಯೋಗದಲ್ಲಿ ತಿಳಿದುಕೊಂಡಿದ್ದಾರೆ, ಭಗವತ್ ಶಕ್ತಿಯ ಮೂಲಕ ಇದನ್ನು ಅರಿತುಕೊಂಡಿದ್ದಾರೆ ಅಂತ ಉಪನಿಷತ್ತು ಹೇಳುತ್ತದೆ. ಇಲ್ಲೆಲ್ಲ ಮುಖ್ಯವಾಗಿ ಕಾಣುವುದು ಈಶ್ವರನ ಕಾರುಣ್ಯ, ಭಗವಂತನ ಕೃಪೆ, ಭಗವಂತನ ಅನುಗ್ರಹ ಅನ್ನುವಂಥದ್ದು. ಆಮೇಲೆ ಸರ್ವಾಜೀವೇ ಸರ್ವಸಂಸ್ಥೆ ಬೃಹಂತೆ ಅಸ್ಮಿನ್ ಹಂಸೋ ಭ್ರಾಮ್ಯತೆ ಬ್ರಹ್ಮಚಕ್ರೆ ಪೃಥಗಾತ್ಮಾನಂ ಪ್ರೇರಿತಾರಂಚಮತ್ವ ಜುಷ್ಟಸ್ತತಸ್ತೇನ ಅಮೃತತ್ವಮೇತಿ. ಈ ಬ್ರಹ್ಮವಸ್ತು ಅನ್ನುವುದು ಎಲ್ಲ ಬರುವಂಥದ್ದು, ಹೋಗುವಂಥದ್ದು, ಇರುವಂಥದ್ದು ಅವೆಲ್ಲಕ್ಕೂ ಕಾರಕ. ಜೀವರಾಶಿಗಳೆಲ್ಲ ಅಲ್ಲಿ ಬಂದು, ಅಲ್ಲಿಂದ ಬಂದು, ಅಲ್ಲಿ ನಿಂತು ಅಲ್ಲಿಗೆ ಹೋಗುವಂಥದ್ದಾಗಿದೆ. ಇವೆಲ್ಲವೂ ಕೂಡ ಈ ಜಗತ್ತಿನ ಒಂದು ಭ್ರಮೆ, ಈ ಜಗತ್ತಿನಲ್ಲಿ ಸುಖ ದುಃಖಗಳ ತೊಳಲಾಟ. ಈಶ್ವರನಿಂದ ತಾನು ಬೇರೆ ಅಂತ ಭಾವಿಸಿಕೊಂಡು ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವ, ಆ ಪರವಸ್ತುವನ್ನು ತನ್ನಿಂದ ಬೇರೆಯಾಗಿ ನಿಂತು ತನ್ನನ್ನು ನಿಯೋಜನೆ ಮಾಡ್ತಾ ಇದ್ದಾನೆ. ಹೀ ಈಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮೀ, ಹೀ ಈಸ್ ಮ್ಯಾನಿಪ್ಯುಲೇಟಿಂಗ್ ಮೀ ಅಂತ ಅಂದುಕೊಂಡಾಗ ತೊಂದರೆ ಬಂತು. ತಾನು ಬ್ರಹ್ಮದಿಂದ ಬೇರೆ ಅಂದಾಗ ದುಃಖ ಬಂತು. ಜುಷ್ಟಸ್ತೇನ ತೇನ ಅಮೃತತ್ವಮೇತಿ, ಅದರಿಂದ ಅಭಿನ್ನ ಅಂತ ಅಂದುಕೊಂಡಾಗ ಅಮೃತತ್ವ ಆನಂದ ಬಂತು ಅಂತ. ಇದನ್ನು ಉಪಾಸನೆ ಮಾಡೋದಕ್ಕೆ ಉದ್ಗೀತ ಮೇತತ್ ಪರಮಂ ತು ಬ್ರಹ್ಮ, ಓಂಕಾರ ರೂಪವಾಗಿ ಉಪಾಸನೆ ಮಾಡಬೇಕು ಅಂತನ್ನುವ ಓಂಕಾರದ ಮಹತ್ವವನ್ನು ಹೇಳುತ್ತದೆ. ಉದ್ಗೀತೋಪಾಸನೆ ಅಂತ ನಾವು ಛಾಂದೋಗ್ಯದಲ್ಲಿ ವಿಸ್ತಾರವಾಗಿ ಕಂಡೇ ಇರತಕ್ಕಂಥದ್ದು ಆಗಿದೆ. ಮತ್ತು ಈ ಜಗತ್ತು ಸಂಯುಕ್ತಮೇತತ್ ಕ್ಷರಮಕ್ಷರಂಚ ವ್ಯಕ್ತಾವ್ಯಕ್ತಂ ಭರತೆ ವಿಶ್ವಮೀಶಃ ಅನೀಶಶ್ಚಾತ್ಮ ಬಧ್ಯತೆ ಭೋಕ್ತೃಭಾವಾತ್ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈ. ಕ್ಷರ ಮತ್ತು ಅಕ್ಷರ ಅಂತ ಈ ಜಗತ್ತು ಎರಡು ವಿಧವಾಗಿರುತ್ತದೆ. ಇವೆಲ್ಲವನ್ನೂ ಧರಿಸಿರುತ್ತದೆ. ಕ್ಷರವಾದದ್ದು ಜಗತ್ತು, ಅಕ್ಷರವಾದದ್ದು ಆತ್ಮ, ಇವೆಲ್ಲ ಉಂಟು. ಜೀವ ಅಸ್ವತಂತ್ರವಾಗಿ ನಾನು ಭೋಕ್ತಾ ಎಲ್ಲ ಭೋಗಗಳನ್ನು ಅನುಭವಿಸುವವನು ಅಂದುಕೊಂಡಾಗ ಅವನು ಕ್ಷರನಾಗುತ್ತಾನೆ, ಅದನ್ನು ಬಿಟ್ಟಾಗ ಅಕ್ಷರನಾಗುತ್ತಾನೆ ಅಂತನ್ನುವ ಮಾತನ್ನು ಇದು ಹೇಳುತ್ತದೆ. ಮತ್ತು ಜ್ಞಾಜ್ಞೌ ದ್ವಾವ್ ಅಜಾವ್ ಅನೀಶ 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 ದ್ವಾವ್ ಅಜಾವ್ ಈಶನೀಶಾವ್ ಅಜಾಹ್ಯೇಕ ಭೋಕ್ತೃಭೋಗ್ಯಾರ್ಥಯುಕ್ತ ಅನಂತಶ್ಚಾತ್ಮ ವಿಶ್ವರೂಪೋ ಹ್ಯಕರ್ತ ತ್ರಯಂ ಯದಾ ವಿಂದತೆ ಬ್ರಹ್ಮಮೇತತ್. ಅಂದರೆ ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮಾತ್ಮ, ಜೀವ, ಜಗತ್ತು ಇವೆಲ್ಲವೂ ಅನಾದಿಗಳು, ಷಡನಾದಯ ಅಂತಾರೆ. ಈಶ್ವರ, ಜೀವ, ಜಗತ್ತು, ಜ್ಞಾನ, ಬಂಧ, ಈ ರೀತಿಯಾದದ್ದೆಲ್ಲವೂ ಕೂಡ ಬ್ರಹ್ಮ, ಇವೆಲ್ಲ ಕೂಡ 6 ಅನಾದಿಗಳು. ಮತ್ತು ಈ ಎಲ್ಲ ಅನಂತವಾಗಿ ಜಗದ್ವ್ಯೂಹದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತದೆ. ಜೀವ ಬ್ರಹ್ಮವಾಗುವುದೊಂದೇ ಅದಕ್ಕಿರುವಂಥ ತಾರಕವಾದ ಮಾರ್ಗ. ಈ ಜಗತ್ತಿನ ಬಂಧ ಬರುವುದು ಅಜ್ಞಾನದಿಂದ, ಜಗತ್ತುಂಟಾಗುವುದೇ ಅಲ್ಲಿಂದ. ಅದನ್ನು ದಾಟಿಕೊಳ್ಳಬೇಕಾದದ್ದು ಬಹಳ ಮುಖ್ಯವಾದ ಒಂದು ತತ್ವ ಅಂತ ಹೇಳುತ್ತದೆ. ಆಮೇಲೆ ಜ್ಞಾತ್ವಾ ದೇವಂ ಸರ್ವಪಾಶಾಪಹಾನಿ ಕ್ಷೀಣೈ ಕ್ಲೇಶೈ ಜನ್ಮ ಮೃತ್ಯು ಪ್ರಹಾಣಿ ತಸ್ಯಾಭಿಧ್ಯಾನಾತ್ ತೃತೀಯಂ ದೇಹಭೇದೆ ವಿಶ್ವೇಶ್ವರ್ಯಂ ಕೇವಲಂ ಆಪ್ತಕಾಮ. ಆ ಪರಮಾತ್ಮನನ್ನು ಅರಿತುಕೊಂಡಾಗ ಸರ್ವ ಪಾಶಗಳೂ ಹೋಗುತ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ ಮುಂಡಕ ಕಠ ಶ್ರುತಿಗಳೆಲ್ಲ ಹೇಳಿದ್ವಲ್ಲ, ಅದು ನಮಗೆ ಜ್ಞಾಪಕ ಮಾಡಿಕೊಳ್ಳಬೇಕು. ಅವಿದ್ಯಾದಿ ಕ್ಲೇಶಗಳೆಲ್ಲ ಹೋಗುತ್ತವೆ. ಮರಣ ಜನನಾದಿಗಳ ಭೀತಿ, ಜನ್ಮಚಕ್ರ ನಿವಾರಣೆ ಆಗುತ್ತದೆ. ಮತ್ತು ದೇಹಭೇದೆ ಶರೀರ ಪಾತಾನಂತರ ಅವನು ಪರಮಾತ್ಮನಲ್ಲಿ ಸೇರ್ತಾನೆ. ಇಲ್ಲಿ ವಿದೇಹ ಮುಕ್ತಿಯ ಪ್ರಸ್ತಾವ ಉಂಟು. ನಾನು ಈ ಉಪನಿಷತ್ತನ್ನು ತುಂಬ ಓಟದಲ್ಲಿ ಹೇಳ್ತಾ ಇರೋದಕ್ಕೆ ಮುಖ್ಯ ಕಾರಣ, ಇದು ಅಂಥ ಮುಖ್ಯವಾದ ಉಪನಿಷತ್ತಲ್ಲ. ಇದು ಸಗುಣವನ್ನು ಹೆಚ್ಚು ಹೇಳುವುದರಿಂದ ವಿದೇಹ ಮುಕ್ತಿಯ ಕಡೆಗೆ ಹೆಚ್ಚು ಹೇಳಿದೆ. ಇದು ಮಂದ ಮಧ್ಯಮಾಧಿಕಾರಿಗಳಿಗೆ ಹೊರತು ಉತ್ತಮೋತ್ತಮಾಧಿಕಾರಿಗಳಿಗೆ ಅಲ್ಲ ಅಂತನ್ನುವುದನ್ನು ತೋರ್ಪಡಿಸೋದಕ್ಕೆ ಮಿಕ್ಕಿದ್ದೆಲ್ಲ ಪ್ರತ್ಯಾಖ್ಯಾತಾ ವ್ಯಾಖ್ಯಾತಾ ಮೊದಲೇ ಎಲ್ಲ ಹೇಳಲ್ಪಟ್ಟಿದೆ, ಮೊದಲೇ ಎಲ್ಲ ಸ್ಪಷ್ಟ ಮಾಡಿದೆ. ಇನ್ನು ಮಿಕ್ಕದ್ದನ್ನು ನಿಮಗೆ ಗೊತ್ತಿರಲಿ, ನಿಮಗೆ ಇದು ಗೊತ್ತಿಲ್ಲ ಅನ್ನುವಂಥ ಕೊರತೆ ಬೇಡ ಅನ್ನುವ ಕಾರಣದಿಂದ ಸಿಲೆಬಸ್ ಕಂಪ್ಲೀಷನ್ ಅಂತ ಹೇಳಿ ಮಾಡ್ತಾ ಇರತಕ್ಕಂಥದ್ದಷ್ಟೇ. ಆಮೇಲೆ
ಉಪಾಸನೆ ಮಾಡುವಾಗ ಸ್ವದೇಹ ಮರಣಿಂ ಕೃತ್ವ ಪ್ರಣಂಚೋತ್ತರಾರಣಿಂ ಧ್ಯಾನ ನಿರ್ಮಥನಾಭ್ಯಾಸಾತ್ ಏವಂ ಪಶ್ಯನ್ ನಿಗೂಢವತ್. ತನ್ನ ದೇಹವನ್ನೇ ಒಂದು ಉತ್ತರಾರಣಿ ಅಧರಾರಣಿ, ಓಂಕಾರವನ್ನು ಉತ್ತರಾರಣಿ ಆಗಿ ಮಾಡಿಕೊಂಡು ಮಥನ ಮಾಡಬೇಕು. ಅಂದರೆ ಎರಡು ಮರದ ತುಂಡುಗಳಿಂದ ಕಡಗೋಲಿನಂಥದ್ದು ಉತ್ತರಾರಣಿ, ಕೆಳಗಡೆಗೆ ಬಟ್ಟಲಿನಂಥದ್ದು ಅಧರಾರಣಿ, ಇವುಗಳ ನಡುವೆ ಮಥನ ಮಾಡಿದಾಗ ಅಗ್ನಿ ಹುಟ್ಟುತ್ತದೆ. ಆ ರೀತಿ ಮಾಡಿ, ಅಂದರೆ ಜೀವ ಇದ್ದಾಗಲೇ, ದೇಹ ಇದ್ದಾಗಲೇ ವೇದ ಮಂತ್ರಗಳ, ವೇದ ತತ್ವದ, ವೇದ ಜ್ಞಾನದ ಮೂಲಕ ನಾವು ಶ್ರವಣ ಮನನ ನಿಧಿಧ್ಯಾಸನದಿಂದ ತತ್ವವನ್ನು ಕಂಡುಕೊಳ್ಳಬೇಕು. ನಮ್ಮೊಳಗೆ ಇರತಕ್ಕಂಥದ್ದು, ಆ ಮರದೊಳಗಿದ್ದ ಬೆಂಕಿ, ಮರದೊಳಗಣ ಕಿಚ್ಚು ಹೊರಗೆ ಬರುವಂತೆ, ಆ ಶಮೀಗರ್ಭದ ಅಗ್ನಿ ಹೊರಗೆ ಜ್ವಾಜ್ವಲ್ಯಮಾನವಾಗಿ ಬರುವಂತೆ ನಮ್ಮೊಳಗಿನ ಆತ್ಮಜ್ಞಾನವನ್ನು ನಾವು ಮಾಡಿಕೊಳ್ಳಬೇಕು. ಅದು ಹೇಗಿದೆ? ತಿಲೇಶು ತೈಲಂ ದಧಿನೀವ ಸರ್ಪಿ ಆಪಸ್ರೋತಸ್ವರ್ಣೀಷು ಚಾಗ್ನಿ ಏವಮಾತ್ಮಾತ್ಮನಿ ಗೃಹ್ಯತೆ ಸೌ ಸತ್ಯೇನೈನಂ ತಪಸಾ ಯೋನುಪಶ್ಯತಿ. ಎಳ್ಳಿನೊಳಗಡೆ ಎಣ್ಣೆಯಂತೆ, ಮೊಸರನೊಳಗಣ ತುಪ್ಪದಂತೆ, ನದಿಯೊಳಗಣ ನೀರಿನಂತೆ, ಮರದೊಳಗಣೆ ಅಗ್ನಿಯಂತೆ ದೇಹದೊಳಗೆ ಆತ್ಮ ಉಂಟು, ಜಗತ್ತಿನಲ್ಲಿ ಚೈತನ್ಯವುಂಟು. ಅದನ್ನು ಅರ್ಥ ಮಾಡಿಕೊಂಡವನು ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಆಗಮಗಳಲ್ಲಿ, ವಚನಗಳಲ್ಲಿ ಇದೇ ಮಾತು ನೇರವಾಗಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಮೊದಲ ಅಧ್ಯಾಯವಾಗುತ್ತದೆ. ಎರಡನೇ ಅಧ್ಯಾಯವನ್ನು ಮುಂದೆ ನಾವು ನಾಳೆ ನೋಡೋಣ. ನಮಸ್ಕಾರ.